ಸೊ ಮೊದಲನೇದಾಗಿ ಎಲ್ರಿಗೂ ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಟು ದಿಸ್ ಸೆಷನ್. ಎಲ್ಲರೂ ಕಾಯ್ತಾ ಇದ್ದೀರಾ DCT 2024 ಅಪ್ಲಿಕೇಶನ್ಗೋಸ್ಕರ. ಸೊ ನಿಮ್ಮ ಕಾಯಕ್ಕೆ ಅವ್ರಿಗೆ ಗೊತ್ತಾಗ್ಬಿಟ್ಟು ಇವತ್ತು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಕೂಲ್ ಆಗಿ ಕೇಳಿ, ಓಕೆನಾ? ಸೊ ಎಲ್ಗೂ ಓಡೋಗೋ ತರ ಎಲ್ಗೂ ಏನು ಹೋಗ್ಬೇಕಾಗಿಲ್ಲ. ಸೊ ಆರಾಮಾಗಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರು ಹರಿ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಇವತ್ತು 12 ಗಂಟೆಗೆ ಲಾಸ್ಟ್ ಡೇಟ್ ಅಂತ ಅನ್ನೋದು ಆತರ ಏನು ಇರೋದಿಲ್ಲ ಇಲ್ಲಿ, ಓಕೆನಾ? ಸೊ ವರಿ ಮಾಡ್ಕೊಳಕ್ ಹೋಗ್ಬಿಡಿ, ನಿಧಾನಕ್ಕೆ ನೋಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಏನ್ ಕತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಿಮ್ಗೆ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಹೇಳ್ತಾ ಹೋಗ್ತೀನಿ. ಸೊ ನಾವು ಕೇಳ್ತಾ ಹೋಗಿ. ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನೀವ್ ಏನ್ ಮಾಡ್ಬೇಕಂದ್ರೆ ಹೆಂಗೆ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಏನೇನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಬರೆದ್ಬಿಡ್ತೀನಿ. ಫಸ್ಟ್ ಮೇಕ್ ಶೋರ್ ದಟ್ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಇಟ್ಕೊಂಡಿರ್ಬೇಕು, ಓಕೆನಾ? ನಾನು ಮುಂಚೆನೆ ಹೇಳಿದ್ದೆ ಕ್ಲಾಸ್ ಅಲ್ಲಿ ಏನೇನು ಇಟ್ಕೋಬೇಕು, ಏನೇನು ಅವಶ್ಯಕತೆ ಇದೆ ಅವಶ್ಯಕತೆ ಇಲ್ಲ ಅಂತ. ಫಸ್ಟ್ ಆಫ್ ಆಲ್ SSLC ಮಾರ್ಕ್ಸ್ ಕಾರ್ಡ್ ಇಟ್ಕೋಬೇಕು, ಓಕೆನಾ? ಸೊ ಎರಡನೇದು 12th ಮಾರ್ಕ್ಸ್ ಕಾರ್ಡ್ ಇಫ್ ಯು ಹ್ಯಾವ್ 12th ಫಿನಿಶ್ಡ್ ಕ್ಯಾಂಡಿಡೇಟ್, ಓಕೆನಾ? ಇಫ್ ಯು ಆರ್ ಎ 12th ಫಿನಿಶ್ಡ್ ಕ್ಯಾಂಡಿಡೇಟ್ 12th ಮಾರ್ಕ್ಸ್ ಕಾರ್ಡ್ ಇಟ್ಕೋಬೇಕು. SLC ಇಂದ ಡೈರೆಕ್ಟ್ ಆಗಿ ಡಿಪ್ಲೊಮಾ ಹೋದವ್ರಿಗೆ SLC ಸರ್ಟಿಫಿಕೇಟ್ ಸಾಕಾಗುತ್ತೆ. ಅದಾದ್ಮೇಲೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್ ಅವಶ್ಯಕತೆ ಇಲ್ಲ. ಒರಿಜಿನಲ್ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಪ್ಪ, ಓಕೆನಾ? ಒರಿಜಿನಲ್ ಇಲ್ಲಿ ಎಂಟರ್ ಮಾಡ್ಬೇಕಾದ್ರೆ SSLC ರಿಜಿಸ್ಟರ್ ನಂಬರ್ ಅಷ್ಟೇ, ಬಟ್ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಒರಿಜಿನಲ್ಲೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು, ಓಕೆನಾ? ಇದ್ರ ನಂತರ ಇನ್ನೊಂದೇನಪ್ಪಾ ಅಂತಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಟ್ಕೋಬೇಕು. ನಾಲ್ಕನೇದು ಬಂದ್ಬಿಟ್ಟು ನಿಮ್ದು ಒಂದು ತಂಬ್ ಇಂಪ್ರೆಷನ್ ಇಟ್ಕೋಬೇಕು. ತಂಬ್ ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್, ಎಡಗೈ ಹೆಬ್ಬೆರಳಿನ ಗುರುತು ಅಂತ ಕರೀತಾರೆ. ಸೊ ಒಂದು ಪ್ಯಾಡ್ ಇರುತ್ತಲ್ಲ, ಇಂಕ್ ಪ್ಯಾಡ್ ತಗೊಂಡು ನೀಟಾಗಿ ಒಂದು ಶೀಟ್ ಮೇಲೆ ಒತ್ತಿ ಇದನ್ನ ಮಾಡ್ಕೊಳ್ಳಿ. ಮತ್ತೆ ನಿಮ್ದೊಂದು ಸಿಗ್ನೇಚರು. ಸೊ ಇನ್ನೊಂದು ಬಂದ್ಬಿಟ್ಟು ನಿಮ್ದೊಂದು ಫೋಟೋ, ಓಕೆನಾ? ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಮತ್ತೆ ಮೇಕ್ ಶೋರ್ ದಟ್ ಈ ಮೂರನ್ನು ತಂಬ್, ಸಿಗ್ನೇಚರ್ ಅಂಡ್ ಫೋಟೋಗಳು ಇವೆಲ್ಲನ 50 KB ಮ್ಯಾಕ್ಸಿಮಮ್ ಇರಬೇಕು. ಗರಿಷ್ಠ 50 KB, ಓಕೆನಾ? ಸೊ 50 ಕಿಲೋಬೈಟ್ಸ್ ಒಳಗಡೆನೆ ಇರಬೇಕು. ಅದನ್ನ ನೀವು ಸ್ವಲ್ಪ ನೋಡ್ಕೊಳ್ಳಿ, ಓಕೆನಾ? ಸೊ ಗೂಗಲ್ ಅಲ್ಲೂ ಕೂಡ ತುಂಬಾ ಏನಿದಾವೆ ಇದಿದಾವೆ, ಅದಕ್ಕೆ ಹೋಗಿ ನೀವು ಇದು ಮಾಡ್ಬೋದು. ನಾರ್ಮಲ್ ಆಗಿ ಎಲ್ಲ 50 KB ಇಂದ ಕಡಿಮೆ ಇರುತ್ತೆ. ಸೊ ಇನ್ನ SSLC ಮಾರ್ಕ್ಸ್ ಕಾರ್ಡು PDF ಫಾರ್ಮ್ಯಾಟ್ ಅಲ್ಲಿ ಇರ್ಲಿ, ಓಕೆನಾ? ಕ್ಯಾಸ್ಟ್ ಅಂಡ್ ಇನ್ಕಮ್ ಇದು ಕೂಡ PDF ಫಾರ್ಮ್ಯಾಟ್ ಇರ್ಲಿ. ಅದು ಬಿಟ್ಟು ದ ಲಾಸ್ಟ್ ಒನ್ ಈಸ್ ದ ಕ್ವಶನ್ ಮಾರ್ಕ್ ಕ್ಯಾಸ್ಟ್ ಇನ್ಕಮ್ ಸರ್ ನಾವು ಇವಾಗ ಅಪ್ಲೈ ಮಾಡಿದ್ವಿ. ಕ್ಯಾಸ್ಟ್ ಇನ್ಕಮ್ ಇವಾಗ ಅಪ್ಲೈ ಮಾಡಿದ್ರೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಬರೋವರೆಗೂ ವೆಯ್ಟ್ ಮಾಡಿ ಅಷ್ಟೇ. ಅಪ್ಲೈ ಮಾಡಕ್ ಹೋಗ್ಬೇಡಿ, ಬರೋವರೆಗೂ ವೆಯ್ಟ್ ಮಾಡಿ. ನಾನು ಸಜೆಸ್ಟ್ ಮಾಡೋದೇನಪ್ಪಾ ಅಂತ ಅಂದ್ರೆ ನಿಮ್ಗೆ ಬೇಗ ಹೋಗಿ ಅಲ್ಲಿ ಸ್ವಲ್ಪ ಮೂವ್ ಮಾಡಿಸಿ ಫೈಲ್ನ. ಸೊ ಊರ್ ಕಡೆ ಆಗಿದ್ರೆ ಅಲ್ಲೆಲ್ಲಾದ್ರೂ ಆ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಯಾರಿಗೋ 500,000 ಕೊಟ್ಬಿಟ್ಟು ಸ್ವಲ್ಪ ಬೇಗ ಮೂವ್ ಮಾಡಿಸಿ, ನನ್ಗೆ ಅರ್ಜೆಂಟ್ ಇದೆ ಸರ್, ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ನೀವು ಅದನ್ನ ಮಾಡಿಸ್ಕೊಂಡ್ ಬರ್ಬೋದು. ಮತ್ತೆ ಸ್ಟಡಿ ಸರ್ಟಿಫಿಕೇಟ್ಸ್ ಬಂದ್ರೆ ತುಂಬಾ ಕನ್ಫ್ಯೂಷನ್ ಇರೋದು ಹುಡುಗರಿಗೆ. ಇವತ್ತು ಕ್ಲಾರಿಫೈ ಮಾಡ್ಬಿಡ್ತೀನಿ. ಸ್ಟಡಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, ನಾನು ಹೇಳ್ತಿದ್ದೀನಲ್ವಾ? ಸೊ ಯಾರೋ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಅಲ್ಲೂ ಇಲ್ಲೂ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ, BO ಸೈನ್ ಕಂಪಲ್ಸರಿ, ಹಂಗೆ 1 ವರ್ಷ ವ್ಯಾಲಿಡಿಟಿ, 50 ದಿವಸ, ಅವೆಲ್ಲ ಇಲ್ಲ ರಜು, ಓಕೆನಾ? ಸ್ಟಡಿ ಸರ್ಟಿಫಿಕೇಟ್ ಯಾರ್ಯಾರಿಗೆ ಬೇಕಾಗುತ್ತೆ, ಯಾರ್ಯಾರಿಗೆ ಬೇಕಾಗಲ್ಲ, ಕರೆಕ್ಟ್ ಆಗಿ ನೋಡಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳಿ, ಓಕೆನಾ? ಸ್ಟಡಿ ಸರ್ಟಿಫಿಕೇಟ್ಸು ನನ್ನ ಕೇಳೋದಾದ್ರೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇವೆಲ್ಲ PDF ಫಾರ್ಮ್ಯಾಟ್ ಅಲ್ಲೇ ಇರಬೇಕು, ಓಕೆನಾ? ಸೊ ಎಲ್ಲವೂ PDF ಫಾರ್ಮ್ಯಾಟ್ ಅಲ್ಲೇ ಇರಬೇಕು. ಸೊ ಇದು ಮತ್ತೆ JPEG ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಓಕೆನಾ? ಇಷ್ಟಿದೆ. ನಾನು ಅಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಯಾವ ತರ ಏನ್ ಕತೆ ಅಂತ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ಕೇಳ್ತಾ ಹೋಗಿ, ಓಕೆನಾ? ಸೊ ಆ ಸ್ಟೇಜಿಗೆ ಬಂದ್ಮೇಲೆ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ. ಮತ್ತೆ ಮೈ ಸಜೆಷನ್, ವಾಟ್ ಇಸ್ ದ ಸಜೆಷನ್ ಅಂತ ಕೇಳಿದ್ರೆ, ಸೈಬರ್ಗೆ ಹೋಗ್ಬೇಡಿ, ಓಕೆನಾ? ಡೋಂಟ್ ಗೋ ಫಾರ್ ಸೈಬರ್ಸ್, ಓಕೆನಾ? ಆಮೇಲೆ ಸೈಬರ್ ಅಂಗಡಿಯವ್ರು ಯಾರು ನೋಡ್ತಿದ್ರು ಬೇಜಾರ್ ಮಾಡ್ಕೊಬಿಟ್ರಪ್ಪ. ಯಾಕಂತ ಅಂದ್ರೆ ಸೈಬರ್ನವ್ರಿಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿರಲ್ಲ. ಬೆಟರ್ ನಿಮ್ಗೆ ಯಾರಿಗಾದ್ರೂ ಅಪ್ಲೈ ಮಾಡಕ್ ಗೊತ್ತಾಗಿಲ್ಲ ಅಂತ ಅಂದ್ರೆ ನೀವು ಫೀಸ್ ಏನಿದೆ 700 rupees ಫೀಸ್ ಇದೆ, ಓಕೆನಾ? ಸೊ ಫೀಸ್ ಬಂದ್ಬಿಟ್ಟು 700 rupees ಫೀಸ್, ಓಕೆ? ನೀವು ಈ ನಂಬರ್ಗೆ 9945217341 ಈ ನಂಬರು, ಇಲ್ಲ ಅಂದ್ರೆ 9880205052 ಈ ಎರಡೂ ನಂಬರ್ಗೆ ಯಾವ್ದಾನ ಒಂದ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಪ್ಲಿಕೇಶನ್ ಹಾಕ್ಬೇಕು ಸರ್ ಅಂತ ನಿಮ್ಮ ಹತ್ರ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವೇ ಅಪ್ಲೈ ಮಾಡಿ ಕೊಡ್ತೀವಿ. ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಓಕೆನಾ? ಸೊ ದಿಸ್ ಈಸ್ ಆಫ್ ಫ್ರೀ ಆಫ್ ಕಾಸ್ಟ್, ಓಕೆನಾ? ಯಾವುದೇ ರೀತಿ ದುಡ್ಡಿಲ್ಲ. ನಾವು ಕ್ಲಾಸಸ್ ಕೂಡ ಫ್ರೀ ಮಾಡ್ತಾ ಇದೀವಿ. ಆಸ್ ಯು ಆಲ್ ನೋ,
ಸೊ 5 ಸಬ್ಜೆಕ್ಟ್ಗಳಿಗೂ ಫ್ರೀ ಕ್ಲಾಸಸ್ ಕೂಡ ಮಾಡ್ತಾ ಇದೀವಿ. ಅದು ನಿಮಗೆ ಗೊತ್ತಿದೆ. ಸೊ ಅಷ್ಟೆಲ್ಲ ಆಯ್ತಲ್ವಾ. ಈಗ ಕಮಿಂಗ್ ಟು ದ ಟಾಪಿಕ್, ಓಕೆನಾ, ಏನ್ ಮಾಡಬೇಕು, ಹೆಂಗ್ ಅಪ್ಲೈ ಮಾಡ್ಬೇಕು ಅಂತ ಸರ್ ನಿಮ್ಗೆ ಡಿಪ್ಲೊಮಾ ಗೊತ್ತಿದೆ. ಮಾರ್ಕ್ಸ್ ಕಾರ್ಡ್ ಬೇಕು. ಡಿಪ್ಲೊಮಾ ಮಾಸ್ ಕಾರ್ಡ್ಸು ಅವಶ್ಯಕತೆ ಇಲ್ಲ ರಾಜು. ಡಿಪ್ಲೊಮಾ ಮಾಸ್ ಕಾರ್ಡ್ಸ್ ಬೇಡ, ಓಕೆನಾ. ಡಿಪ್ಲೊಮಾ ಮಾಸ್ ಕಾರ್ಡ್ಸ್ ಅವಶ್ಯಕತೆ ಇಲ್ಲ. ಡಿಪ್ಲೊಮಾ ಮಾಸ್ ಕಾರ್ಡ್ಸು ಬೇಡ, ಓಕೆನಾ. ಕೇಳಿಲ್ಲ, ಯಾಕಂದ್ರೆ ನಿಮ್ದು ಈ ರಿಸಲ್ಟೇ ಬಂದಿಲ್ವಲ್ಲ ಇನ್ನ, ಹೌದಲ್ವಾ. ಹೆಂಗೆ ಡಿಪ್ಲೊಮಾ ಮಾಸ್ ಕಾರ್ಡ್ಸ್ ಇದನ್ನ ಮಾಡಕ್ಕಾಗತ್ತೆ? ಬೇಡ, ಡಿಪ್ಲೊಮಾ ಮಾಸ್ ಕಾರ್ಡ್ಸ್ ಅವಶ್ಯಕತೆ ಇಲ್ಲ. ಬಟ್ ಡಿಪ್ಲೊಮಾ ಯಾವ ಯಾವ ವರ್ಷದಲ್ಲಿ ನೀವು ಸ್ಟಡಿ ಮಾಡಿದಿರಾ ಅಂತ ಬೇಕಾಗತ್ತೆ. ಸ್ಟಡಿ ಸರ್ಟಿಫಿಕೇಟ್ ಅಲ್ಲೂ ಕೂಡ ನಿಮ್ಗೆ ಯಾವ ಯಾವ ವರ್ಷದಲ್ಲಿ ಡಿಪ್ಲೊಮಾ ಮಾಡಿದಿರಾ. ಸೊ 2024ರಲ್ಲಿ ಥರ್ಡ್ ಇಯರ್ ಅಂತ ಅಂದ್ರೆ 2021ರಲ್ಲಿ ಫಸ್ಟ್ ಇಯರ್, ಅದು ಬೇಕು. ಅದು ನಾನು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನೇನ್ ಬೇಕಾಗುತ್ತೆ ಅಂತ. ಕರೆಕ್ಟಾಗಿ ಲಿಸನ್ ಮಾಡಿ. ಫಸ್ಟ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಗೂಗಲ್ಗೆ ಹೋಗ್ಬೇಕು, ಓಕೆನಾ. ನಿಮ್ಮ ಕಂಪ್ಯೂಟರ್ ಅಪ್ಲೈ ಮಾಡಿ. ಮೈ ಸಜೆಷನ್ ಈಸ್ ಕಂಪ್ಯೂಟರ್ ಅಪ್ಲೈ ಮಾಡೋದು ಬೆಸ್ಟ್. ನಿಮ್ಗೆ ಓದಾಗಿಲ್ಲ ಅಂತಂದ್ರೆ ನಾನೇ ಅಪ್ಲೈ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಹಿಂಗ್ ಬನ್ನಿ, ಗೂಗಲ್ಗೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ DCET ಅಂತ ಅಲ್ಲ, ಇದಂದ್ರೆ KE ಅಂತ ಟೈಪ್ ಮಾಡಿ, ಓಕೆನಾ. ಸೊ KE ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಒನ್ಸ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಈ ತರ ಇಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಒನ್ಸ್ ಇಲ್ಲಿ ಕರ್ಕೊಂಡು ಹೋದಾಗ ಏನಾಗುತ್ತೆ, ಇಲ್ಲಿ ಪ್ರವೇಶ ಅಂತ ಇರುತ್ತೆ ಇಲ್ಲಿ, ಹೌದಲ್ವಾ. ಈ ಸ್ಲಾಟ್ ಅಲ್ಲಿ ಪ್ರವೇಶ ಅಂತ ಇರುತ್ತೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಷ್ಟೊಂದು ಆಪ್ಷನ್ಸ್ ಓಪನ್ ಆಗ್ತವೆ. ಇದು UGCET ಅಂತಂದ್ರೆ ದಿಸ್ ಇಸ್ ಫಾರ್ PUC ಸ್ಟೂಡೆಂಟ್ಸ್. ನಿಮ್ದು ಇಲ್ಲಿ ಬರುತ್ತೆ ಡಿಪ್ಲೊಮಾ CET ಅಂತ ಎರಡನೇ ಆಪ್ಷನ್ ಬರುತ್ತೆ. ಸೊ ಇದನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಯರ್ ಅಲ್ವಾ. ಒನ್ಸ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ, ಯಾವ್ದನ್ನ, ಡಿಪ್ಲೊಮಾ CET 2024 ಅಂತ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ಇದೆ ಹಳೇದಿದು, ಓಕೆನಾ. ಅವತ್ತೇ ಬಿಟ್ಟಿದ್ದು 2024 ಅರ್ಜಿ ಅಧಿಸೂಚನೆ ಅಂತ. ಇದು ತುಂಬಾ ದಿವಸಗಳ ಅಲ್ಲೇ ಕೊಳಿತ ಬಿದ್ದಿದೆ, ಅದು ಬೇಡ. ಈಗ ಹೊಸಾದ್ ಇವತ್ತು ಬಿಟ್ಟಿರೋದೇನಪ್ಪಾ ಅಂತ ಅಂದ್ರೆ ಡಿಪ್ಲೊಮಾ CET 2024 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ. ಸೊ ನೀವ್ ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಒನ್ಸ್ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಕ್ಲಿಯರ್ ಅಲ್ವಾ. ಸೊ ಏನಿದು ಈ ತರ ಪೇಜ್ ಅಂತ ಅಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಏನೇನ್ ಡಾಕ್ಯುಮೆಂಟ್ ಬೇಕು ಫಸ್ಟ್ ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಫಸ್ಟ್ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ. ಅಂದ್ರೆ ಅವ್ರು ಹೇಳ್ತಾರೆ SSLC ಮಾಸ್ ಕಾರ್ಡ್ ರೆಡಿ ಇಟ್ಕೊಳ್ಳಿ, ಓಕೆನಾ. ಮತ್ತೆ 12th ಮಾಸ್ ಕಾರ್ಡ್, ನೀವು 12th ಮುಖಾಂತರ ಏನಾದ್ರು ಬಂದಿದ್ರೆ RD ನಂಬರ್. ಸೊ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದ ವಿವರಗಳು ಅಂತ ಇದೆ, ಅಂದ್ರೆ ಡೀಟೇಲ್ಸ್ ಬೇಕು. 1ನೇ ಕ್ಲಾಸ್ ಅಲ್ಲಿ ಎಷ್ಟನೇ ಇಸ್ವಿಲ್ ಸ್ಟಡಿ ಮಾಡಿದೆ, 2ನೇ ಕ್ಲಾಸ್ ಎಷ್ಟು, 3ನೇ ಕ್ಲಾಸ್ ಯಾವ ಇಯರ್ ಅಲ್ಲಿ ಸ್ಟಡಿ ಮಾಡಿದೆ ಅದು ಬೇಕು. ಮತ್ತೆ JPG ಫಾರ್ಮೆಟ್ ಅಲ್ಲಿ 3, ಓಕೆನಾ. ಸೊ ಸೈನು, ಥಂಬ್ ಇಂಪ್ರೆಷನ್ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲಾನು ಕೂಡ ಏನಿದೆ 50 KB ಮ್ಯಾಕ್ಸಿಮಮ್ ಇರುತ್ತೆ. ಈ ತರ ಪೇಜ್ ಓಪನ್ ಮಾಡಿದಾಗ ಫಸ್ಟ್ ಇಲ್ಲಿ 2 ಆಪ್ಷನ್ ಕೆಳಗಡೆ ಕಾಣ್ತಾ ಇರುತ್ತೆ. ಒಂದು ಪ್ರೊಸೀಡ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ, ಇನ್ನೊಂದು ಪ್ರೊಸೀಡ್ ಫಾರ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ. ನೀವೆಲ್ಲ ನ್ಯೂ ಯೂಸರ್ ಆಗಿರ್ತೀರಾ, ಯಾರು ಕೂಡ ರಿಜಿಸ್ಟ್ರೇಷನ್ ಇನ್ನ ಮಾಡ್ಕೊಂಡ್ರಲ್ಲ. ಫಸ್ಟ್ ನೀವು ಇದನ್ನ ಕ್ಲಿಕ್ ಮಾಡಬೇಕು, ಯಾವ್ದನ್ನ, ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್, ಓಕೆನಾ. ಇದನ್ನ ಕ್ಲಿಕ್ ಮಾಡಬೇಕು. ಒನ್ಸ್ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ. ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಬರುತ್ತೆ ನೋಡಿ, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ 2003 ನಂತರ ತೇರ್ಗಡೆ ಆಗಿರುವಿರೆ ಅಂತ. ಹೌದು, ಆಬ್ವಿಯಸ್ಲಿ ಹೌದು ಅಂತ ಟಿಕ್ ಹಾಕಿ, ಓಕೆನಾ. ಯಾಕೆ ಅಂತ ಅಂದ್ರೆ 2003 ನಂತರ ಏನ್ SSLC ಮಾಡಿರ್ತಾರೆ ಕಾಸ್ಟ್ ಅವ್ರದ್ದು ಸರ್ಟಿಫಿಕೇಟ್ ಕಂಪಲ್ಸರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇಲ್ಲ. ಇಫ್ ಯು ವಾಂಟ್ ಟು ಕ್ಲೈಮ್ ಎ ರಿಸರ್ವೇಶನ್ ಇನ್ ದ ಕೌನ್ಸಿಲಿಂಗ್ ಪಾರ್ಟ್, ನಿಮ್ಗೆ ಅವಾಗ ಕ್ಯಾಸ್ಟ್ ನಿಮ್ಗೆ ರಿಸರ್ವೇಶನ್ ಅಪ್ಲೈ ಆಗುತ್ತೆ. ಸಪೋಸ್ ನಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಸರ್ ಅಂತ ಅಂದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ ಅದು, ಓಕೆನಾ. ನಿಮ್ಗೆ ರಿಸರ್ವೇಶನ್ ಅಪ್ಲೈ ಆಗಲ್ಲ. ಬಟ್ ಯು ಕ್ಯಾನ್ ಅಪ್ಲೈ ಫಾರ್ DCET. ಯು ಕ್ಯಾನ್ ರೈಟ್ ದ ಎಕ್ಸಾಮ್, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್, ಓಕೆನಾ. ಬಟ್ ಯು ಕಮ್ಸ್ ಅಂಡರ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ಬರ್ತೀರಾ ಅಷ್ಟೇ, ಓಕೆನಾ. ಸೊ ನೀವೇನ್ ಮಾಡಿ ಅಂತಂದ್ರೆ ನೀವು Sir, what about the validity of caste and income certificate, sir? validity of the time. validity should be before the exam. What is the exam date they have mentioned, ಓಕೆನಾ. ಸೊ ಆ ಮೆನ್ಷನ್ ಡೇಟ್, ಎಕ್ಸಾಮ್ ಡೇಟ್ ಏನಿದೆ ಅಥವಾ ಈ ಅಪ್ಲಿಕೇಶನ್ ಡೇಟ್ಗೆ ವ್ಯಾಲಿಡಿಟಿ ಇರಬೇಕು, ಓಕೆನಾ. ಸೊ ಅಪ್ಲಿಕೇಶನ್ ಎಂಡ್ ಡೇಟ್ ಇರುತ್ತಲ್ವಾ, ಸೊ ಪ್ರಾಬಬ್ಲಿ ಇವತ್ತು ಅವರು ಬ್ರೌಚರ್ ಬಿಡ್ತಾರೆ, ಓಕೆನಾ. ಏನಿದೆ DCET 2024ದು ಅವರು ಇನ್ಫಾರ್ಮೇಶನ್ ಬುಲೆಟಿನ್ ಬಿಡ್ತಾರೆ 2024ದು. ಅದರಲ್ಲಿ ಕೊಟ್ಟಿರ್ತಾನೆ ಎಂಡ್ ಡೇಟ್ ಯಾವಾಗ ಅಂತ. ಎಂಡ್ ಡೇಟ್ಗೆ, ಓಕೆನಾ, ನೆನ್ಪಿಟ್ಕೊಂಡ್ಬಿಡು. ಅಪ್ಲಿಕೇಶನ್ ಎಂಡ್ ಡೇಟ್ ಏನಿರುತ್ತೆ ಅವತ್ತಿಗೆ ನಿನ್ನದು ವ್ಯಾಲಿಡಿಟಿ ಇರಬೇಕು, ಓಕೆನಾ. ಈಗ ಸಪೋಸ್ ಅಂದ್ಕೊಳ್ಳೋಣ, ಓಕೆನಾ, ಇವಾಗ ಡೇಟ್ ಎಷ್ಟಪ್ಪ ಇವತ್ತು, ವಾಟ್ ಇಸ್ ದ ಡೇಟ್ ಟುಡೇ, ಮರ್ತೋಯ್ತಲ್ಲಪ್ಪ, 3rd ಅನ್ಸುತ್ತೆ, 3rd May ಅಲ್ವೇನಪ್ಪ. ಈಗ ಅಸ್ಯೂಮ್ಷನ್ ಮಾಡೋಣ
15th ಮೇಗೆ ಲಾಸ್ಟ್ ಡೇಟ್ ಇದೆ ಅಂತ ಅನ್ಕೊಳೋಣ. 15th ಮೇಗೆ ಲಾಸ್ಟ್ ಡೇಟ್ ಇದ್ರೆ ಅಪ್ಲಿಕೇಶನ್ ಹಾಕೋದು. ಅವಾಗ ಏನ್ ಮಾಡ್ಬೇಕಂತಂದ್ರೆ 15th ಮೇಗೆ ನಿನ್ನ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಇರಬೇಕು. ಓಕೆನಾ, ಅರ್ಥ ಮಾಡ್ಕೋ. 15th ಮೇಗೆ ಅಂದ್ರೆ ಯೂಶಲಿ ಎಲ್ಲಾ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಸೊ ಎಕ್ಸೆಪ್ಟ್ SC ಅಂಡ್ ST, ಓಕೆನಾ, ಇವ್ರಿಗೆಲ್ಲವೂ ಕೂಡ 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಬಂದ್ಬಿಟ್ಟು 5 years ಇರುತ್ತೆ. ಓಕೆನಾ, ಸೊ ಇಲ್ಲಿಂದ 5 years ಹಿಂದೆಗಡೆ ಲೆಕ್ಕ ಹಾಕೋ. ಇಲ್ಲಿಂದ 5 years ಹಿಂದೆಗಡೆ ಅಂತಂದ್ರೆ ಇದು ಯಾವ್ದಪ್ಪ ವರ್ಷ? ಇದು 2024. ಅಂದ್ರೆ ನೀನು 2019 ಮೇ ಅಲ್ವೇನಪ್ಪ? ಈ ಡೇಟ್ ಅಲ್ಲಿ ಮಾಡ್ಸಿರ್ಬೇಕು. ಒಟ್ಟು ಈ ಡೇಟ್ ಅಲ್ಲಿ ವ್ಯಾಲಿಡಿಟಿ ಇರ್ಬೇಕಣಪ್ಪ, ಅಷ್ಟೇ. ಇನ್ನೇನಿಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ಇಷ್ಟೇ. ಮಾಡ್ಸಿಲ್ಲ ಅಂತ ಅಂದ್ರೂ ಕೂಡ ಈಗ್ಲೂ ಹೋಗಿ ಒಂದು ಆಮೇಲೆ ಇದು ಹೇಳಪ್ಪ. ಸರ್, ಸ್ಟಡಿ ಸರ್ಟಿಫಿಕೇಟ್ ಇಂದು ಫಾರ್ ಎಕ್ಸಾಂಪಲ್ ನಾನು ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದೆ DCET-ಗೆ. ಅವಾಗ ನಾನು ಸ್ಕೂಲಿಂದ ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿದ್ದು. ಸೊ ಅದನ್ನ ಇವಾಗ ಅಟ್ಯಾಚ್ ಮಾಡ್ಬೋದಾ, ಇನ್ನು ಫ್ರೆಶ್ ಆಗಿ ಮತ್ತೆ ತಗೋಬೇಕಾ ಸರ್? 100% ಮಾಡ್ಬೋದು. ನೋಡು, ಒಂದ್ ಹೇಳ್ತೀನಿ ಕೇಳ್ರಿ. ಸ್ಟಡಿ ಸರ್ಟಿಫಿಕೇಟ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಅಂತ ಕರೀತಾರೆ. ಓಕೆನಾ, ಈಗ ನೀನ್ ಇವತ್ತೇನ್ ಸ್ಟಡಿ, ಲಾಸ್ಟ್ ವರ್ಷ ಹೋಗಿ ಬರ್ಸ್ಕೊ ಬಂದಿದ್ಯಾ, ಯಾವ್ದೋ ಒಂದ್ ಸ್ಕೂಲಲ್ಲಿ ಓದಿರ್ತೀಯ, ಸಮ್ ಎಕ್ಸ್ ಸ್ಕೂಲ್. ಓಕೆ, ಇನ್ 10 ವರ್ಷ ಹೋದ್ರು ನೀನು ವೈ ಸ್ಕೂಲಲ್ಲಿ ಓದಿದ್ಯಾ ಅಂತ ಹೇಳಕ್ಕಾಗುತ್ತೆ ಯಾರಾದ್ರೂ? ಯು ಹ್ಯಾವ್ ಸ್ಟಡಿಡ್ ಇನ್ ದಟ್ ಎಕ್ಸ್ ಸ್ಕೂಲ್ ಓನ್ಲಿ. ಓಕೆನಾ, ಸೊ ಹಂಗಾಗಿ ಸ್ಟಡಿ ಸರ್ಟಿಫಿಕೇಟ್ ಈಸ್ ಎ ಲೈಫ್ ಟೈಮ್ ವ್ಯಾಲಿಡಿಟಿ ಸರ್ಟಿಫಿಕೇಟ್. ಓಕೆನಾ, ಸೊ ಹಂಗಾಗಿ ತುಂಬಾ ವರ್ಷಗಳೇನಾದ್ರೂ ಆಗಿದ್ರೆ, ಅಂದ್ರೆ ಒಂದ್ 10 ವರ್ಷ ಆಯ್ತು ಮಾಡ್ಸಿ ಸರ್ ಅಂತ ಅನ್ನಂಗಿದ್ರೆ, ಅವಾಗ ವಿ ರೆಕಮೆಂಡ್ ಯು ಟು ಗೋ ಅಂಡ್ ಕಲೆಕ್ಟ್ ದಿ ನ್ಯೂ ಸರ್ಟಿಫಿಕೇಟ್. ಓಕೆನಾ, ಯಾಕಂದ್ರೆ 10 ವರ್ಷದಂದ್ರೆ ತುಂಬಾ ಹಳೇದಂತ ಹೇಳ್ತೀವಿ. 2 ವರ್ಷ ಯೂಶಲಿ ಮೋಸ್ಟ್ ಆಫ್ ಯು ಪೀಪಲ್ ನೀವೇನ್ ಮಾಡಿರ್ತೀರಾ ಅಂತಂದ್ರೆ, ಡಿಪ್ಲೊಮಾ ಸೇರ್ಬೇಕಾದ್ರೆ ಸ್ಟಡಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ, ಡೆಫಿನೆಟ್ಲಿ ಅದು ವ್ಯಾಲಿಡಿಟಿ ಇರುತ್ತೆ. ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಮುಂದೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಡೌಟ್ಗೆ ಅಲ್ಲಲ್ಲೇ ಕ್ಲಾರಿಫಿಕೇಶನ್ ಸಿಗುತ್ತೆ. ಇವಾಗಲೇ ಕೇಳಕ್ ಹೋಗ್ಬಿಡಿ ಡೌಟ್ನ, ಸುಮ್ನೆ ನೋಡ್ತಾ ಹೋಗಿ. ಓಕೆನಾ, ಸೊ ನಾನು ಒಬ್ರದ್ದು ಅಪ್ಲಿಕೇಶನ್ ಹಾಕಿದ್ದೀನಿ. ಸರ್ ನಂಗೊಂದು ಡೌಟ್ ಇದೆ ಸರ್, ಒಂದು ನಿಮಿಷ. ಹೇಳಿ. ಸರ್, ಅದು ನಾವು ಟೆಂತ್ ಎಲ್ಲಿ ಓದಿದ್ವು ಆ ಸ್ಕೂಲಿಂದ ಒಂದೇ ಎತ್ಕೊಂಡ್ ಸರ್ ಹೋಗುತ್ತೆ ಸರ್ ಅದೇ ಸ್ಟಡಿ ಸರ್ಟಿಫಿಕೇಟ್? ನಾನು ಅದನ್ನೇ ಹೇಳ್ತೀನಪ್ಪ, ಪೂರ್ತಿ ಕೇಳಿ. ಒಂದ್ ನಿಮಿಷ. ಸ್ಟಡಿ ಡೀಟೇಲ್ಸ್ ಅಂತ ಬರುತ್ತೆ, ಅಲ್ಲಿ ನಾನು ಡೀಟೇಲ್ಸ್ ಹೇಳ್ತೀನಿ ನಿಮ್ಗೆ ಯಾವ್ದೇ ರೀತಿ ನಾನು ಇದನ್ನ ಮಾಡಲ್ಲ. ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ, ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಓಕೆನಾ, ಒಬ್ರದ್ದು ಅಪ್ಲಿಕೇಶನ್ ಹಾಕಿದ್ದೀನಿ ಆಲ್ರೆಡಿ. ಸ್ಕೂಲ್ ಚೇಂಜ್ ಮಾಡಿದೀವಿ, ಅದಕ್ಕೆ ಅಂತ ಕೇಳೋಣ ಅಂತ. ಅದೇ ನಾನು ಅಲ್ಲಿಗೆ ಬಂದಾಗ ಹೇಳ್ತೀನಿ. ನಾವಿನ್ನ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೀವಿ. ಸರಿ ಸರಿ ಸರ್. ಓಕೆ, ಫಸ್ಟ್ ನೀವು ಇಲ್ಲಿ ಹೌದು ಅಂತ ಟಿಕ್ ಹಾಕಿ. ಓಕೆನಾ, ಒನ್ಸ್ ನೀವು ಹೌದು ಅಂತ ಟಿಕ್ ಹಾಕಿದ್ರೆ ಏನ್ ಮಾಡ್ತಾರಪ್ಪ ಅವಾಗ ಅಂದ್ರೆ ಈ ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಹೌದು ಅಂತ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಹೌದು ಅಂತ ಅಂದಾಗ ಇಲ್ಲಿ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ಏನ್ ಬರುತ್ತೆ? ಇಲ್ಲಿ SSLC ರಿಜಿಸ್ಟರ್ ನಂಬರ್ ಅಥವಾ ಸ್ಟೂಡೆಂಟ್ ನಂಬರ್ ಅಂತ ಬರುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ದು ರಿಜಿಸ್ಟರ್ ನಂಬರ್, SSLC ಮಾರ್ಕ್ಸ್ ಕಾರ್ಡ್ ಇರುತ್ತಲ್ವಾ ಎಲ್ರ ಹತ್ರ, ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ನ ಇಲ್ಲಿ ಎಂಟರ್ ಮಾಡಬೇಕು. ಓಕೆನಾ, ನಿಮಗೆ ಯೂಶಲಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ 2021 ಇಫ್ ಯು ಆರ್ ಎ ಫ್ರೆಶರ್. ಓಕೆನಾ, ಕರೆಕ್ಟ್ ಆಗಿ 2021 ಅಲ್ಲಿ SSLC, ಮೋಸ್ಟ್ ಆಫ್ ಯು ಹಾವ್ ಫಿನಿಶ್ಡ್ ಯುವರ್ SSLC ಇನ್ 2021, ಹೌದಲ್ವಾ? 2021 ಅಂತ ಹಿಂಗೆ ಎಷ್ಟೊಂದು ಡಿಜಿಟ್ಗಳು ಇರ್ತವೆ, ಅದನ್ನ ನೀನ್ ಇಲ್ಲಿ ಎಂಟರ್ ಮಾಡ್ಬೇಕು. ಒನ್ಸ್ ನೀನ್ ಎಂಟರ್ ಮಾಡ್ಬಿಟ್ಟು ಇಲ್ಲಿ ವೆರಿಫೈ ಅಂತ ಇರುತ್ತೆ, ವೆರಿಫೈ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ, ಕಂಪ್ಲೀಟ್ ಆಗಿ ನಿಮ್ಮ ಜಾತಕ ಓಪನ್ ಆಗುತ್ತೆ. ಓಕೆನಾ, ನೀನೇನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ಅದೇ ತೋರಿಸುತ್ತೆ ನಿಮ್ಮ ಇಲ್ಲಿ ನಾನು ಕಾನ್ಫಿಡೆನ್ಶಿಯಾಲಿಟಿ ಮೇಂಟೈನ್ ಮಾಡ್ಬೇಕಾಗಿರೋದ್ರಿಂದ ನಾನು ಬ್ಲರ್ ಮಾಡಿದೀನಿ. ಅಂದ್ರೆ ಈ ತರ ಒಂದು ಇದನ್ನ ಹಾಕೊಂಡಿದೀನಿ, ಅವ್ರವ್ರ ನೇಮ್ಗೆ ಮತ್ತೆ ಏನೇನು ಕಾನ್ಫಿಡೆನ್ಶಿಯಾಲಿಟಿ ಬೇಕೋ ಅದಕ್ಕೆಲ್ಲ ಅಲ್ಲಲ್ಲಿ ನಿಮ್ ನೇಮ್ ಬರುತ್ತೆ. ಓಕೆನಾ, ನೋಡಿ ಇಲ್ಲಿ ನಿಮ್ಮ ಹೆಸರು ಬರುತ್ತೆ, ಇಲ್ಲಿ ನಿಮ್ಮ ನೇಮ್ ಬಂದಿರುತ್ತೆ. ನೀವು ವೆರಿಫೈ ಮಾಡ್ಕೋಬೇಕು ಆಸ್ ಪರ್ ಯುವರ್ SSLC ಮಾರ್ಕ್ಸ್ ಕಾರ್ಡ್. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದೇ ತರ ಇಲ್ಲಿ ನಿಮ್ಗೆ ನೇಮ್ ಡಿಸ್ಪ್ಲೇ ಆಗುತ್ತೆ. ನೀವು ಚೆಕ್ ಮಾಡ್ಕೋಬೇಕು. ನೀವೇನ್ ಟೈಪ್ ಮಾಡಂಗಿಲ್ಲ ಇಲ್ಲೆಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಅದೇ ಬರುತ್ತೆ, ಸೊ ನಿಮ್ಮ ಜೆಂಡರ್ ಬರುತ್ತೆ, ನೀವು SSLC ಯಾವಾಗ ಪೂರ್ಣ ಮಾಡಿದೀರಾ ಅಂತ ಬರುತ್ತೆ, 2020 ಇದೆಲ್ಲ ಅದೇ ಬರುತ್ತೆ. ನಾವೇನು ಮಾಡಂಗಿಲ್ಲ ಇಲ್ಲಿ. ನಿಮ್ ಫಾದರ್ ನೇಮ್ ಬರುತ್ತೆ, ಮದರ್ ನೇಮ್ ಬರುತ್ತೆ, ನಿಮ್ಮ ಸ್ಯಾಟ್ಸ್ ನಂಬರ್ ಬರುತ್ತೆ. ಆಕ್ಚುಲಿ ಸ್ಯಾಟ್ಸ್ ಇದೇ ನಂಬರ್ ತುಂಬಾ ಇಂಪಾರ್ಟೆಂಟ್. ಏನ್ ತೊಂದ್ರೆ ಇಲ್ಲ, ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಕ್ಲಿಯರ್ ಆಯ್ತಲ್ವಾ? ಇಷ್ಟು ಡೀಟೇಲ್ಸ್ ಅದಾಗ ಅದೇ ಬರುತ್ತೆ, ನಾವೇನು ಮಾಡಂಗಿಲ್ಲ. ಅರ್ಥ ಆಯ್ತಲ್ವಾ? ನೀನೇನು ಎಡಿಟ್ ಕೂಡ ಮಾಡಕ್ ಆಗಲ್ಲ ಅದನ್ನ. ಓಕೆ, ಒನ್ಸ್ ಯು ಗೆಟ್ ದಿಸ್. ಸರ್, ರೂರಲ್ ಕೋಟಾ ಅಪ್ಲೈ ಮಾಡೋದಾದ್ರೆ ಇನ್ಕಮ್ ಮೇಡಮ್ ಮತ್ತೆ ಕಾಸ್ಟ್ ಒಂದ್ ನಿಮಿಷ, ಸರ್ಟಿಫಿಕೇಟ್ ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ನಾನು ನಿನ್ನ ಅಲ್ಲಿಗೆ ಹೋದ್ಮೇಲೆ ಪ್ರತಿಯೊಂದು ನಾನು ಆದ್ಮೇಲೆ ಇದೆಲ್ಲ ಕ್ಲಾಸ್ ಆದ್ಮೇಲೆ ನಿಮ್ಗೊಂದು 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅದಾದ್ಮೇಲೆ ನೀವು ಕೇಳಿ. ಓಕೆನಾ, ನಾನು ಹೇಳ್ಕೊಡ್ತೀನಿ ನಿಮ್ಗೆ, ಎಲ್ಲಾನು ಹೇಳ್ಕೊಡ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಇವಾಗಲೇ ಕೇಳಕ್ ಹೋಗ್ಬೇಡಿ. ನೆಕ್ಸ್ಟ್ ನಿಮ್ಮ ವಿದ್ಯಾರ್ಹತೆ ಅಂತ ಬರುತ್ತೆ.
ಸೊ ಇಲ್ಲಿ ನೀವು ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ತೋರಿಸ್ತಾ ಇರುತ್ತೆ. ಇಲ್ಲಿ ಡಿಪ್ಲೊಮೊ ಅಂತ ಟೈಪ್ ಮಾಡಿ. ನೀವೆಲ್ಲ ಡಿಪ್ಲೊಮಾ ಅಲ್ವಾ, ಡಿಪ್ಲೊಮೊ ಅಂತ ಟೈಪ್ ಮಾಡಿ. ಅದಾದ್ಮೇಲೆ ರಾಷ್ಟ್ರೀಯತೆ ಇಂಡಿಯನ್ ಅಂತ ಟೈಪ್ ಮಾಡಿ. ಇದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ರಾಜು, ಇದು ಏನಪ್ಪಾ ಅಂದ್ರೆ ನಿಮ್ಮ ಇಮೇಲ್ ಐ ಡಿ. ಓಕೆನಾ, ನಿಮ್ಮ ಇಮೇಲ್ ಕೇಳುತ್ತೆ. ಓಕೆನಾ, ನಿಮ್ಮ ಇಮೇಲ್ ಏನಿದೆ ಆ ಇಮೇಲ್ ನ ಹೌ ಟು ಜಾಯಿನ್ ಫ್ರೀ ಕೋರ್ಸ್ ಅಂತೆ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಕಣಪ್ಪ, ಅಭ್ಯಾಸ ಅಕಾಡೆಮಿ ಕರ್ನಾಟಕ ಅಂತ, ಸಬ್ಸ್ಕ್ರೈಬ್ ಆಗು. ಸೊ ಅಲ್ಲಿರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಗ್ರೂಪ್ ಇದೆ. ಸೊ ನೋಡು, ಗ್ರೂಪ್ ಅಲ್ಲಿ ಇದ್ರೆ ಇದನ್ನ ಮಾಡ್ತಾರೆ. ಅಭ್ಯಾಸ ಅಕಾಡೆಮಿ ಕರ್ನಾಟಕ ಅಂತ ಇರುತ್ತೆ. ಇಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಇದೆ ನೋಡಪ್ಪ. ಓಕೆನಾ, DCET ಇನ್ಫೋ ಅಂಡ್ ಸ್ಟಡಿ ಅಂತ ಅಲ್ಲಿದೆ ಅನ್ಬೋದು. ನೋಡಿ, ಇಂಪಾರ್ಟೆಂಟ್ ನಿಮ್ದು ಕರೆಕ್ಟ್ ಆಗಿ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಇಮೇಲ್ ಐ ಡಿನ ಹೊಡಿ. ಮತ್ತೆ ತುಂಬಾ ಜನಕ್ಕೆ ಒಂದು 4-5 ಇಮೇಲ್ ಐ ಡಿಗಳು ಇಟ್ಕೊಂಡಿರ್ತಾರೆ. ಒಂದೊಂದೊಂದೊಂದೊಂದು ಪಾಸ್ವರ್ಡ್ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ. ಓಕೆ, ಅಂತವೆಲ್ಲ ಇಟ್ಕೊಳಕ್ ಹೋಗ್ಬೇಡ. ಮೊಬೈಲ್ ಕಳೆದೋದ್ರೆ ಇಮೇಲ್ ಐ ಡಿನ ಹೊಲ್ಟೋಗೋತಾರ. ಓಕೆನಾ, ಸೊ ಹಂಗಿಲ್ಲ. ಒಂದು ಜೆನ್ಯೂನ್ ಅಂತ ನಿಂದು ಅಂತ ಒಂದು ಇಮೇಲ್ ಐ ಡಿ ಮೇಂಟೈನ್ ಮಾಡ್ಕೊ. ಆ ಇಮೇಲ್ ಐ ಡಿನ ಎಂಟ್ರಿ ಮಾಡ್ಬೇಕು ಇಲ್ಲಿ. ಕ್ಲಿಯರ್? ಅದಾದ್ಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡ್ಬೇಕು. ಇಲ್ಲಿ ಏನ್ ಕಾಣ್ತಾ ಇರುತ್ತೆ ಕ್ಯಾಪ್ಚಾ, ಕರೆಕ್ಟ್ ಕ್ಯಾಪಿಟಲ್ ಲೆಟರ್ ಇದ್ರೆ ಕ್ಯಾಪಿಟಲ್ ಲೆಟರ್ ಹಾಕ್ಬೇಕು, ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್, ನಂಬರ್ ಇದ್ರೆ ನಂಬರ್ ಕರೆಕ್ಟ್ ಹಾಕೋಬೇಕು ಕ್ಯಾಪ್ಚಾ. ಮತ್ತೆ ನಿಮ್ಮ ಮೊಬೈಲ್ ನಂಬರ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕ್ಲಿಯರ್ ಅಲ್ವಾ? ಸೊ ಅದಾದ್ಮೇಲೆ ಇಷ್ಟು ನಂಬರ್ ಆದ್ಮೇಲೆ ನೋಡಿ, ಇಮೇಲ್ ಐ ಡಿ ಇಂಪಾರ್ಟೆಂಟು, ಮೊಬೈಲ್ ನಂಬರ್ ಇಂಪಾರ್ಟೆಂಟು, ಕ್ಯಾಪ್ಚಾ ಎಂಟ್ರಿ ಮಾಡ್ತೀರಾ. ಅದಾದ್ಮೇಲೆ ನಿಮ್ಗೆ ಕೇಳುತ್ತೆ ಅದು ಪಾಸ್ವರ್ಡ್ ಸೆಟ್ ಮಾಡಿ ಅಂತ. ಓಕೆನಾ, ಸೊ ಎಂಟರ್ ಪಾಸ್ವರ್ಡ್ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಅಂತ. ಸೊ ಪಾಸ್ವರ್ಡ್ ಸೆಟ್ ಮಾಡಿ, ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದನ್ನ ಪಾಸ್ವರ್ಡ್ ನ ಸೆಟ್ ಮಾಡಿ. ಓಕೆನಾ, ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಸೊ ಅದರಲ್ಲಿ ನಿಮ್ಗೆ ಕಂಡೀಷನ್ ಇದೆ. ವೈಟಿಂಗ್ ರೂಮ್ ತೆಗ್ದಿಲ್ವಾ ನಾನು? ಓಕೆ, ಮಿನಿಮಮ್ ಕಂಡೀಷನ್ ಏನಪ್ಪಾ ಅಂದ್ರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಒಂದು ಕ್ಯಾಪಿಟಲ್ ಲೆಟರ್, ಒಂದು ಕ್ಯಾಪಿಟಲ್ ಲೆಟರ್. ಓಕೆನಾ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಇನ್ನಿದಾವೆಲ್ಲ ಸ್ಮಾಲ್. ಓಕೆನಾ, ಮತ್ ಇನ್ನೊಂದು ನಂಬರ್ ಹಾಕೋ, ಒಂದು ನಂಬರ್. ಓಕೆನಾ, ಯೂಶಲಿ ಏನ್ ಮಾಡಿ ಅಂತಂದ್ರೆ ನಿಮ್ಮ ನೇಮ್ ಇರುತ್ತಲ್ವಾ, ನಿಮ್ಮ ನೇಮ್ ಅಲ್ಲಿ ಫಸ್ಟ್ ಲೆಟರ್ ನ ಕ್ಯಾಪಿಟಲ್ ಹಾಕೊಳ್ಳಿ, ಇನ್ನಿದಾವೆಲ್ಲ ಸ್ಮಾಲ್ ಹಾಕೊಳ್ಳಿ. ಅಂತ ಹಾಕ್ಬಿಟ್ಟು ನಿಮ್ಮ ಡೇಟ್ ಆಫ್ ಇಯರ್ ಹಾಕೊಂಡ್ಬಿಡಿ, ಅವಾಗ ಎಲ್ಲ ಕವರ್ ಆಗ್ತವೆ. ಹಿಂಗೆ ಸೆಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಇಟ್ ಈಸ್ ಅಪ್ ಟು ಯು, ನೀವ್ ಹೆಂಗಾರು ಮಾಡಿ. ಮಿನಿಮಮ್ ಆಫ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಕ್ಲಿಯರ್ ಇತ್ತಲ್ವಾ? ನೆಕ್ಸ್ಟ್ ಅದನ್ನೇ ಮತ್ತೆ ರೀಟೈಪ್ ಮಾಡಿ, ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಪಾಸ್ವರ್ಡ್ ನ. ಕನ್ಫರ್ಮ್ ಮಾಡ್ಕೊಂಡು ಕೆಳಗಡೆ ಹಿಂಗ್ ಕಾಣುತ್ತೆ ನಿಮ್ಗೆ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಓಕೆನಾ, ಸೊ ನೀವು ರನ್ಸ್ ಏನ್ ಮಾಡ್ಬೇಕು, ಅಲ್ಲಿ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು. ಓಕೆನಾ, ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ 2 ಅಂತ ಇರುತ್ತೆ. ಒಂದು ರಿಜಿಸ್ಟ್ರೇಷನ್, ಎವ್ರಿ ಒನ್ ಮಸ್ಟ್ ರಿಜಿಸ್ಟರ್ಡ್ ಫಾರ್ ದಿಸ್, ರಿಜಿಸ್ಟ್ರೇಷನ್ ಹಾಕ್ಬೇಕು. ಅದಾದ್ಮೇಲೆ ಅಪ್ಲಿಕೇಶನ್. ನಾವಿನ್ನು ವಿ ಆರ್ ನಾಟ್ ಇನ್ ಟು ದ ಅಪ್ಲಿಕೇಶನ್. ಕ್ಲಿಯರ್? ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಾನು ಇಲ್ಲಿ ಏನೇನ್ ಕಾಣುತ್ತೋ ನಿಮ್ಮ ಸಿಸ್ಟಮ್ ಅಲ್ಲಿ ಓಪನ್ ಮಾಡಿದ್ರು ಹಿಂಗೇನೆ ಕಾಣುತ್ತೆ. ಓಕೆ, ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು PPT ಮಾಡ್ಕೊ ಬಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ದು ನಿಮ್ಮ ಪಾಪಪ್ ಬರುತ್ತೆ, ಒಂದು ಮೆಸೇಜಿಂಗ್ ಓಪನ್ ಆಗುತ್ತೆ ನಿಮ್ಮ ಇದ್ರ ಮೇಲೆ, ಡಿಸ್ಪ್ಲೇ ಮೇಲೆ. ಏನಂತ? ಈ ತರ. ಓಕೆನಾ, ಸೊ ಇನ್ಫಾರ್ಮೇಶನ್ ಮೆಸೇಜ್ ಬರುತ್ತೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್, ಯುವರ್ ಲಾಗಿನ್ ಡೀಟೇಲ್ಸ್, ಯೂಸರ್ ID ಅಂತ ಬರುತ್ತೆ. ಇಲ್ಲಿ ಯೂಸರ್ ID ಏನಿರುತ್ತೆ ಸರ್ ಇದು ಅಂತ ಅಂದ್ರೆ, ಸಪೋಸ್ ಇದನ್ನ ಫೋಟೋ ತಕೊಂಡು ಇಟ್ಕೊಂಡ್ಬಿಡಿ. ಸಮ್ ಟೈಮ್ಸ್ ಇದು ನಿಮ್ಮ ಮೊಬೈಲಿಗೆ ಮೆಸೇಜ್ ಕೂಡ ಬರುತ್ತೆ, ನಿಮ್ಮ ಮೇಲ್ಗೆ ಒಂದು ಮೇಲ್ ಬರುತ್ತೆ, ಇಮೇಲ್ ಐಡಿಗೆ. ಸಮ್ ಟೈಮ್ಸ್ ಬರದೇ ಇರೋ ಚಾನ್ಸಸ್ ಕೂಡ ಇರುತ್ತೆ. ಹಂಗಾಗಿ ಬೆಟರ್ ಯು ಟೇಕ್ ಎ ಒಂದು ಸ್ನ್ಯಾಪ್ ತಗೊಳ್ಳಿ ಇದನ್ನ. ಓಕೆನಾ, ಮತ್ತೆ ಇದು ಸಪೋಸ್ ಹಂಗೂ ತಗೊಳ್ಳಿಲ್ಲ ಸರ್, ಮರ್ತೋಯ್ತು ಅಂತ ಅಂದ್ರೆ, ಈ ಯೂಸರ್ ID ಏನಿರುತ್ತೆ ಅಂತ ಅಂದ್ರೆ, ನೀವು ಸ್ಟಾರ್ಟ್ 39 ಇಂದ ಶುರುವಾಗುತ್ತೆ. 39 ಇಂದ ಶುರುವಾಗಿ ನಿಮ್ಮ ರಿಜಿಸ್ಟರ್ ನಂಬರ್, SSLC ರಿಜಿಸ್ಟರ್ ನಂಬರ್. SSLC ಏನಿದೆ 39 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಂಬರ್ 39 ಇದ್ದು, ಇನ್ನ ಉಳಿದಿರೋ ನಂಬರ್ ಎಲ್ಲ ಏನಿರ್ತವೆ, SSLC ರಿಜಿಸ್ಟರ್ ನಂಬರ್ ಇರ್ತವೆ. ಕ್ಲಿಯರ್? ಅದೇ ನಿಮ್ಮ ಯೂಸರ್ ID. ಪಾಸ್ವರ್ಡ್ ಆಸ್ ಯು ಕ್ರಿಯೇಟೆಡ್ ಅಂತ ಇರುತ್ತೆ. ನೀನ್ ಏನ್ ಕ್ರಿಯೇಟ್ ಮಾಡಿರ್ತೀವೋ ಅದೇ ನಿನ್ನ ಪಾಸ್ವರ್ಡ್. ಸಪೋಸ್ ಪಾಸ್ವರ್ಡ್ ಮರ್ತೋಗ್ಬಿಟ್ರೆ ಏನ್ ಮಾಡೋದು ಸರ್ ಅಂತ ಅಂದ್ರೆ, ಅಲ್ಲಿ ಫರ್ಗಟ್ ಪಾಸ್ವರ್ಡ್ ಅಂತ ಇರುತ್ತೆ, ಅಲ್ಲಿ ಫರ್ಗಟ್ ಪಾಸ್ವರ್ಡ್ ಹೊಡೆದ್ಬಿಟ್ಟು ಮತ್ತೆ ಯು ಕ್ಯಾನ್ ಕ್ರಿಯೇಟ್ ಯುವರ್ ಅನದರ್ ಪಾಸ್ವರ್ಡ್. ಕ್ಲಿಯರ್? ನಾವು ಇಷ್ಟು ಈ ಪಾಪಪ್ ಮೆಸೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಬರುತ್ತೆ. ಸೊ ಒನ್ಸ್ ಇದನ್ನ ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಅಂದ್ರೆ ಈಗ ಏನ್ ಮಾಡಿದ್ಯಾ, ನಿನ್ ಕೆಲಸ ಏನಾಯ್ತು ಈಗ, ಫಸ್ಟ್ ಸ್ಟೇಜ್ ಕಂಪ್ಲೀಟೆಡ್ ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಗಾಟ್ ಓವರ್. ದೆನ್ ಯು ಹ್ಯಾವ್ ಟು ಅಪ್ಲೈ ದಿ ಏನದು ಅಪ್ಲಿಕೇಶನ್ ಹಾಕ್ಬೇಕು DCET 2023. ಅವಾಗ ಲಾಗಿನ್ ID ಕೇಳುತ್ತೆ, ರಿಜಿಸ್ಟರ್ ನಂಬರ್. ಸೊ ಇಲ್ಲಿ ಏನಿರುತ್ತೆ, ಈ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ, ಅದಾದ್ಮೇಲೆ ಪಾಸ್ವರ್ಡ್ ಏನ್ ಸೆಟ್ ಮಾಡಿರುತ್ತೆ ಅದನ್ನ ಎಂಟ್ರಿ ಮಾಡಿ, ಅದಾದ್ಮೇಲೆ ಇಲ್ಲೇನ್ ಕಾಣ್ತಾ ಇರುತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ. ಇಲ್ಲೇನ್ ಕಾಣ್ತಾ ಇರುತ್ತೆ ಇದಲ್ಲಪ್ಪ ರಾಜಾ, ನಿನಗೇನ್ ಕಾಣುತ್ತೋ ನಿನ್ನ ಸಿಸ್ಟಮ್ ನಲ್ಲಿ ಕ್ಯಾಪ್ಚಾ ಪ್ರತಿಯೊಂದಕ್ಕೂ ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ಎಂಟ್ರಿ ಮಾಡಿ. ಲಾಗಿನ್ ಅಂದ್ರೆ ಯಾವ್ದು ಹೇಳಿ ನೀವು, 39 ಸೇರಿಸ್ಬಿಟ್ಟು ನಿಮ್ಮ SSLC ರಿಜಿಸ್ಟರ್ ನಂಬರ್ ಅಂತ ಇತ್ತಲ್ಲ ಅದು.
ಇದು ನಿಮ್ಮ ಮೆಸೇಜ್ ಕೂಡ ಬಂದಿರುತ್ತೆ, ಅಲ್ಲಿ ಓಪನ್ ಆಗಿತ್ತಲ್ವ ಅದು. ಇಷ್ಟನ್ನ ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಹಿಂಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಏನಂತ ಬರುತ್ತೆ, ಇಲ್ಲಿ ಏನೋ SR ಅಂತ ಬರುತ್ತೆ, ಇದನ್ನೆಲ್ಲ ಇಂಟು ಹೊಡೆದ್ಬಿಡಿ. ಇಲ್ಲಿ ಲಾಗಿನ್ ಅಂತ ಟೈಪ್ ಮಾಡಿ. ಓಕೆನಾ, ಒನ್ಸ್ ಲಾಗಿನ್ ಅಂತ ಟೈಪ್ ಮಾಡಿದ್ರೆ ಈಗ ನಿಮ್ಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆನಾ, ಈಗ ಅಪ್ಲಿಕೇಶನ್ ಓಪನ್ ಆಯ್ತು. ಕ್ಲಿಯರ್ ಅಲ್ವಾ? ಸರ್ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣಿಸ್ತಿದೆ, ಅದನ್ನ ಸ್ಕ್ರಾಚ್ ಮಾಡಿ ಸರ್. ಇರ್ಲಿ ಬಿಡಪ್ಪ, ಹೋಗ್ಲಿ, ನಡೆಯುತ್ತೆ. ಓಕೆನಾ, ಸೊ ನಿಮ್ಗೆ ಫಸ್ಟ್ ಪೇಜ್ ಹಿಂಗ್ ಕಾಣುತ್ತೆ. ಓಕೆನಾ, ಇಲ್ಲಿ ನಿಮ್ಮ ನೇಮ್ ಬರ್ತಿರುತ್ತೆ, ಇರ್ಲಿ. ಸೊ ದಿಸ್ ಕ್ರೆಡಿಟ್ ಗೋಸ್ ಟು ರಕ್ಷಿತಾ. ಓಕೆನಾ, ಸೊ ನಿಮ್ಗೆ ಈ ತರ ನಂಬರ್ ಬರುತ್ತೆ. ಹೇಳಿದ್ನಲ್ಲ, ಇದೆಲ್ಲ ನಂಬರ್ ಹೆಂಗಿರುತ್ತೆ ಅಂತ, ಅಲ್ಲಿ ನಿಮ್ಮ ನೇಮು ಇದೆಲ್ಲ ಬಂದಿರುತ್ತೆ. ಅದಾದ ನಂತರ ಏನಾಗುತ್ತೆ ಅಂತ ಅಂದ್ರೆ, ಒಂದ್ ನಿಮಿಷ, ಕಾಣಿಸ್ತಿದೆ ಎಲ್ರಿಗೂ? ಕ್ಲಾರಿಟಿ ಇದೆಯಾ? ಹಾ ಸರ್, ಕ್ಲಾರಿಟಿ ಇದೆ, ಕರೆಕ್ಟ್ ಆಗಿದೆ, ಕ್ಲೀನ್ ಆಗಿದೆ. ಓಕೆ, ನೋಡಿ, ನಿಮಗೆ ಟೋಟಲ್ ಅಪ್ಲಿಕೇಶನ್ ನಲ್ಲಿ ನಿಮ್ಗೆ ಇಷ್ಟು ಸ್ಟೇಜಸ್ ಗಳು ಬರ್ತವೆ. ಅಂದ್ರೆ ಜನರಲ್ ಡೀಟೇಲ್ಸ್ ಅಂತ ಬರುತ್ತೆ, ಎಲಿಜಿಬಿಲಿಟಿ ಕ್ಲಾಸ್ ಅಂತ ಬರುತ್ತೆ, ರಿಸರ್ವೇಶನ್ಸ್ ಅಂತ ಬರುತ್ತೆ, ಸ್ಟಡಿ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಡಾಕ್ಯುಮೆಂಟ್ ಅಪ್ಲೋಡ್, ಕೋರ್ಸ್ ಡೀಟೇಲ್ಸ್, ಪೇಮೆಂಟ್ ಅಂಡ್ ಅಪ್ಲಿಕೇಶನ್ ಪ್ರಿಂಟ್ ಅಂತ ಬರುತ್ತೆ. ಸೊ ಇಷ್ಟು ನಿಮ್ಗೆ ಏನಾಗುತ್ತೆ, ಸ್ಟೇಜಸ್ ಗಳನ್ನ ಫಿಲ್ಅಪ್ ಮಾಡ್ಬೇಕು ನೀವು. 1 2 3 4 5 6 7 8 9 9 ಸ್ಟೇಜ್ ಇದೆ. ಸೊ ಇಷ್ಟು ಸ್ಟೇಜ್ ಗಳನ್ನ ನೀವು ಒಂದೊಂದಾಗಿ ದಾಟ್ಕೊಂಡು ಹೋಗ್ಬೇಕಾಗತ್ತೆ ಈಗ. ಓಕೆನಾ, ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಆ ಸ್ಟೇಜ್ ನ ಇಲ್ಲಿ ತೋರಿಸ್ತಾ ಇರ್ತಿ, ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ. ಓಕೆನಾ, ಸೊ ಈಗ ಫಸ್ಟ್ ಜನರಲ್ ಡೀಟೇಲ್ಸ್ ಅಲ್ಲಿ ಆಟೋಮೆಟಿಕಲಿ ಅದೇ ತಗೊಂಡ್ಬಿಡುತ್ತೆ ಎಲ್ಲ. ಓಕೆನಾ, ನೀವೇನು ಏನು ರಿಜಿಸ್ಟರ್ ಆಗ್ಬೇಕಾದ್ರೆ ಡೀಟೇಲ್ಸ್ ಎಂಟ್ರಿ ಮಾಡಿರ್ತೀರಾ, ಸೊ ಆ ರಿಜಿಸ್ಟರ್ ಅಲ್ಲಿ ಎಲ್ಲ ಇಲ್ಲಿ ಅದೇ ತಗೊಂಡ್ಬಿಡುತ್ತೆ. ಅಂದ್ರೆ ಫಾದರ್ ನೇಮ್, ಮದರ್ ನೇಮ್, ನೇಮು, ಜೆಂಡರ್, ಅದು ಇದು, ಮತ್ತೆ ನಿಮ್ ಇಮೇಲ್ ಐಡಿ ಏನ್ ಎಂಟ್ರಿ ಮಾಡಿರ್ತೀರ ಅದು ಬರುತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಕೇಳುತ್ತೆ ಏನಂತ, ನಿಮ್ಮ ರಾಜ್ಯ ಯಾವ್ದಪ್ಪ, ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ ಅಂತಂದ್ರೆ ನೀವು ಯಾವ ಡಿಸ್ಟಿಕ್, ನಿಮ್ ಮನೆ. ಓಕೆನಾ, ನಿಮ್ಮ ಮನೆ ಅಂದ್ರೆ ಎಂಟರ್ ಯುವರ್ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಅಂತ ಇದೆ. ನಿಮ್ಮನ್ನ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ, ನಮ್ಮ KEA ಅಥಾರಿಟಿ ಅವರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಅಂದ್ರೆ, ನಿಮ್ಮನ್ನ ಭೇಟಿ ಮಾಡ್ಬೇಕು VIP-ಗಳನ್ನ ಅಂತ ಅಂದ್ರೆ ಎಲ್ಲಿಗೆ ಬರ್ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ ಊರಿಗೆ ಬರ್ಬೇಕು ಅಂತ ಹೇಳ್ತೀಯೋ, ಅಥವಾ ಬೆಂಗಳೂರಲ್ಲಿ ಇದೀನಿ ಸರ್ ಅಂತ ಹೇಳ್ತೀಯೋ, ದುಬೈನಲ್ಲಿ ಇದೀನಿ ಅಂತ ಹೇಳ್ತೀಯೋ, ಆ ಅಡ್ರೆಸ್ ಎಂಟ್ರಿ ಮಾಡಿ. ಓಕೆನಾ, ಎಲ್ಲರೂ ಕರ್ನಾಟಕದಲ್ಲೇ ಇರಬೇಕು. ಓಕೆನಾ, ರಾಜ್ಯ ಎಂಟ್ರಿ ಮಾಡಿ ಕರ್ನಾಟಕ, ಡಿಸ್ಟಿಕ್ ಅಂದ್ರೆ ತುಮಕೂರು ಇದ್ರೆ ತುಮಕೂರು ಅಂತ ಅನ್ನಿ, ತಾಲೂಕು ಶಿರಾ ಅಂತ ಅಂದ್ರೆ ಶಿರಾ ಅಂತ ಅನ್ನಿ, ಯಾವ್ದೋ ಒಂದು ನಿಮ್ಮ ತಾಲೂಕುಗಳು. ನಮ್ ತಾಲೂಕ್ ಶಿರಾ, ಅದಕ್ಕೆ ನಾನು ಹೇಳ್ದೆ. ಕ್ಲಿಯರಾ? ಹಿಂಗೆ. ಸೊ ಫಸ್ಟ್ ಕರ್ನಾಟಕ ಎಂಟ್ರಿ ಮಾಡಿ, ಸೊ ಅದಾದ್ಮೇಲೆ ನಿಮ್ಮ ಡಿಸ್ಟಿಕ್ ಎಂಟ್ರಿ ಮಾಡಿ, ಅದಾದ್ಮೇಲೆ ತಾಲೂಕ್ ಎಂಟ್ರಿ ಮಾಡಿ, ಅದಾದ್ಮೇಲೆ ನಿಮ್ಮ ಅಡ್ರೆಸ್ ನ ಎಂಟ್ರಿ ಮಾಡಿ. ಓಕೆನಾ, ಅದಾದ್ಮೇಲೆ ನಿಮ್ಮ ತಾಲೂಕ್ದು ಪಿನ್ ಕೋಡ್ ಎಂಟ್ರಿ ಮಾಡಿ. ಕ್ಲಿಯರ್ ಅಲ್ವಾ? ವಿದ್ಯಾರ್ಹತೆ ಕೇಳುತ್ತೆ, ಡಿಪ್ಲೊಮಾ ಎಂಟ್ರಿ ಮಾಡಿ, ರಾಷ್ಟ್ರೀಯತೆ ಇಂಡಿಯನ್ ಎಂಟ್ರಿ ಮಾಡಿ, ಧರ್ಮ ಅಂದ್ರೆ ನಿಮ್ಮ ಯಾವ್ದು ರೆಸ್ಪೆಕ್ಟಿವ್, ಸೊ ಹಿಂದೂ ಇದ್ರೆ ಹಿಂದೂ, ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್, ಮುಸ್ಲಿಂ ಇದ್ರೆ ಮುಸ್ಲಿಂ, ಅದಾಕೊಳ್ಳಿ. ಸೊ ಮಾತೃಭಾಷೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ದೇನ್ ಮಾತೃಭಾಷೆ, ಕನ್ನಡ ಇದ್ರೆ ಕನ್ನಡ ಹಾಕಿ, ತಮಿಳ್ ಇದ್ರೆ ತಮಿಳ್ ಹಾಕಿ, ಯಾವ್ದಿದ್ಯೋ ಅದು. ನೆಕ್ಸ್ಟ್ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ, ಮದ್ವೆ ಆಗಿದ್ರೆ ಮ್ಯಾರಿಡ್ ಅಂತ ಹಾಕು, ಮದ್ವೆ ಆಗಿಲ್ಲ ಅಂತ ಅಂದ್ರೆ ಸಿಂಗಲ್ ಅಂತ ಹಾಕು. ಮದ್ವೆ ಆಗಿದೆ ಅಂತ ನೀನ್ ಹಾಕದೆ ಅಂತಂದ್ರೆ ಇಲ್ಲಿ ಸ್ಪೌಸ್ ಎಂಟ್ರಿ ಮಾಡ್ಬೇಕು. ಓಕೆನಾ, ಸೊ ನಿಮ್ಮ ಗಂಡನ ಅಥವಾ ಹೆಂಡತಿಯ ಹೆಸರುಗಳನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಉಳಿಸು ಅಂತ ಬರುತ್ತೆ. ಉಳಿಸು ಅಂತ ಅಂದ್ರೆ ಸೇವ್ ಅಂತ, ಅಂದ್ರೆ ನೀನ್ ಏನ್ ಇಲ್ಲಿ ಎಂಟ್ರಿ ಮಾಡ್ತೀಯ ಪರ್ಟಿಕ್ಯುಲರ್ಸ್ ನ ಅಲ್ಲಿ ಸೇವ್ ಮಾಡು ಅಂತ. ಸೊ ಸೇವ್ ಮಾಡು ಅಂತ ಕ್ಲಿಕ್ ಮಾಡ್ಬೇಕು. ಒನ್ಸ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಏನಪ್ಪಾ ಅಂತ ಅಂದ್ರೆ, ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಡೀಟೇಲ್ಸ್ ಸೇವ್ ಆಯ್ತು ಅಂತ. ಓಕೆನಾ, ಜನರಲ್ ಡೀಟೇಲ್ಸ್ ಅಲ್ಲಿ ಇದ್ವಿ ನಾವು ಫಸ್ಟ್, ಅದು ಸೇವ್ ಆಗಿದೆ ಅಂತ. ಓಕೆ, ಸೊ ನೆಕ್ಸ್ಟ್ ಇದನ್ನ ಇಲ್ಲಿ ಇಂಟು ಅಂತ ಹೊಡೆದ್ರೆ ನಿಮ್ಗೆ ಈ ತರ ಬರುತ್ತೆ. ಅಂದ್ರೆ ನೆಕ್ಸ್ಟ್ ಏನಂತ ಬರುತ್ತೆ, ಇಲ್ಲಿ ಮುಂದುವರಿಸಿ ಅಂತ ಬರುತ್ತೆ. ಓಕೆನಾ, ಸೊ ಮುಂದುವರಿಸಿ, ನೆಕ್ಸ್ಟ್ ಪೇಜ್ ಅಂತ. ಸೊ ನೀವು ಇದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಒನ್ಸ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ಗೆ ಹೋಗುತ್ತೆ, ಅದು ಎಲಿಜಿಬಿಲಿಟಿ ಕ್ಲಾಸ್ಗೆ ಬರುತ್ತೆ. ಓಕೆನಾ, ಸ್ವಲ್ಪ ಇವಾಗಿನ್ನ ಸಾಫ್ಟ್ವೇರ್ ಬಿಟ್ಟಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಪ್ಷನ್ಸ್ ಗಳೆಲ್ಲ, ಇಲ್ಲೆಲ್ಲ ಸ್ವಲ್ಪ ಬರಲ್ಲ. ನೋಡಿ, ಎಲಿಜಿಬಿಲಿಟಿ ಕ್ಲಾಸ್ ಅಂದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ ಬರ್ಬೇಕಿತ್ತು, ಇಲ್ಲಿ ಏನಂತ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಬಂದಿಲ್ಲ. ಇರ್ಲಿ, ತೊಂದರೆ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಕ್ಲಾಸ್. ಟೋಟಲ್ ಒಂದು 7 ರಿಂದ 8 ಎಲಿಜಿಬಿಲಿಟಿ ಕ್ಲಾಸ್ ಇರ್ತವೆ. ಓಕೆನಾ, ಸೊ ಇದನ್ನ ಇನ್ಫಾರ್ಮೇಶನ್ ಬುಲೆಟಿನ್ ಬಿಡ್ತಾರೆ, ಅವಾಗ ನೀವು ನೋಡ್ಕೊಳ್ಳಿ. ಅಂಡ್ ದೆನ್ ಇಲ್ಲಾಂದ್ರೆ 2023 ನಲ್ಲಿ ಬಿಟ್ಟಿದಾರಲ್ಲ, ಅದನ್ನೊಂದ್ಸರಿ ನೋಡ್ಕೊಳ್ಳಿ ಕ್ಲಾಸ್ ಯಾವ ತರ ಇರ್ತಾರೆ ಅಂತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ದ ಕ್ಲಾಸ್ ಎ. ಓಕೆನಾ, ಕ್ಲಾಸ್ ಎ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಸ್ಟ್ ಅದನ್ನ ಹೇಳ್ತಾ ಹೋಗ್ತೀನಿ ಈಗ.
ಫಸ್ಟ್ ಇಲ್ಲಿ ಏನಂತ ಇದೆ ಅಂತಂದ್ರೆ 1ನೇ ತರಗತಿಯಿಂದ ಅಂತಿಮ ವರ್ಷದ ಡಿಪ್ಲೊಮಾವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ವರ್ಷಗಳ ಸಂಖ್ಯೆ ಅಂತ ಇರುತ್ತೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಇಯರ್ಸ್ ಸ್ಟಡಿಡ್ ಇನ್ ಕರ್ನಾಟಕ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫೈನಲ್ ಇಯರ್ ಡಿಪ್ಲೊಮಾ ಅಂತ. ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ವರ್ಷ ಓದಿರ್ತೀರಪ್ಪ 1ನೇ ಕ್ಲಾಸಿಂದ ಇಲ್ಲಿವರೆಗೂ? 13 ವರ್ಷ ಓದಿರ್ತೀರಾ, ಹೌದಲ್ವಾ? 10 ವರ್ಷ 10th ಸ್ಟ್ಯಾಂಡರ್ಡ್ ವರ್ಗು, 3 ವರ್ಷ ಡಿಪ್ಲೊಮಾ. ಅಂದ್ರೆ ನೀವು ಇಲ್ಲಿ ಎಷ್ಟು ಹಾಕ್ಬೇಕು? ಮೋಸ್ಟ್ 90% ಸ್ಟೂಡೆಂಟ್ಸ್ 13 ಇಯರ್ಸ್ ಹಾಕ್ಬೇಕು. ಯಾರು ಸರ್ ನಾನು PUC ಮುಗಿಸಿದ್ದೆ ಸರ್, ಅದಾದ್ಮೇಲೆ ಲ್ಯಾಟ್ರಲ್ ಡಿಪ್ಲೊಮಾಗ್ ಬಂದಿದ್ದೀನಿ ಸರ್ ಅನ್ನೋರು ಏನ್ ಮಾಡ್ಬೇಕು ನೀವು ಅವಾಗ? 14 ವರ್ಷ 15 ವರ್ಷ ಹಾಕ್ಬೇಕು. ಆಗ್ಬೇಕು. 14 15 ಆಗುತ್ತಾ? 2 15 ಆಗುತ್ತೆ ಸರ್. 15 ಆಗಲ್ಲ ಕಣೋ. ಸರ್ ಸೆಕೆಂಡ್ ಇಯರ್ 2 ವರ್ಷ ಸೆಕೆಂಡ್ ಸರ್, ಇಯರ್ ಫಸ್ಟ್ 2 ಇಯರ್ ವರ್ಷ, ಸೆಕೆಂಡ್ ಇಯರ್ ಆಮೇಲೆ ಅವ್ನು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಬರ್ತಾನಲ್ವಾ? ಸೆಕೆಂಡ್ ಇಯರ್ ಬರ್ತಾನ ಫಸ್ಟ್ ಇಯರ್ ಬರ್ತಾನ? 14 ಸರ್. 14 ವರ್ಷಕ್ಕೆ ಸೆಕೆಂಡ್ ಇಯರ್. ಬರ್ತಾನೆ. ಓಕೆನಾ? 14 ವರ್ಷ. ಇಲ್ಲ ಸರ್ ಹ್ಮ್. ನಾನು ಆತರ. ಓಕೆನಾ? ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಲೆಕ್ಕ ಹಾಕೊಳ್ಳಿ. ಓಕೆನಾ? ಲೆಕ್ಕ ಹಾಕೊಂಡು ಮಾಡಿ. ಸೊ ಈಗ ಯಾರ್ಯಾರು ಡೈರೆಕ್ಟ್ ಆಗಿ SSLC ಮುಖಾಂತರ ನೀವು ಡೈರೆಕ್ಟ್ ಆಗಿ ಡಿಪ್ಲೊಮಾಗ್ ಬಂದಿದ್ದೀರಾ, SSLC ಆದ್ಮೇಲೆ ಅವರೆಲ್ಲ ಏನಂತ ಹಾಕ್ಬೇಕು? 13 ವರ್ಷ ಅಂತ ಹಾಕ್ಬೇಕು. 13 ವರ್ಷ. ಓಕೆ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಬೋರ್ಡ್ ಅಂತ ಕೇಳ್ತಾನೆ. ಓಕೆನಾ? ಅರ್ಹತಾ ಪರೀಕ್ಷೆ ಅಂತ ಅಂದ್ರೆ ಡಿಪ್ಲೊಮಾ ಅಂತ ಹಾಕಿ, ಪ್ರಾಬಬಲಿ ಡಿಪ್ಲೊಮಾ ಬೋರ್ಡ್ ಅಂತ ಕರುತ್ತೆ. ಅಲ್ಲಿ ನೀವು ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಎಷ್ಟೊಂದು ಬರ್ತಾವ ಬೋರ್ಡ್ಗಳು, ಅದರಲ್ಲಿ ನೀವು ಇದನ್ನ ಸೆಲೆಕ್ಟ್ ಮಾಡಬೇಕು. ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬ್ಯಾಂಗ್ಳೂರ್ ಅಂತ. ಇದನ್ನ DTE ಅಂತ ಇತ್ತು ಮುಂಚೆ, ನೆನ್ಪಿದ್ಯಾ? ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇತ್ತು. ಇವಾಗ ಅದನ್ನ BTE ಅಂತ ಮಾಡಿದ್ದಾರೆ. ಇವಾಗ ಅದನ್ನ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ ನೀವು ಟಿಕ್ ಮಾಡಬೇಕು. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೀವು ಡಿಪ್ಲೊಮೋದಲ್ಲಿ ಯಾವ ಶಾಖೆಯನ್ನು ಓದಿದ್ದೀರಿ ಅಂದ್ರೆ ನಿಮ್ ಬ್ರಾಂಚ್ ಯಾವ್ದು ಡಿಪ್ಲೊಮೋದಲ್ಲಿ ಅಂತ ಕೇಳ್ತಾರೆ. ಅವಾಗ ನಿಂದ ಯಾವ್ದು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಬ್ರಾಂಚ್ ಓಪನ್ ಆಗ್ತವೆ, 1000 ಬ್ರಾಂಚ್. ಓಕೆನಾ? ಅದ್ರಲ್ಲಿ ನೀವೇನ್ ಮಾಡ್ಬೇಕು? ನಿಮ್ಮ ಬ್ರಾಂಚ್ ಯಾವ್ದಿದೆ ಅದನ್ನ ಓಪನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿದಾಗ ಇದು ಬರುತ್ತೆ. ಅದಾದ್ಮೇಲೆ ಡಿಪ್ಲೊಮೋ ವಿದ್ಯಾರ್ಥಿ ಸಂಖ್ಯೆ, ಡಿಪ್ಲೊಮೋ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ನಿನ್ನ ಮಾಸ್ ಕಾರ್ಡ್ ಅಲ್ಲಿ ಇರುತ್ತೆ ರಾಜು, ಡಿಪ್ಲೊಮೋ ರಿಜಿಸ್ಟ್ರೇಷನ್ ನಂಬರ್, ಅದನ್ನ ಎಂಟ್ರಿ ಮಾಡ್ಬೇಕು. ಓಕೆನಾ? ಸೊ ಮತ್ತೆ ತೇರ್ಗಡೆಯಾದ ವರ್ಷ ಅಂತ ಇರುತ್ತೆ. ಎಲ್ಲರೂ ಕೂಡ ಡಿಪ್ಲೊಮೋ ತೇರ್ಗಡೆಯಾದ ವರ್ಷ, ಇವಾಗ ಫ್ರೆಶರ್ಸ್ ಇದ್ರೆ ನೀವು 2024 ಅಂತ ಹಾಕಿ. ಓಕೆನಾ? ನೀವು ರಿಪೀಟರ್ ಅಂದ್ರೆ ರಿಪೀಟರ್ ಇದ್ರು ಕೂಡ 2024 ಹಾಕ್ಬೇಕು. ಯಾಕಂದ್ರೆ ನೀವು ಕಂಪ್ಲೀಟ್ ಮಾಡೋದು ಇವಾಗಲೇ ತಾನೆ. ಯಾರಾದ್ರೂ 2023 ನಲ್ಲೇ ಕಂಪ್ಲೀಟ್ ಮಾಡಿ 1 ವರ್ಷ ನಾನು ಮನೇಲೇ ಕೂತಿದ್ದೆ ಸರ್ ಅನ್ನೋರು 2023 ಹಾಕಿ. ಒಟ್ಟಿಗೆ ನೀವು ಫೈನಲ್ ಆಗಿ ಡಿಪ್ಲೊಮಾ ಮುಗಿಸಿದ್ ಯಾವಾಗ, ಯಾವ ವರ್ಷದಲ್ಲಿ. ಓಕೆನಾ? ಈಗ ನಾನು ಅಪ್ಲಿಕೇಶನ್ ಹಾಕಿರೋರು 2024 ಅಲ್ಲಿ ಸ್ಟಿಲ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್, ಅದು ಬೇರೆ ವಿಷಯ. ನೀವು ಇನ್ನೂ ಕಂಪ್ಲೀಟೇ ಮಾಡಿಲ್ಲ ಡಿಪ್ಲೊಮಾನ, ಹೌದು ತಾನೆ? ಆದ್ರೂ ಕೂಡ ನೀವು 2024 ಹಾಕಿ. ಕ್ಲಿಯರ್ ಆಯ್ತಲ್ವಾ? ಅದಾದ್ಮೇಲೆ ಇನ್ನೊಂದೇನ್ ಬರುತ್ತೆ ಅಂತ ಅಂದ್ರೆ ನೀವು ತೇರ್ಗಡೆ ಆದ ಜಿಲ್ಲೆ, ನಿಮ್ದು ಡಿಪ್ಲೊಮಾ ಕಾಲೇಜ್ ಎಲ್ಲಿ ಅಂತ ಕೇಳುತ್ತೆ. ಅಂದ್ರೆ ನಿಮ್ ಡಿಪ್ಲೊಮಾ ಕಾಲೇಜ್ ಎಲ್ಲಿ ಇದ್ದಿದ್ದು, ಯಾವ ಡಿಸ್ಟಿಕ್ ಅಲ್ಲಿ ಇರುತ್ತೋ ಆ ಡಿಸ್ಟಿಕ್ ಎಂಟ್ರಿ ಮಾಡಿ. ಓಕೆ. ಅದಾದ್ಮೇಲೆ ಡೀಟೇಲ್ಸ್ ಆಫ್ ಡಿಪ್ಲೊಮಾ ಕಾಲೇಜ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ಸ್ ತೋರಿಸುತ್ತೆ. ಡಿಪ್ಲೊಮಾ ಕಾಲೇಜ್ದು ನೀವೇನ್ ಡಿಪ್ಲೊಮಾ ಓದಿರ್ತೀರಾ ಅದು ಯಾವ ತರ ಕಾಲೇಜು ಅದು ಅಂತ. ಇಲ್ಲಿ ಏನೇನ್ ತೋರಿಸುತ್ತೆ ಅಂತ ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ತೋರಿಸುತ್ತೆ. ಇನ್ನೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ತೋರಿಸುತ್ತೆ. ಓಕೆನಾ? ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಏಡೆಡ್ ಅನ್ಎಡೆಡ್ ಅವೆಲ್ಲ ತೋರಿಸುತ್ತೆ. ಗೌರ್ಮೆಂಟ್ ಕಾಲೇಜ್ ಪ್ರೈವೇಟ್ ಇದ್ರೆ ಪ್ರೈವೇಟ್ ಅಂತ ತೋರಿಸುತ್ತೆ. ನೀವು ಪ್ರೈವೇಟ್ ಕಾಲೇಜಲ್ಲಿ ಓದಿದ್ರೆ ಪ್ರೈವೇಟ್ ಅಂತ ಹಾಕಿ, ಗೌರ್ಮೆಂಟ್ ಕಾಲೇಜ್ ಅಂತಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹಾಕಿ, ಅಷ್ಟೇನಿಲ್ಲ. ನೀವು ಇಂದಿನ ವರ್ಷದಲ್ಲಿ ಯಾವ್ದು ಬರುತ್ತೆ? ಯಾವ್ದಪ್ಪ? ಈಸ್ಟ್ ವೆಸ್ಟ್ ಪ್ರೈವೇಟ್ ಕಾಲೇಜ್. ಓಕೆ ಸರ್ ಏಡೆಡ್ ಆದ್ರೆ ಏಡೆಡ್ ಅಂತ ಹಾಕಿ, ಅಲ್ಲಿ ಆಪ್ಷನ್ ತೋರಿಸುತ್ತೆ ಕಣ್ರೋ. ಇಲ್ಲಿ ನಿಮ್ಗೆ ಇಲ್ಲೊಂದು ಆರೋ ಮಾರ್ಕ್ ತರ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು 5 ಆಪ್ಷನ್ 4 ಆಪ್ಷನ್ ತೋರಿಸುತ್ತೆ. ಓಕೆನಾ? ಸೊ ಅದರಲ್ಲಿ ನಿಮ್ಗೆ ಯಾವ್ದು ಕಾಲೇಜು ಅಂತ ನೋಡ್ಕೊಳ್ಳಿ. ಓಕೆನಾ? ಸೊ ನಿಮ್ಮ ಕಾಲೇಜರ್ ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಎಷ್ಟೊಂದು ಪ್ರೈವೇಟ್ ಇದಾವೆ, ಏಡೆಡ್ ತುಂಬಾ ಕಡಿಮೆ ಅನ್ಸುತ್ತೆ. ಇಲ್ಲ ಗೌರ್ಮೆಂಟ್ ಆಫ್ ಕರ್ನಾಟಕ ಇರುತ್ತೆ, ಗೌರ್ಮೆಂಟ್ ಕಾಲೇಜು, ಇಲ್ಲ ಪ್ರೈವೇಟ್ ಕಾಲೇಜ್ ಅಷ್ಟೇ ಜಾಸ್ತಿ ಇರೋದು. ಓಕೆನಾ? ಅದಾದ್ಮೇಲೆ ಈಸ್ಟ್ ವೆಸ್ಟ್ ಬಂದ್ಬಿಟ್ಟು ಪ್ರೈವೇಟ್ ಕಣಪ್ಪ. ನೀವು ಇಂದಿನ ವರ್ಷದಲ್ಲಿ CET ಹಾಜರಾಗಿದ್ದೀರಾ ಅಂತ ತೋರಿಸುತ್ತೆ. ಅಂದ್ರೆ ನೀವು ಪ್ರೀವಿಯಸ್ ಇಯರ್ ಏನಾದ್ರೂನು DCET ಎಕ್ಸಾಮ್ ಬರ್ದಿದ್ದೀರಾ ಅಂತ ಕೇಳುತ್ತೆ. ಬರ್ದಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ನೀವು ಫ್ರೆಶರ್ಸ್ ಇದ್ದೀರಾ ಅಂತ ಅಂದ್ರೆ ನೀವು ಇಲ್ಲ ಅಂತ ಹಾಕ್ಬೇಕಾಗುತ್ತೆ. ನೀವು ಫ್ರೆಶರ್ ಇದ್ದೀರಾ ಅಂತ ಅಂದ್ರೆ ನೀವು ಇಲ್ಲ ಅಂತ ಹಾಕಿ. ಹೌದು ಅಂತ ಹಾಕಿದ್ರೆ ಇವೆರಡು ಫಿಲ್ ಅಪ್ ಮಾಡ್ಬೇಕು. ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿದ್ದೆ ಆದ್ರೆ ಅಟೆಂಡ್ ಆಗಿಲ್ಲ. ಅಪ್ಲಿಕೇಶನ್ ಹಾಕಿದ್ದೆ ಬಟ್ ಎಕ್ಸಾಮ್ ಅಟೆಂಡ್ ಆಗಿಲ್ಲ. ಓಕೆನಾ? ಇಲ್ಲ, ಅದೇ ನೀನು ಇಲ್ಲ ಅಂತಾನೆ ಹಾಕು. ಯಾಕಂತಂದ್ರೆ ಅಲ್ಲಿ ಕೇಳ್ತಿರೋದು ಏನಂತ ಅಂದ್ರೆ
ಅಪಿಯರ್ ಆಗಿದ್ಯಾ ಅಂತ ಕೇಳಿ. ಡಿಡ್ ಯು ಅಪಿಯರ್ ಫಾರ್ CET ಎಕ್ಸಾಮ್ಸ್ ಅಂತ. ಯು ಹ್ಯಾವ್ ಅಪ್ಲೈಡ್ ಫಾರ್ ದಿ ಎಕ್ಸಾಮ್ ಬಟ್ ಯು ಡಿಡ್ ನಾಟ್ ಅಪಿಯರ್ ಫಾರ್ ದಿ ಎಕ್ಸಾಮ್. ಹೌದ್ ತಾನೆ? ಹಂಗಾಗಿ ನೀನು ಇಲ್ಲ ಅಂತಾನೆ ಹಾಕು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀನ್ ಹೌದು ಅಂತ ಹಾಕಿದ್ರೆ ನಿಂದು CET ಪ್ರವೇಶ ಪತ್ರ ಇತ್ತಲ್ಲ ಲಾಸ್ಟ್ ಇಯರ್ದು, ಆಲ್ ಟಿಕೆಟ್ ನಂಬರ್, ಅಡ್ಮಿಷನ್ ಟಿಕೆಟ್, ಅದ್ರದ್ದು ನಂಬರ್ ಹಾಕ್ಬೇಕು. ಮತ್ತೆ ಯಾವ ವರ್ಷ 2023 ಮಾಡಿದ್ರೆ 23 ಅಂತ ಹಾಕ್ಬೇಕಿತ್ತು. ಓಕೆನಾ? ಮೋಸ್ಟ್ ಎಲ್ರದ್ದು ಇಲ್ಲ ಅಂತ ಹಾಕ್ಬೇಕು. ಯಾರ್ಯಾರು ಫ್ರೆಶರ್ಸ್ ಇದೀರಪ್ಪ ನೀವು ಇಲ್ಲ ಅಂತ ಹಾಕೊಳ್ಳಿ. ಓಕೆನಾ? ಸೊ ದಿಸ್ ಇಸ್ ಸಮ್ ಆಫ್ ದಿ ಎಕ್ಸೆಪ್ಷನಲ್ ಕೇಸಸ್ ಇವು ಬರ್ತವೆ. ಸೊ ಅದಾದ್ಮೇಲೆ ನೀವು CET ಅಂದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಸೀಟ್ ತಗೊಂಡು ಆಮೇಲೆ ಡ್ರಾಪ್ ಔಟ್ ಮಾಡಿರ್ತಾರೆ. ಓಕೆನಾ? ಸೊ ಅಂತರ್ಗೆ ನಿಮ್ಗೆಲ್ಲ ಮೋಸ್ಟ್ ಇಲ್ಲ ಅಂತ ಬರುತ್ತೆ. ಯಾರಾದ್ರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಲಾಸ್ಟ್ ಇಯರ್ CET ಬರ್ದು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಇದನ್ನ ಹೌದು ಅಂತ ಹಾಕ್ಬೇಕು. ಸೊ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕೊಳ್ಳಿ. ಅರ್ಹತಾ ನೋಡಿ, ಇದು ಆಟೋಮೆಟಿಕಲಿ ಅದೇ ತಗೊಂಡ್ಬಿಡುತ್ತೆ. ಅರ್ಹತಾ ಅಂದ್ರೆ ಏನಪ್ಪಾ ಅಂದ್ರೆ ಕ್ಲಾಸ್ ಎ ಅಂತ ಬರುತ್ತೆ. ಓಕೆನಾ? ಇದು ಹೆಂಗ್ ಗೊತ್ತಾಗುತ್ತೆ ಸರ್ ಕ್ಲಾಸ್ ಎ ಅಂತ ಅಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಲ್ಲ 1ನೇ ಕ್ಲಾಸ್ ಇಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು, ಓಕೆನಾ, ಡಿಪ್ಲೊಮಾವರೆಗೂ ಎಷ್ಟು ವರ್ಷ ಸ್ಟಡಿ ಮಾಡಿದ್ರಿ ಅಂತ ತೋರಿಸ್ತಲ್ವಾ? ಸೊ ಅದ್ರ ಮೇಲೆ ಇದು ತಗೊಂಡ್ಬಿಡುತ್ತೆ. ಓಕೆನಾ? ಯಾರ್ಯಾರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಪ್ಲೊಮಾವರೆಗೂ 7 ಇಯರ್ಸ್ ಕರ್ನಾಟಕದಲ್ಲಿ ಸ್ಟಡಿ ಮಾಡಿರ್ತಾರೆ, ಸೊ 7 ಇಯರ್ಸ್ ಕರ್ನಾಟಕದಲ್ಲಿ ಓದಿರ್ಬೇಕು. ಅದರಲ್ಲಿ 1 ವರ್ಷ 10th ಅಥವಾ ಡಿಪ್ಲೊಮಾ ಓದಿರ್ಬೇಕು. 10th ಆರ್ ಡಿಪ್ಲೊಮಾ ಕರ್ನಾಟಕದಲ್ಲಿ ಓದಿರ್ಬೇಕು. ಅಂತವ್ರು ಎಲ್ಲರೂ ಕೂಡ ಕ್ಲಾಸ್ ಎಗೆ ಬರ್ತಾರೆ. ನಿಮ್ಮಲ್ಲಿ ಎಲ್ಲರೂ ಆಲ್ಮೋಸ್ಟ್ ಕ್ಲಾಸ್ ಎಗೆ ಬರ್ತಾರೆ. ಇದು ಆಟೋಮೆಟಿಕಲಿ ಅದೇ ತಗೊಂಡ್ಬಿಡುತ್ತೆ. ಹೆಂಗ್ ತಗೊಳುತ್ತೆ ಅಂತ ಅಂದ್ರೆ, ನೀವು ಇಲ್ಲಿ ಏನ್ ಸೆಲೆಕ್ಟ್ ಮಾಡ್ತೀರಾ, ಈ ವರ್ಷ ಸೆಲೆಕ್ಟ್ ಮಾಡ್ತೀರಲ್ವಾ, ಈ ವರ್ಷದ ಮೇಲೆ ಅದು ತಗೊಂಡ್ಬಿಡುತ್ತೆ. ಇಲ್ಲಿ ನೀವು 3 ವರ್ಷ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ತಗೊಳಲ್ಲ. ಇಲ್ಲಿ 3 ವರ್ಷ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಬೇರೆ ಕ್ಲಾಸ್ ತಗೊಳುತ್ತೆ. ಓಕೆ? ಸೊ 7 ವರ್ಷದ ಮೇಲೆ ಏನೇ ಸೆಲೆಕ್ಟ್ ಮಾಡಿದ್ರು ನಿಮ್ಗೆ ಕ್ಲಾಸ್ ಏನೇ ತಗೊಳುತ್ತೆ. ಕ್ಲಿಯರ್? ಸೊ ಇಷ್ಟ ಆಯ್ತು. ಅದಾದ್ಮೇಲೆ ಇದು ನಿಮ್ಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಉಳಿಸು ಅಂತ ಬರುತ್ತೆ. ಒಂದ್ ನಿಮಿಷ ಉಳಿಸು ಅಂತ ಬರುತ್ತೆ. ಉಳಿಸ್ಬೇಕು, ಸೇವ್ ಮಾಡಿ ಅಂತ ಅದ್ರ ಅರ್ಥ. ಸೇವ್ ಮಾಡಿದ್ದಾದ್ಮೇಲೆ ಎಲಿಜಿಬಿಲಿಟಿ ಕ್ಲಾಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಇಂಟು ಹೊಡೆದ್ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಷ್ಟೇ. ಓಕೆನಾ? ಸೊ ನೆಕ್ಸ್ಟ್ ಪೇಜ್ ಅಂತ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಪೇಜ್ ನ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಬರ್ಬೇಕು. ಹಿಂಗೆ ಹೇಳಪ್ಪ. ಸರ್ ನಾವು GTTC ಅವರು 3 years ಡಿಪ್ಲೊಮಾ ಕಾಲೇಜಲ್ಲಿ ಮಾಡ್ತೀವಿ, 1 year ಇನ್ಪ್ಲಾಂಟ್ ಟ್ರೈನಿಂಗ್ ಮಾಡ್ತೀವಿ. ನಮ್ ಪಾಸ್ಟ್ ಇಯರ್ ಯಾವ್ದಾಕತ್ ಸರ್? ಅದ್ರ ಬಗ್ಗೆ ನನ್ಗೂ GTTC ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ. ನನ್ನ ನಂಬರ್ ಗೊತ್ತಲ್ವಾ, ಅದಕ್ಕೊಂದು ಮೆಸೇಜ್ ಮಾಡು. ಗೊತ್ತಿಲ್ಲದ ಇನ್ಫಾರ್ಮೇಶನ್ ಸುಮ್ನೆ ಹೇಳಕ್ ಹೋಗ್ಬಾರ್ದು. ನನಗೆ ಮೆಸೇಜ್ ಮಾಡು, ನಾನು ತಿಳ್ಕೊಂಡು ಖಂಡಿತವಾಗ್ಲೂ ನಿನ್ಗೊಂದು ಉತ್ತರ ಕೊಡ್ತೀನಿ. ಓಕೆನಾ? ಡೆಫಿನೆಟ್ಲಿ. ಸರ್ ಮತ್ತೆ ಬೋರ್ಡ್ ಅಷ್ಟೇ, ನಾನು DT ಬೋರ್ಡ್ ಬರಲ್ಲ. ಅದೇ ನಿಮ್ದು ಬೇರೆ ಬೋರ್ಡ್ ಬರುತ್ತೆ. ಸರ್ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಕಣೋ. ಓಕೆನಾ? ಸೊ GTTC ನರ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡೋಣ. ಓಕೆನಾ? ಸೊ ಇದು ಸ್ಪೆಷಲಿ ಡಿಪ್ಲೊಮಾ ಇದು ಇವ್ರಿಗೆ ಮಾಡ್ತಾ ಇದೀನಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಸರ್ವೇಶನ್ ಕಣಪ್ಪ. ಓಕೆನಾ? ನೆಕ್ಸ್ಟ್ ಸೇವ್ ಎಲ್ಲ ಮಾಡಿ ಹೊಡೆದಾದ್ಮೇಲೆ ರಿಸರ್ವೇಶನ್ ಅಂತ ಬರುತ್ತೆ. ನಾನು ಇಲ್ಲಿ ಹೆಂಗ್ ತೋರಿಸ್ತಾ ಇದೆಯೋ ಹಿಂಗೇನೆ ಬರುತ್ತೆ ಸಿಸ್ಟಮ್ ಅಲ್ಲೂ ಕೂಡ. ಅಂದ್ರೆ ನಾನು ಒಂದು ಪೇಜ್ ಫುಲ್ ತಗೊಂಡಿಲ್ಲ, ಸ್ಕ್ರಾಲ್ ಮಾಡ್ಬೇಕಾಗತ್ತೆ. ಓಕೆನಾ? ಅದನ್ನ ನಾನು ಹಿಂಗೆ ಎಷ್ಟೆಷ್ಟು ಒಂದು ಪೇಜ್ಗೆ ಎಷ್ಟೆಷ್ಟು ಬರುತ್ತೋ ಅದನ್ನೆಲ್ಲ ತಗೊಂತಿರ್ತೀನಿ. ಓಕೆನಾ? ನೆಕ್ಸ್ಟ್ ರಿಸರ್ವೇಶನ್. ಇದು ತುಂಬಾ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೋಡಿ, ಇಲ್ಲಿ 2 ಬಂದಿದೆಯಲ್ವಾ, ಅಂದ್ರೆ 2 ಸ್ಟೇಜ್ ಕಂಪ್ಲೀಟ್ ಆಗಿದೆ ಅಂತ. ರಿಸರ್ವೇಶನ್ ಅಂತಂದ್ರೆ ಫಸ್ಟೇ ತೋರಿಸುತ್ತೆ ಎಂಟರ್ ಯುವರ್ ಕ್ಯಾಟಗರಿ ಅದೇನಂತ ತೋರಿಸುತ್ತೆ, ಅದೆಲ್ಲ ಬೇಡ ಬಿಡು. ಓಕೆನಾ? ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬರೋಣ. ಇಲ್ಲಿ ಏನಂತ ಇದೆ, ನೀವು GM ಹೊರತುಪಡಿಸಿ ಬೇರೆ ಮಾರ್ಗವನ್ನು ಕ್ಲೈಮ್ ಮಾಡಲು ಬಯಸುವಿರಾ ಅಂತ ಬರುತ್ತೆ. ಅಂದ್ರೆ ಯು ವಾಂಟ್ ಟು ಕ್ಲೈಮ್ ಕ್ಯಾಟಗರಿ ಅದರ್ ದನ್ GM ಅಂತ. GM ಬಿಟ್ಟು ಅದನ್ನ ಕ್ಯಾಟಗರಿ ಕ್ಲೈಮ್ ಮಾಡ್ತೀರಾ ಅಂತ. ಎಲ್ರು ಕೂಡ ಯಾರ್ಯಾರ್ದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಐತೆ, ಓಕೆನಾ, ಅವರೆಲ್ಲನ ಹೌದು ಅಂತ ಟಿಕ್ ಮಾಡ್ಬೇಕು. ಓಕೆನಾ? ಹೌದು ಅಂತ ಟಿಕ್ ಮಾಡ್ಬೇಕು. ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ, ನಾನು ಮಾಡ್ಸಿಲ್ಲ ಸರ್ ಅಂತ ಅಂದ್ರೆ, ನಾವು ಉದ್ದಟತನದಿಂದ ಮಾಡ್ಸೋದೇ ಇಲ್ಲ ಸರ್ ಅಂತ ಅಂದ್ರೆ, ಎಸ್ ನೀವ್ ಇಲ್ಲ ಅಂತ ಟಿಕ್ ಮಾಡ್ಬೋದು. ನೀವ್ ಇಲ್ಲ ಅಂತ ಟಿಕ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ರಿಸರ್ವೇಶನ್ ಪಾಲಿಸಿ ವರ್ಕ್ ಆಗಲ್ಲ. ಅಂದ್ರೆ ರಿಸರ್ವೇಶನ್ಸ್ ಸಿಗೋದಿಲ್ಲ ನಿಮ್ಮ ಕೌನ್ಸಿಲಿಂಗ್ ಟೈಮ್ ನಲ್ಲಿ. ಆಪ್ಷನ್ ಎಂಟ್ರಿ ಮಾಡ್ಬೇಕಾಗತ್ತೆ. ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ನಲ್ಲಿ ಇದು ನಿಮ್ಗೆ ಅಪ್ಲೈ ಆಗಲ್ಲ. ಓಕೆನಾ? ಯಾವುದೇ ರಿಸರ್ವೇಶನ್ ಅಪ್ಲೈ ಆಗಲ್ಲ. ನೀವು ಯು ಕಮ್ಸ್ ಅಂಡರ್ ಜನರಲ್, ಅವಾಗ ನಿಮ್ಗೆ ಅದು ಸೀಟು ಸ್ವಲ್ಪ ಸಿಗೋದ್ ಕಡಿಮೆ ಆಗುತ್ತೆ. ಓಕೆ? ಸೊ ಇದು ನೀವು ಹೌದು ಅಂತ ಟಿಕ್ ಮಾಡ್ಬೇಕು. ಒನ್ಸ್ ನೀವು ಹೌದು ಅಂತ ಟಿಕ್ ಮಾಡಿದ್ದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ, ನೋಡು, ಹೌದು ಅಂತ ಟಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ RD ಸರ್ಟಿಫಿಕೇಟ್ ನಂಬರ್ ಅಂತ ಬರುತ್ತೆ. ಸೊ RD ಸರ್ಟಿಫಿಕೇಟ್ ನಂಬರ್ ನ ನೀವು ಎಂಟ್ರಿ ಮಾಡ್ಬೇಕು ಇಲ್ಲಿ. ಓಕೆನಾ? ನಿಮ್ಮ RD ನಂಬರ್, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಇರುತ್ತಲ್ಲ, RD ನಂಬರ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಹೇಳಪ್ಪ. ಸರ್ ಒಂದು ರಿಕ್ವೆಸ್ಟ್ ಸರ್, ಸ್ವಲ್ಪ ಇದು ರೆಕಾರ್ಡ್ ಮಾಡ್ತಾ ಇದೀರಿ ಸರ್ ನೀವು ವಿಡಿಯೋ? ಹೂನಪ್ಪ, ರೆಕಾರ್ಡ್ ಮಾಡ್ತಾ ಇದ್ದೀನಿ ಹಂಗೆ.
ರೆಕಾರ್ಡ್ ಮಾಡ್ತಾ ಇದೀನಿ ಕಣ. ಸರ್ ಅದು ಸ್ವಲ್ಪ ಕಳಿಸ್ತೀರಾ ಸರ್ ನಮ್ಗೆ, ಅಂದ್ರೆ ನಾಳೆ ಇದೆ ಕಾಲೇಜ್ಗೆ ಹೋಗ್ಬೇಕು ಸರ್ ನಾವು, ಸ್ವಲ್ಪ ಲೇಟ್ ಆಗ್ತಾ ಇದೆ. ಹಾ ಆಯ್ತು. ಸ್ವಲ್ಪ ಗ್ರೂಪಲ್ಲಿ ಕಳಿಸ್ತೀರಾ, ಏನು ಅನ್ಕೋಬೇಡಿ, ಸಾರಿ ಸರ್. ಓಕೆ. ಈಗ ಇಲ್ಲಿ ಆರ್ ಡಿ ಥ್ಯಾಂಕ್ ಯು ಸರ್. ನಂಬರ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಆರ್ ಡಿ ನಂಬರ್ನ ಎಂಟ್ರಿ ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲಿ ಚೆಕ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಚೆಕ್ ಅಂತ ಕೊಟ್ಟಾದ್ಮೇಲೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇಲ್ಲಿ ನಿಮ್ದು ಅದೇ ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ ಬಂದು ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನೇನಿತ್ತು ಎಲ್ಲ ಓಪನ್ ಆಗುತ್ತೆ. ಅಂದ್ರೆ ನಿಮ್ಮ ಕ್ಲೈಮ್ ಕ್ಯಾಟಗರಿದು ಆರ್ ಡಿ ನಂಬರ್ ಬರುತ್ತೆ, ನೇಮ್ ಬರುತ್ತೆ, ನಿಮ್ ಫಾದರ್ ನೇಮ್, ಮದರ್ ನೇಮ್, ಇನ್ಕಮ್ ಮತ್ತೆ ಎಕ್ಸ್ಪೈರಿ ಡೇಟ್ ಯಾವಾಗ ನೋಡಿ, ಇವ್ರದ್ದು ಬಂದ್ಬಿಟ್ಟು 2029 ಎಕ್ಸ್ಪೈರಿ ಡೇಟ್ ಇದೆ, ರೀಸೆಂಟ್ ಆಗಿ ಮಾಡ್ತಿರೋದು ಇದು. ಮತ್ತೆ ನಿಮ್ಮ ಕ್ಯಾಸ್ಟ್ ಬರುತ್ತೆ, ಇಲ್ಲಿ ಅಕ್ಸೆಪ್ಟೆಡ್ ಅಂತ ಬರಬೇಕು. ಓಕೆ, ಆರ್ ಡಿ ಸರ್ಟಿಫಿಕೇಟ್ ಸ್ಟೇಟಸ್ ಅಕ್ಸೆಪ್ಟೆಡ್ ಅಂತ ಬರಬೇಕು. ಇಲ್ಲಿ ಅಪ್ಲಿಕೆಂಟ್ ನೇಮ್ ಮ್ಯಾಚ್ಡ್ ಅಂತ ಬರಬೇಕು. ನಾನು ಮೊನ್ನೆಯಿಂದನೂ ಬಡ್ಕೊಂತಿದ್ದೀನಿ, ಯಾವಾಗ ಇದು ಬರುತ್ತೆ ಮಿಸ್. ಆರ್ ಡಿ ನಂಬರ್ ಎಂಟ್ರಿ ಮಾಡ್ಬೇಕಾ ಸರ್? ಹೌದೌದು, ಆರ್ ಡಿ ನಂಬರ್ ಇರುತ್ತಲ್ಲ, ಆರ್ ಡಿ ನಂಬರ್ ಇಲ್ಲಿ ಎಂಟ್ರಿ ಮಾಡಿದ್ರೆ ನಿಮ್ಗೆ ಟಕ್ ಅಂತ ಅದೇ ತೋರಿಸ್ಬಿಡುತ್ತೆ ಎಲ್ಲಾನ, ಚೆಕ್ ಅಂತ ಕೊಟ್ಟಾಗ. ಮತ್ತೆ ಹೇಳ್ತಿದ್ದೀನಿ, SSLC ರಿಜಿಸ್ಟರ್, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಲ್ಲಿ ಏನಿದೆ, ಎರಡು ನೇಮು ಸೇಮ್ ಇರಬೇಕು. ಈಗಲೇ ಹೇಳಿದೀನಿ, ಇಲ್ಲ ಅಂದ್ರೆ ಇಲ್ಲಿ ಅಕ್ಸೆಪ್ಟೆಡ್ ಅಂತ ಬರಲ್ಲ, ಇಲ್ಲ ಅಂದ್ರೆ ಇಲ್ಲಿ ನೇಮ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ನೇಮ್ ಮಿಸ್ ಮ್ಯಾಚ್ ಅಂತ ಬಂದ್ರೆ ನಿಮ್ಗೆ ರಿಸರ್ವೇಶನ್ ವರ್ಕ್ ಆಗಲ್ಲ, ಈಗಲೇ ಹೇಳಿದೀನಿ. ಓಕೆ, ಅದಕ್ಕೆ ನಿಮ್ SLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಹಂಗೇನೆ ಮಾಡಿಸ್ಕೊಂಡ್ ಬನ್ನಿ. ಕ್ಯಾಸ್ಟ್ ಅಂಡ್ ಇನ್ಕಮ್ ಅವತ್ತಿಂದನೂ ಹೇಳ್ತಾ ಇದ್ದೀನಿ ನಾನು, ಓಕೆನಾ? ಸೊ ಅದು ಮತ್ತೆ ನಿಮ್ ಈಗ ಇದು ಕ್ಯಾಸ್ಟ್ಗಾಯ್ತು. ಸರ್ ಇನ್ಕಮ್ಗೆ ಏನಾದ್ರು ಇದೆಯಾ ಅಂತ ಅಂದ್ರೆ, ಯಾರ್ಯಾರು 2A 2B 3A 3B ಬರ್ತೀರಾ ಇವ್ರಿಗೆಲ್ಲವೂ ಕೂಡ ಇಲ್ಲಿ ಹೌದು ಅಂತ ಆಟೋಮೆಟಿಕಲಿ ಟಿಕ್ ಆಗ್ಬಿಡುತ್ತಿದ್ದು. ಯಾಕೆ ಅಂದ್ರೆ ಇವರೆಲ್ಲಾ ಕ್ಯಾಟಗರಿಗಳಿಗೂ ಕೂಡ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಂದೇ ಸರ್ಟಿಫಿಕೇಟ್ ಇರುತ್ತೆ, ಎರಡೆರಡು ಇರೋದಿಲ್ಲ. ಓಕೆ, ಯಾರ್ಯಾರು SC ST ಮತ್ತೆ ಇನ್ನೊಂದೇ ಪ್ರಾಬ್ಲಿ ಕ್ಯಾಟಗರಿ 1 ಐ ಥಿಂಕ್. ಹಲೋ ಸರ್. ಹಲೋ ಹೇಳಪ್ಪ. ಹಲೋ ಸರ್. ಸರ್ ಇದ ಎಕ್ಸ್ಪೈರಿ ಡೇಟ್ ನನ್ ಮುಗ್ದೋಗಿದೆ, ಅಂದ್ರೆ ಲಾಸ್ಟ್ ಮಂತ್ ಮುಗ್ದೋಗಿದೆ ಸರ್. ಸೊ ಅದು ತಗೊಳುತ್ತಾ? ತಗೊಳಲ್ಲ, ಅದಕ್ಕೆ ಮಾಡಿಸ್ಬೇಕಲ್ಲೋ. ಲಾಸ್ಟ್ ಮಂತ್ ಮುಗ್ದೋಗಿ ಇನ್ನ ವೇಟ್ ಮಾಡ್ತಿದ್ಯಲ್ಲೋ ಅಪ್ಪ, ಮಾಡ್ಸು ಇವಾಗಲಾದ್ರೂ ಹೋಗಿ ಮಾಡ್ಸು. ಓಕೆನಾ, ಹೋಗಿ ಒಂದ್ 500,000 ಹೊಡೆದ್ಬಿಡು. ಹಂಗೆ ಹೇಳ್ಬಾರ್ದು ಆಕ್ಚುಲಿ, ಬಟ್ ಆಕ್ಚುಲಿ ಏನ್ ಮಾಡಕ್ಕಾಗಲ್ಲ, ಸಿಸ್ಟಮ್ ಹಂಗೆ ಇದೆ. ನೋಡಿ ಇವ್ರಿಗೆ SC ST ನವ್ರಿಗೆ ನಿಮ್ಗೆ ಏನ್ ನೋಡ್ಬೇಕು, ಕ್ಯಾಸ್ಟ್ ನಂಬರ್ ಇಲ್ಲಿ ಹಾಕ್ಬೇಕು. ಅವ್ರಿಗೆ 2 RD ನಂಬರ್ ಇರ್ತವೆ ನೋಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ಗೆ ಆಸ್ ಯೂಶುವಲ್ 5 years ಇರುತ್ತೆ. ಯಾರಿಗಿದು SC ಮತ್ತೆ ST ನವ್ರಿಗೆ. ಅವ್ರಿಗೆ ಇಲ್ಲಿ ಏನದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಮತ್ತೆ ಹೌದು ಅಂತ ಹಾಕ್ಬಂದ್ರೆ ಮತ್ತೆ ಇನ್ನೊಂದು RD ನಂಬರ್ ಕೇಳುತ್ತೆ. ಇಲ್ಲಿ RD ನಂಬರ್, ಯಾವ್ದು RD ನಂಬರ್? ಇನ್ಕಮ್ RD ನಂಬರ್ ಅಂತ ಇರುತ್ತೆ. ಇನ್ಕಮ್ ಅಲ್ಲೂ ಕೂಡ RD ನಂಬರ್ ಇರುತ್ತೆ. ಆ RD ನಂಬರ್ ನ ಎಂಟ್ರಿ ಮಾಡ್ಬೇಕು. ಅಲ್ಲೂ ಕೂಡ ಚೆಕ್ ಅಂತ ಬಾಕ್ಸ್ ಬರುತ್ತೆ, ಆ ಚೆಕ್ ನ ಫಿಲ್ ಮಾಡ್ಬೇಕು. ಅವಾಗ ಮತ್ತೆ ನಿನ್ ಸೇಮ್ ಡೀಟೇಲ್ಸ್ ಇಲ್ಲಿ ಎಂಟರ್ ಆಗುತ್ತೆ. ಇಲ್ಲಿ ಹಿಂಗ್ ಬಂತು, ಇಲ್ಲಿ ಅದೇ ತರನೇ ಓಪನ್ ಆಗುತ್ತೆ. ಕ್ಲಿಯರ್? ಡೌಟ್ಗಳನ್ನೆಲ್ಲ ಆಮೇಲೆ ಕೇಳ್ರು, ನಾನು ಮುಂದೆ ನಂದು ಜನರಲ್ ಮೆರಿಟ್, ಬಟ್ ನಂದು 2 ಸರ್ಟಿಫಿಕೇಟ್ ಇದೆಯಲ್ಲ ಸರ್, ಒಂದು ಕ್ಯಾಸ್ಟ್ ಒಂದು ಇನ್ಕಮ್ 2 ಸರ್ಟಿಫಿಕೇಟ್. ಜನರಲ್ ಮೆರಿಟ್ ಅಂದ್ರೆ ಏನ್ ಮೀನಿಂಗ್ ಗೊತ್ತೇನೋ? ಜನರಲ್ ಮೆರಿಟ್ ಅಂದ್ರೆ ಯಾರು ಅಂತ ಅಂದ್ರೆ, ನಾನು ಯಾವುದೇ ಕ್ಯಾಸ್ಟ್ ಇಲ್ಲ ಸರ್ ನನ್ಗೂ ಅನ್ನೋರು ಜನರಲ್ ಮೆರಿಟ್. ಓಕೆನಾ? ಸೊ ಹಂಗಾಗಿ ಅವು ಆರ್ಯ ವೈಶ್ಯ ನಾವು ಅದಕ್ಕೆ ಕೇಳಿದ್ವಿ. ಓ ಹೌದಾ? ಅದು ಅವ್ರಿಗೆ ಸ್ವಲ್ಪ ಸಪ್ರೇಟ್ ಇಲ್ಲೊಂದು ಇದೆ ತಗೊಳಪ್ಪ, ಇದೆಲ್ಲ ಇತ್ತಲ್ಲ ಅವಾಗ್ಲೇ. ಹೌದಾ? ಅಲ್ಲ ಅದು ಯಾವ್ದು ಇದಕ್ಕೂ ಬರಲ್ಲ ಅಲ್ವಾ ಅದು? ಸರ್ ಜನರಲ್ಗೆ ಬರ್ತದೆ. ಜನರಲ್ ಓಕೆನಾ? ಹೌದು ನೋಡಿ, ಇಲ್ಲಿದೆ ನೋಡಿ, ಇಲ್ಲೇ ಇದೆ ನೋಡಿ. EWS and ಆರ್ಯ ವೈಶ್ಯ ಇನ್ಕಮ್ ಸರ್ಟಿಫಿಕೇಟ್ ವಿಲ್ ನಾಟ್ ಅಕ್ಸೆಪ್ಟೆಡ್ ಫಾರ್ ಇನ್ಕಮ್ ಕ್ಲೈಮ್. ಇಲ್ಲ, ಇದು ಕ್ಯಾಸ್ಟ್ ಅಪ್ಲೈ ಆಗುತ್ತೆ ಅನ್ಕೊಂತೀನಿ ಕಣ. ಕ್ಯಾಸ್ಟ್ ಜನರಲ್ಲೇ ಅನ್ಕೊಂತೀನಲ್ವಾ? ಹಾ ಸರ್, ಜನರಲ್ಲೇ. ಓಕೆ. ಅಂದ್ರೆ EWS ಇಲ್ಲಿ ಅಪ್ಲೈ ಆಗಲ್ಲ. ಓಕೆನಾ? ಸೊ EWS ಅಂದ್ರೆ ಹೆಂಗ್ ಗೊತ್ತೇನಪ್ಪ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ. ಯಾರ್ಯಾರು ಜನರಲ್ ಮೆರಿಟಿಗೆ ಬರ್ತೀರಾ ಅವರು EWS ಅಂತ ಮಾಡಿಸ್ತಾರೆ. ಓಕೆನಾ? ಬಟ್ ಅದು ಕೂಡ ಅಪ್ಲೈ ಆಗಲ್ಲ ಅಂತ ಹೇಳ್ತಿದ್ದಾರೆ, ಏನು ಮಾಡಕ್ಕಾಗಲ್ಲ. ಓಕೆನಾ? ನೆಕ್ಸ್ಟ್ ನೀವು 371J ಓಕೆನಾ, ಮೀಸಲಾತಿ ಪಡೆದಿರ 370. ಹೇಳಿ ಸರ್. ನಾನು ರಿಜಿಸ್ಟರ್ ಆಗ್ಬೇಕಾದ್ರೆ ಎರರ್ ಬಂತು ಸರ್ವರ್ದು, ಯೂಸರ್ ID ಮೆಸೇಜ್ ಬಂದಿಲ್ಲ, ಏನು ಬಂದಿಲ್ಲ. ಇವಾಗ ಮತ್ತೆ ರಿಜಿಸ್ಟರ್ ಆಗ್ಬೇಕಾದ್ರೆ ನೀ ನಾಳೆ 10th ಸರ್ಟಿಫಿಕೇಟ್ ಇದು ನಂಬರ್ ಓದ್ಬೇಕಾದ್ರೆ ನಾಳೆ ರಿಜಿಸ್ಟರ್ ಆಗಿದೆಯಾ ಅಂತ ಬರ್ತಿದೆ ಸರ್. ಏನ್ ಮಾಡ್ಬೇಕು ಗೊತ್ತಾ ನೀನೀಗ?
ಹಾ ಸರ್. ನಿಂದು ಲಾಗಿನ್ ಐಡಿ ಗೊತ್ತಿರುತ್ತೆ ನಿನಗೆ ಅಲ್ವಾ? ಇಲ್ಲ ಸರ್, ಡಿಸ್ಪ್ಲೇ ಆಗಕ್ಕೂ ಮುಂಚೆನೆ ಎರರ್ ಬಂತು, ಈ ವಿಡಿಯೋ ಮೆಸೇಜ್ ಬಂತು. ಸ್ಟಾರ್ಟ್ ಆಗಿಂದ ಕ್ಲಾಸ್ ಕೇಳದ ನೀನು? ಹಾ ಸರ್. ಅವಾಗ ಏನಂತ ಲಾಗಿನ್ ಐಡಿ ಏನಂತ ಹೇಳಿದೀನಿ ಹೇಳು? ಗೊತ್ತಿಲ್ಲ ಲಾಗಿನ್ ಐಡಿ ಸರ್. ಎಲ್ರದ್ದು ಕೂಡ ಏನಿರುತ್ತೆ ಗೊತ್ತಾ? 39 ಇರುತ್ತೆ, ಫಾಲೋಡ್ ವಿತ್ ಏನು? ನಮ್ಮ ರಿಜಿಸ್ಟರ್ ನಂಬರ್, SSLC ರಿಜಿಸ್ಟರ್ ನಂಬರ್. ಅಷ್ಟು ಹಾಕು, ಅದನ್ನ ಎಂಟ್ರಿ ಮಾಡು. ಪಾಸ್ವರ್ಡ್ ಕೇಳುತ್ತೆ ಅಲ್ವಾ, ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಇರುತ್ತೆ. ಅರ್ಥದಲ್ವಾ? ಫರ್ಗಟ್ ಪಾಸ್ವರ್ಡ್ ಕೊಡು. ನಿಮ್ ಮೊಬೈಲ್ ನಂಬರ್ ಇರುತ್ತಲ್ಲ, ಯಾವ ನಂಬರ್ಗೆ ನೀನು ನಂಬರ್ ಕೊಟ್ಟಿದ್ದೆ ತಾನೆ ಅಲ್ಲಿ, ಅಲ್ಲಿಗೆ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡಿ ಮತ್ತೆ ಪಾಸ್ವರ್ಡ್ ನ ರೀಸೆಟ್ ಮಾಡು. ಓಕೆನಾ? ಸರಿ ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ಯಾರಾದ್ರೂ 371J ಇದ್ರೆ, ಸೊ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಇದ್ರೆ, ಓಕೆನಾ, ಸೊ ಅವರು ನೀವು ಎಸ್ ಅಂತ ಹಾಕೊಳ್ಳಿ. ಮತ್ತೆ ಎಸ್ ಅಂತ ನೀವು ಎಂಟ್ರಿ ಮಾಡಿದ್ರೆ ಮತ್ತೆ ಅದಕ್ಕೊಂದು RD ನಂಬರ್ ಇರುತ್ತೆ. ಓಕೆನಾ? ಸೊ ಆ RD ನಂಬರ್ನ ಎಂಟ್ರಿ ಮಾಡಬೇಕು. ಇಲ್ಲ ಅಂತಂದ್ರೆ ಇಲ್ಲ ಅಂತ ಹಾಕೊಳ್ಳಿ. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಕನ್ನಡ ಇದು ರೂರಲ್ ಏರಿಯಾದಲ್ಲಿ ಸ್ಟಡಿ ಮಾಡಿದೀರಾ ಅಂದ್ರೆ ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಇದು. ಓಕೆನಾ? ರೂರಲ್ ಸ್ಟಡಿ ಮಾಡಿದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಓಕೆನಾ? ನೆನ್ಪಿರ್ಲಿ, ರೂರಲ್ ಸರ್ಟಿಫಿಕೇಟ್ ಯಾರೋ ಡೌಟ್ ಕೇಳಿದ್ರ ಅವಾಗಲೇ, ಇವಾಗ ಕೇಳಿ. ಮತ್ತೆ ಒಂದ್ ಹೇಳ್ಬಿಡ್ತೀನಿ, ಕ್ಲಾರಿಫೈ ಕೊಟ್ಬಿಡ್ತೀನಿ. 1ನೇ ಕ್ಲಾಸಿಂದ 10ನೇ ತರಗತಿವರೆಗೂ ಕಂಪ್ಲೀಟ್ ಆಗಿ ರೂರಲ್ ಆಗಿ ಓದಿರ್ಬೇಕು. ಓಕೆನಾ? ಅವಾಗ ಮಾತ್ರ ಅಪ್ಲೈ ಆಗುತ್ತೆ. ಸರ್ 1 ವರ್ಷ ನಾನು ಸಿಟಿಗೆ ಬಂದೆ ಸರ್, ಇನ್ನು 9 ವರ್ಷ ಊರಲ್ಲಿ ಓದ್ದೆ ಸರ್, ಏನ್ ಮಾಡೋದು ಸರ್? ಅಪ್ಲೈ ಆಗಲ್ಲ ಸರ್. 10 ವರ್ಷನೂ ಕಂಪ್ಲೀಟ್ ಆಗಿರ್ಬೇಕು. ಈಗ ಹೇಳ್ರಿ, ಯಾರ ಡೌಟ್? ರೂರಲ್ ಏನಾದ್ರು ಡೌಟ್ ಇದೆಯಾ? ಮತ್ತೆ ಸರ್ಟಿಫಿಕೇಟ್ ಸರ್ 3 ವರ್ಷ ಹಿಂದೆ ಮಾಡ್ಸಿದೀನಿ ಸರ್, ನಡೆಯುತ್ತೆ ಸರ್? ನಡೆಯುತ್ತೆ. ಓಕೆನಾ? ಡಿಪ್ಲೊಮಾ ಸೇರ್ಕೋಬೇಕಾದ್ರೆ ಮಾಡ್ಸಿದ್ದೆ ಸರ್, ನಡೆಯುತ್ತೆ ಸರ್ ಸರ್ಟಿಫಿಕೇಟ್ ಅಂದ್ರೆ ನಡೆಯುತ್ತೆ, ತೊಂದರೆ ಏನಿಲ್ಲ. ಓಕೆನಾ? 1ನೇ ತರಗತಿ ಕನ್ನಡ ಮೀಡಿಯಂ ನಲ್ಲಿ ಯಾರಾದ್ರೂ ಓದಿದೀರಾ? ಓಕೆನಾ? ಕನ್ನಡ ಮೀಡಿಯಂ ನಲ್ಲಿ ಓದಿದ್ರೆ ಅದು ಅಷ್ಟೇ ಸೇಮ್ ಲಾಜಿಕ್. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ಕನ್ನಡ ಮೀಡಿಯಂ ಅಲ್ಲೇ ಓದಿರ್ಬೇಕು. ಸರ್ 3ನೇ ಕ್ಲಾಸ್ ವರೆಗೂ ಕನ್ನಡ ಮೀಡಿಯಂ ಓದ್ದೆ ಸರ್, ಅದಾದ್ಮೇಲೆ ಇಂಗ್ಲಿಷ್ ಇಂಪ್ರೂವ್ ಆಗ್ಲಿ ಅಂತ ನಮ್ಮ ಮಮ್ಮಿ ಇಂಗ್ಲಿಷ್ ಮೀಡಿಯಂ ಹಾಕ್ಬಿಟ್ರು ಸರ್, ಬರೆಯಲ್ವಾ ಸರ್? ಹಂಗೆಲ್ಲ ಆಗಲ್ಲ. ಓಕೆನಾ? 1 to 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಕನ್ನಡ ಮೀಡಿಯಂ ಓದಿರ್ಬೇಕು. 1 ವರ್ಷ ಓದಿಲ್ಲ ಅಂದ್ರೂ ಆಗೋದಿಲ್ಲ. ಸೊ ಹೌದು ಅಂದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಹೌದು ಅಂತ ಹಾಕಿದ್ರೆ ಈ ಸರ್ಟಿಫಿಕೇಟ್ ನ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ, ನೀವು ಕೊನೆಯಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಹೌದು ಅಂತ ಹಾಕಿದ್ರೆ, ಇಲ್ಲೂ ಅಷ್ಟೇ ಹೌದು ಅಂತ ಹಾಕಿದ್ರೆ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ, ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ PDF ಫಾರ್ಮ್ಯಾಟ್ ಅಲ್ಲಿ. ಯಾವ ಫಾರ್ಮ್ಯಾಟ್ ಅಪ್ಪ ರಾಜು? PDF ಫಾರ್ಮ್ಯಾಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇನ್ನ ಯಾವ್ದಾದ್ರು ವಿಶೇಷ ವರ್ಗಗಳನ್ನು ಕ್ಲೈಮ್ ಮಾಡಲ್ತೀರಾ ಅಂತ, NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಅವು ಇವು ಎಲ್ಲ ಇದಾವೆ. NCC, ಸ್ಪೋರ್ಟ್ಸ್ ಯಾವನ ಇದ್ರೆ, C ಸರ್ಟಿಫಿಕೇಟ್ಸ್ ಎಲ್ಲ ಇದ್ರೆ ಅವಾಗ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಇಲ್ಲ ಆದ್ಮೇಲೆ ಉಳಿಸು ಅಂತ ಕೊಡಿ, ಉಳಿಸ್ಬಿಡ್ರಿ ಎಲ್ರು. ಓಕೆ? ಉಳಿಸ್ಬಿಟ್ಟ ತಕ್ಷಣ ನೀವು ನೆಕ್ಸ್ಟ್ ಇಲ್ಲಿ ಬರುತ್ತೆ ಯಾವ್ಯಾವ್ದನ್ನ ಕ್ಲೈಮ್ ಮಾಡಿಲ್ಲ. ಸೊ ನಾನ್ ಅಪ್ಲೈ ಮಾಡಿರುವಂತ ಕ್ಯಾಂಡಿಡೇಟ್ಗೆ ಈ ರಿಸರ್ವೇಶನ್ಸ್ ಗಳು ಕ್ಲೈಮ್ ಆಗಿಲ್ಲ. ಯಾವ್ಯಾವ ಕ್ಲೈಮ್ ಆಗಿಲ್ಲ ಅವು ಬರ್ತವೆ, ಕ್ಲೈಮ್ ಆಗಿರೋ ಯಾವ ಬರಲ್ಲ ಇಲ್ಲಿ. ಸ್ಟಡಿ ಇನ್ ಕರ್ನಾಟಕ ಇದು ಕ್ಲೈಮ್ ಆಗಿಲ್ಲ, ನಾಟ್ ಕ್ಲೈಮ್ಡ್, ನಾಟ್ ಕ್ಲೈಮ್ಡ್, ನಾಟ್ ಕ್ಲೈಮ್ಡ್, ಈ 3 ಕ್ಲೈಮ್ ಆಗಿಲ್ಲ ಅಂತ ಬರುತ್ತೆ. ಸೊ ಇಷ್ಟು ನಿಮ್ಗೆ ಬರುತ್ತೆ. ನೀವು ಮತ್ತೆ ಎಡಿಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಸಪೋಸ್ ಅನ್ಫಾರ್ಚುನೇಟ್ಲಿ ನಾನು ತಪ್ಪು ಮಾಡ್ಬಿಟ್ಟೆ, ಇಲ್ಲೆಲ್ಲೋ ಬರ್ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟಿದೆ, ಇದೇನ್ ಮಾಡ್ಬೇಕಂತ ನೋಡಿ, ಇಲ್ಲಿ ಡಿಲೀಟ್ ಅಂತ ಇರುತ್ತೆ. ಇಲ್ಲಿ ಡಿಲೀಟ್ ಸಿಂಬಲ್ ಇರುತ್ತಲ್ವಾ, ನೀವು ಮತ್ತೆ ಏನಾದ್ರು ಎಡಿಟ್ ಮಾಡ್ಬೇಕಂದ್ರೆ ಇಲ್ಲಿ ಡಿಲೀಟ್. ಸಪೋಸ್ ನೀನೇನ್ ಮಾಡ್ತೀಯ, ಕನ್ನಡ ಮೀಡಿಯಂ ಇದೆ ನಿಂದು, ಬಟ್ ಇಲ್ಲ ಅಂತ ಹಾಕ್ಬಿಟ್ಟಿದ್ಯಾ, ಅವಾಗ ಇಲ್ಲಿ ಏನಂತ ಬರುತ್ತೆ? ನಾಟ್ ಕ್ಲೈಮ್ಡ್ ಅಂತ ಬರುತ್ತೆ. ನೀನ್ ಕ್ಲೈಮ್ ಮಾಡ್ಬೇಕು ಮತ್ತೆ, ನಂತರ ಇದೆ ಸರ್ ಸರ್ಟಿಫಿಕೇಟ್ಸ್ ಅಂತ ಅಂದಾಗ ಅವಾಗ ಏನ್ ಮಾಡ್ಬೇಕು? ಇದನ್ನ ಡಿಲೀಟ್ ಅಂತ ಹೊಡಿಬೇಕು. ಡಿಲೀಟ್ ಅಂತ ಹೊಡೆದ್ರೆ ಈ ಕಾಲಮ್ ಫುಲ್ ಡಿಲೀಟ್ ಆಗೋಗುತ್ತೆ. ಮತ್ತೆ ಅವಾಗ ಎಸ್ ಅಂತ ಕೊಡ್ಬೇಕಾಗತ್ತೆ ಅಷ್ಟೇ ಅಲ್ಲಿ. ಅರ್ಥದಲ್ವಾ? ಎಲ್ಲಾನು ಹಂಗೆ ಮಾಡೋದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಮಾಡ್ಬೇಕು, ಮುಂದುವರಿಸಿ ಅಂತ ಇರುತ್ತೆ. ವೇಟ್ ಎ ಮಿನಿಟ್ ಸರ್. ಓಕೆನಾ? ಸೊ ಅಷ್ಟಾದ್ಮೇಲೆ ನೀವೇನ್ ಮಾಡೋಣ ಅಂತಂದ್ರೆ ಮುಂದುವರಿಸಿ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕು. ನೆಕ್ಸ್ಟ್ ಪೇಜ್ಗೆ ಹೋಗ್ಬಿಟ್ಟು ಸ್ಟಡಿ ಡೀಟೇಲ್ಸ್ ಅಂತ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಜನಗಳಿಗೆ ಡೌಟ್ ಇರೋದು ಇಲ್ಲಿ. ಏನಪ್ಪಾ ಅಂದ್ರೆ ಸ್ಟಡಿ ಡೀಟೇಲ್ಸ್ ಪೂರ್ತಿ ಕೇಳಿ. ಹೇಳಿ ಸರ್. ರೂರಲ್ ಕೋಟಾ ಅಪ್ಲೈ ಮಾಡೋದಾದ್ರೆ ಜನರಲ್ ಮೆರಿಟ್ ಅವರಿಗೆ ಇನ್ಕಮ್ ಮತ್ತೆ ಕಾಸ್ಟ್ ಅಪ್ಲೈ ಮಾಡ್ಬೇಕಾ? ಇನ್ನೊಂದ್ಸರಿ ಹೇಳಪ್ಪ. ರೂರಲ್ ಕೋಟಾ ಅಪ್ಲೈ ಮಾಡೋದಾದ್ರೆ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾ ಅಂತ ಜನರಲ್ ಇಲ್ಲ ಮೆರಿಟ್ ಇಲ್ಲ ಇಲ್ಲ, ಅವರಿಗೆ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓಕೆನಾ? ರೂರಲ್ ಅಂದ್ರೇನೆ ಸಪರೇಟ್ ಇರುತ್ತೆ, ಈಗ ನ್ಯಾಷನಲ್ ಇನ್ಕಮ್ ಸಪರೇಟ್ ಇರುತ್ತೆ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಇಲ್ಲ. ಓಕೆನಾ? ಓಕೆ. ಈಗ ಸ್ಟಡಿ ಡೀಟೇಲ್ಸ್ ಬರೋಣ. ಈಗ ಸ್ಟಡಿ ಡೀಟೇಲ್ಸ್ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಆ ಪೇಜ್ ಓಪನ್ ಆದ ತಕ್ಷಣ ಹಿಂಗ್ ಓಪನ್ ಆಗುತ್ತೆ. ಅಂದ್ರೆ ಯು ಹ್ಯಾವ್ ಫಿನಿಶ್ಡ್ 3 stages. ಇವಾಗ ಸ್ಟಡಿ ಡೀಟೇಲ್ಸ್ ಅಂತ ಬಂದಾಗ ಇಷ್ಟು ಬರುತ್ತೆ ನಿಮ್ಗೆ, ಹಿಂಗ್ ಕಾಣ್ಬಿಡುತ್ತೆ ನಿಮ್ಗೆ. ತೇರ್ಗಡೆ ಆದ ಕ್ಲಾಸ್ ಇದೆಲ್ಲ ಹಿಂಗ್ ಬರ್ತಾ ಇರುತ್ತೆ.
ಇದಕ್ಕಿಂತ ನೀವು ಸ್ಕ್ರಾಲ್ ಮಾಡಿದ್ರೆ ಮೌಸ್ ಅಲ್ಲಿ ನೀವು ಕೆಳಗಡೆ ಡೌನ್ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಆಕ್ಚುಲ್ ಆಗಿ ಹಿಂಗ್ ಕಾಣುತ್ತೆ. ಓಕೆನಾ? ಸೊ ಏನಪ್ಪಾ ಅಂತ ಅಂದ್ರೆ ಈ ತರ ಅಂದ್ರೆ ಇವಾಗ ಇದೇ ಇಂಪಾರ್ಟೆಂಟ್ ಇರೋದು. ನಿಮ್ಗೆ ಇದು ಎಷ್ಟು ವರ್ಷ ಬರುತ್ತೆ? ಈಗ ನಾವು ತಗೊಂಡಿರೋ ಕ್ಯಾಂಡಿಡೇಟ್ದು ಸೊ ಎಷ್ಟು ವರ್ಷ ಬಂದಿದೆ ಇಲ್ಲಿ? 3, 2, 5 ವರ್ಷ ಬಂದಿದೆ. ಸೊ 5 years ಬಂದಿದೆ ಅಲ್ವಾ? ಸೊ ಎಷ್ಟು ವರ್ಷ ಬರ್ಬೇಕಿದೆ ಅದು? 7 years ಬರ್ಬೇಕಿರೋದು. ಓಕೆನಾ? 7 years ಬರ್ಬೇಕಿದ್ದು, ಬಟ್ 5 ವರ್ಷ ಬಂದಿದೆ. ಓಕೆನಾ? ಸೊ ನಾವೇನ್ ಮಾಡ್ಬೇಕಂತ ಅಂದ್ರೆ ಇನ್ನ 2 ವರ್ಷ ಬರ್ಬೇಕಲ್ವಾ? ಹಂಗಾಗಿ ಈಗ ನೀವು ಸ್ಟಡಿ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ. ಸ್ವಲ್ಪ ಜನದ್ದು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಸ್ಕೂಲ್ಗಳು ಮಿಸ್ಟೇಕ್ ಮಾಡಿರೋದ್ರಿಂದ ಈ ತರ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಹುಡುಗರಿಗೆ ಡಿಫ್ರೆಂಟ್ ತರ ಬರುತ್ತೆ. ಸ್ವಲ್ಪ ಜನಕ್ಕೆ ಎಲ್ರಿಗೂ ಫೆಚ್ ಆಗುತ್ತೆ ಡೀಟೇಲ್ಸ್. ಓಕೆನಾ? ಎಲ್ಲಾ ಡೀಟೇಲ್ಸ್ನು ಫೆಚ್ ಆಗುತ್ತೆ. ಅಂದ್ರೆ ನಿಮ್ದು ಸ್ವಲ್ಪ ಜನದ್ದು 1ನೇ ಕ್ಲಾಸಿಂದನೂ ಬಂದೇ ಬಿಡುತ್ತೆ. 1ನೇ ಕ್ಲಾಸಿಂದ ಯೂಶಲಿ ಬರಲ್ಲ, ಒಂದು 3rd ಸ್ಟ್ಯಾಂಡರ್ಡ್ ಇಂದನೋ 4th ಸ್ಟ್ಯಾಂಡರ್ಡ್ ಇಂದನೋ ಫೆಚ್ ಆಗುತ್ತೆ ಎಲ್ರದೂನು. ಓಕೆನಾ? ಸಪೋಸ್ ಅದೇನಾದ್ರೂ ಫೆಚ್ ಆಯ್ತು ಅಂತ ಅಂದ್ರೆ 7 years ಇರ್ಬೇಕು ಇಲ್ಲಿ. ಓಕೆನಾ? ಸೊ ಬಟ್ ಇಲ್ಲಿ 5 years ಇದೆ. ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ ಮ್ಯಾನ್ಯುಯಲಿ ಎಲ್ಲಾ ಡೀಟೇಲ್ಸ್ ಗಳನ್ನ. ಓಕೆನಾ? ಸೊ 7 years ಫೆಚ್ ಆದ್ರೂ ಕೂಡ ನೀವು ಎಂಟ್ರಿ ಮಾಡ್ಬೇಕು ಡೀಟೇಲ್ಸ್ ನ. ಹೆಂಗ್ ಎಂಟ್ರಿ ಮಾಡೋದಂದ್ರೆ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋದಾಗ ಒಂದು ನಿಮಿಷ ಹೋಯ್ತು ಅನ್ಸುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ. ಸೊ ಫಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಅಂದ್ರೆ ಇಲ್ಲಿ ಬಂದಾಗ ನಿಮ್ಗೆಲ್ಲ ತೋರಿಸುತ್ತೆ ಅದು 1ನೇ ಕ್ಲಾಸು 2ನೇ ಕ್ಲಾಸು ಅಂತ. ಅಂದ್ರೆ ಫಸ್ಟ್ 1ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್. ಸೊ ಇಲ್ಲಿ ತಿರ್ಗಡೆದ ವರ್ಷ ಯೂಶಲಿ ನೀವು ಫ್ರೆಶರ್ ಆಗಿದ್ರೆ 2012ರಿಂದ ಶುರು ಆಗುತ್ತೆ. ಓಕೆನಾ? 2012 ಸೆಲೆಕ್ಟ್ ಮಾಡ್ಕೊಳ್ಳಿ. ಬೋರ್ಡ್ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಅಂತ ಹಾಕೊಳ್ಳಿ. ಇಲ್ಲಿ ಡಿಸ್ಟಿಕ್ ಹಾಕೊಳ್ಳಿ. ಇಲ್ಲಿ ನಿಮ್ ಸ್ಕೂಲ್ ನ ಟೈಪ್ ಮಾಡಿ. ಓಕೆನಾ? ನಿಮ್ ಸ್ಕೂಲ್ ನ ಏನ್ ಮಾಡ್ಬೇಕು ಇಲ್ಲಿ ಟೈಪ್ ಮಾಡ್ಬೇಕು. ನಿಮ್ದು ಯಾವ ಸ್ಕೂಲ್ ಇದೆ ಆ ಸ್ಕೂಲ್ ನ ಟೈಪ್ ಮಾಡ್ಬೇಕಾಗುತ್ತೆ. ಮುಂಚೆ ಏನಿತ್ತಪ್ಪ ಅಂತಂದ್ರೆ KCT ಅಪ್ಲೈ ಮಾಡ್ಬೇಕಾದ್ರೆ ನಿಮ್ ಸ್ಕೂಲ್ ನೇಮ್ನು ಅದೇ ತೋರ್ಸೋದು. ನಿಮ್ಗೆ ಅವಾಗ ತೋರ್ಸೋ ಅವಶ್ಯಕತೆ ಇಲ್ಲ. ಟೈಪ್ ಮಾಡ್ಬಿಟ್ಟು ಇಲ್ಲಿ ಆಡ್ ಡೀಟೇಲ್ಸ್ ಅಂತ ಮಾಡಿ. ಓಕೆನಾ? ಒನ್ಸ್ ಇಲ್ಲಿ ಆಡ್ ಡೀಟೇಲ್ಸ್ ಅಂತ ಹೊಡೆದ್ರೆ ಅದು ಇಲ್ಲಿ ಬರುತ್ತೆ. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಏನ್ ಸ್ಟಡಿ ಮಾಡಿದೆ ಇದು, ಸೊ ಇದು ಇಲ್ಲಿ ಬಂದ್ಬಿಡುತ್ತೆ. ಕ್ಲಿಯರ್ ಅಲ್ವಾ? ಸೊ 2012ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದೆ ಅಂತ ಇಲ್ಲಿ ಬರುತ್ತೆ. ಸೊ ಅದೇ ತರ ಒಂದಾದ್ಮೇಲೆ ಒಂದ್ ಇಲ್ಲಿ ಬರುತ್ತೆ. ಅದೇ ತರ ಮತ್ತೆ ಇಲ್ಲಿಗೆ ಬರ್ಬೇಕು. ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಚೂಸ್ ಮಾಡ್ಬೇಕು. ಮತ್ತೆ 2013 ಅಂತ ಚೂಸ್ ಮಾಡ್ಬೇಕು. ಸೇಮ್ ಕರ್ನಾಟಕ ಅದು ಇದೆಲ್ಲ ಸೆಲೆಕ್ಟ್ ಮತ್ತೆ ಟೈಪ್ ಮಾಡ್ಬೇಕು. ಓಕೆ, ಟೈಪ್ ಅಲ್ಲೇ ಇರುತ್ತೆ. ಟೈಪ್ ಮಾಡಿ ಮತ್ತೆ ಆಡ್ ಡೀಟೇಲ್ಸ್ ಅಂತ ಕೊಡ್ಬೇಕು. ಅದೇ ತರ ಪ್ರತಿ ವರ್ಷದ್ದು ಮಾಡ್ಕೊಂತ ಹೋಗ್ಬೇಕು. ಪ್ರತಿ ವರ್ಷದ್ದು ಮಾಡ್ಕೊಂತ ಹೋದಾಗ ಎಲ್ಲ ಹಿಂಗ್ ಬಂದ್ಬಿಡುತ್ತೆ. ನೋಡಿ, ಈಗ ಇಲ್ಲಿ ಡಿಲೀಟ್ ಮಾಡ್ಬೋದು ಇದನ್ನ. ಓಕೆ, ನೀನ್ ಏನ್ ಮ್ಯಾನ್ಯುಯಲಿ ಎಂಟರ್ ಮಾಡ್ತೀಯಾ ಆ ಎಲ್ಲಾ ಡೀಟೇಲ್ಸ್ಗೂ ನೀವು ಡಿಲೀಟ್ ಮಾಡ್ಕೊಂತ ಹೋಗ್ಬೋದು. ಯು ಕ್ಯಾನ್ ಆಡ್. ಓಕೆನಾ? ಸೊ ಈಗ 3, 2, 5 ಓಕೆನಾ 5 ವರ್ಷ ನೀವು ಡಿಪ್ಲೊಮೊ ಡೀಟೇಲ್ಸ್ ಗಳನ್ನು ಕೂಡ ಎಂಟ್ರಿ ಮಾಡ್ಬೇಕಾಗತ್ತೆ. 5 ವರ್ಷ ಬಂದಿದೆ. ಇನ್ನಿದಾವೆಲ್ಲ ಡಿಲೀಟ್ ಅಂತ ಆಪ್ಷನ್ ಇದೆ ನೋಡಿ, ಅವೆಲ್ಲ ನೀನ್ ಎಂಟ್ರಿ ಮಾಡಿರುವಂತ. ಯು ಕ್ಯಾನ್ ಎಂಟರ್ ಈವನ್ ಡಿಪ್ಲೊಮೊ ಏನಂತ ಕರೀತಾರೆ, ಇದನ್ನು ಕೂಡ ನೀವು ಎಂಟ್ರಿ ಮಾಡಬಹುದು. ಕ್ಲಿಯರ್ ಅಲ್ವಾ? ಡಿಪ್ಲೊಮೊನು ಎಂಟ್ರಿ ಮಾಡ್ಲೇಬೇಕು. ಸೊ ಎಲ್ಲ ಎಂಟ್ರಿ ಮಾಡ್ತೀರಾ. ಅದಾದ ನಂತರ ಏನಾಗುತ್ತೆ ಅಂತ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ಅದೇ ಸೇವ್ ಅಂತ ನೆಕ್ಸ್ಟ್ ಅಂತ ಹೊಡಿತೀರಾ ಇಲ್ಲಿ. ಸೊ ನೆಕ್ಸ್ಟ್ ಅಂತ ಹೊಡೆದ್ರೆ ನಿಮ್ಗೆ ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಏನಾದ್ರು ಫೀಸ್ ರೀಫಂಡ್, ಫೀಸ್ ಬಗ್ಗೆ ಕಾಂಟ್ರವರ್ಸೀಸ್ ಏನಾದ್ರು ಮುಂದೆ ಇನ್ ಫ್ಯೂಚರ್ ಡೇಸ್ ಎಲ್ಲ ಆದ್ರೆ, ಸೊ ದಿಸ್ ಇಸ್ ದ ಅಕೌಂಟ್. ಅವರು ನಿಮ್ಗೆ ದುಡ್ಡು ಪೇ ಮಾಡೋದಾಗ್ಲಿ ಅದನ್ನೆಲ್ಲ ಮಾಡೋದು. ಓಕೆನಾ? ರೀಫಂಡ್ ಮಾಡೋದಕ್ಕೆ ಈ ಅಕೌಂಟಿಗೆ ಬರುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಕೂಡ ಹಾಕಿಸ್ಕೋತಾರೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಯಾರ್ದು ಹಾಕ್ಬೇಕು ಸರ್ ಅಂತ ಕೇಳೋದು ಫಸ್ಟ್ ಆಫ್ ಆಲ್. ಓಕೆನಾ? ಯಾರ್ದು ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಅಂತ ಅಂದ್ರೆ ಯಾರ್ದು ಬೇಕಾದ್ರೆ ಹಾಕ್ಬೋದು. ನಿಂದಾದ್ರೂ ಹಾಕು, ಇಲ್ಲ ನಿಮ್ಮ ಅಪ್ಪಂದೋ, ನಿಮ್ಮ ಅಮ್ಮಂದೋ, ನಿಮ್ಮ ಅಣ್ಣಂದೋ ಹಾಕು, ಯಾರ್ದೋ ಒಬ್ರದ್ದು ಹಾಕು. ಓಕೆ, ಹಂಗೆಲ್ಲ ಹಾಕಂಗಿಲ್ಲ. ನಿಮ್ಮ ಅಪ್ಪಂದು ಇಲ್ಲ ನಿಮ್ಮ ಅಮ್ಮಂದು ಇಲ್ಲ ನಿಂದು. ಓಕೆನಾ? 3 ಜನದಲ್ಲಿ ಯಾರ್ದೋ ಒಬ್ರದ್ದು ಹಾಕು. ಓಕೆನಾ? ನೇಮ್ ಹಾಕು. ನಿಮ್ ನೇಮ್ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅಲ್ಲಿ ಇರುತ್ತಲ್ಲ ಆ ತರ ಬ್ಯಾಂಕ್ ನೇಮು, ಬ್ರಾಂಚ್ ನೇಮು, IFSC ಕೋಡ್ ಹಾಕು, ಅಕೌಂಟ್ ನಂಬರ್ ಹಾಕು, ಎಂಟರ್ ಮಾಡೋ ಅಕೌಂಟ್ ನಂಬರ್ನ. ಈ ತರ ಮಾಡಿದೀನಿ ನೋಡಿ, ಎಲ್ಲ ಮಾಡಿದೀನಿ. ಅದಾದ್ಮೇಲೆ ಸೇವ್ ಅಂತ ಬರುತ್ತೆ. ಸೇವ್ ಅಂತ ಕೊಡಿ. ನೆಕ್ಸ್ಟ್ ಪ್ರಾಸೆಸ್ ಬರುತ್ತೆ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ. ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ತುಂಬಾ ಇಂಪಾರ್ಟೆಂಟ್ ರಾಜು. ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಅಂದ್ರೆ ಈಗ ನೋಡು, ಫಸ್ಟ್ ಅಂತೂ ಮಸ್ಟ್ SSLC ಮಾರ್ಕ್ಸ್ ಕಾರ್ಡ್. ಓಕೆನಾ? SSLC ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಏನ್ ತೋರಿಸುತ್ತೆ ಅಂತ ಅಂದ್ರೆ ಇದು ಇಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ಫಸ್ಟ್ SSLC ಇರುತ್ತೆ. ಅಲ್ಲಿ SSLC ಚೂಸ್ ಮಾಡ್ಬಿಟ್ಟು ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ. ಸೊ ಅದಕ್ಕೆ ಹೇಳಿದ್ದು, ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ವಾಟ್ ಎವರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅದನ್ನ ನೀವು ಒಂದು ಡೆಸ್ಕ್ಟಾಪ್ ಅಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಫೋಲ್ಡರ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಆ ಡಾಕ್ಯುಮೆಂಟ್ಸ್ ಗಳನ್ನ, ಓಕೆನಾ? ಸೊ ಆ ಡಾಕ್ಯುಮೆಂಟ್ಸ್ ಗಳನ್ನ ಒಂದೊಂದಾಗಿ ಚೂಸ್ ಫೈಲ್ ಅಂತ ಇರುತ್ತೆ. ನೀವು ಡೆಸ್ಕ್ಟಾಪ್ ಅಲ್ಲಿ ಇದ್ರೆ ಡೆಸ್ಕ್ಟಾಪ್ ಅಂತ ಸೇರಿ ಆ ಪರ್ಟಿಕ್ಯುಲರ್ ಫೈಲ್ ನ ಸೆಲೆಕ್ಟ್ ಮಾಡ್ಬಿಟ್ಟು
ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ, ಅದನ್ನ ಅಪ್ಲೋಡ್ ಕೊಡ್ಬೇಕು. ಓಕೆನಾ? ಸೊ ಒನ್ಸ್ ಅಪ್ಲೋಡ್ ಆದ ತಕ್ಷಣ ಏನಂತ ತೋರಿಸುತ್ತೆ ಅಂದ್ರೆ ಹಿಂಗ್ ತೋರಿಸುತ್ತೆ, ಓ SLC ಮಾರ್ಕ್ಸ್ ಕಾರ್ಡ್ ಈಕ್ವಲೆಂಟ್ ಸರ್ಟಿಫಿಕೇಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಸೊ ಇದು ಅಪ್ಲೋಡ್ ಆಯ್ತು ಅಂತ. ಅದೇ ತರ ನೆಕ್ಸ್ಟ್ ಸೆಕೆಂಡ್ ಎಲ್ಲ ಇನ್ನೊಂದು ಸೆಲೆಕ್ಟ್ ಮಾಡಬೇಕು, ಕ್ಯಾಶ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಬೇಕು, ಅದನ್ನು ಹಿಂಗ್ ಮಾಡ್ಬೇಕು. ಓಕೆನಾ? ಅದು ಕೂಡ ಅಪ್ಲೋಡ್ ಫೈಲ್ ಚೂಸ್ ಫೈಲ್ ಮಾಡಬೇಕು, ಸೆಲೆಕ್ಟ್ ಮಾಡಬೇಕು, ಅಪ್ಲೋಡ್ ಅಂತ ಕೊಡಬೇಕು. ಎಲ್ಲಾ ರೀತಿ ಇದೇ ತರ ತಂಬು ಕೂಡ ಅಷ್ಟೇ, ತಂಬು ಸೆಲೆಕ್ಟ್ ಮಾಡಬೇಕು, ಆ ಫೈಲ್ ನ ಸೆಲೆಕ್ಟ್ ಮಾಡಬೇಕು, ಎಲ್ಲಿದೆ ಎಲ್ಲ ಒಂದು ಫೋಲ್ಡರ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದೀನಿ, ಎಲ್ಲಾನು ಎಂಟ್ರಿ ಮಾಡ್ತೀಯ. ಮತ್ತೆ ಇನ್ನೊಂದು ಸ್ವಲ್ಪ ಜನಕ್ಕೆ ಡೌಟ್ ಬಂತೀಗ, ಸರ್ ಈಗ ಕ್ಲಾಸ್ 2 ಸ್ಟಡಿ ಸರ್ಟಿಫಿಕೇಟ್ ನೋಡಿ, ಕ್ಲಾಸ್ 4 ಸ್ಟಡಿ ಎಲ್ಲದನ್ನು ಎಂಟ್ರಿ ಮಾಡ್ಬೇಕೀಗ. ಸ್ವಲ್ಪ ಜನಕ್ಕೆ ಡೌಟ್ ಏನ್ ಶುರುವಾಗುತ್ತೆ ಅಂತ ಅಂದ್ರೆ, ವೈಲ್ ಅಪ್ಲೋಡಿಂಗ್ ದಿ ಡಾಕ್ಯುಮೆಂಟ್ಸ್, ಸರ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರ್ಗುನು ಓಕೆನಾ ಒಂದೇ ಸ್ಕೂಲಲ್ಲಿ ಓದಿರ್ತೀನಿ. ಸೊ ಒಂದ್ ಸ್ಕೂಲಲ್ಲಿ ಓದಿರ್ತೀನಿ, ನಾನು ಏನ್ ಮಾಡ್ಬೇಕು, ಒಂದ್ ಅಪ್ಲೋಡ್ ಮಾಡಿದ್ರೆ ಆಗತ್ತಾ ಅಂತ ಕೇಳ್ತಿದ್ದೀರಾ. ಓಕೆನಾ? ಅದು ಹಂಗಲ್ಲ. ಓಕೆನಾ? ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಓಕೆನಾ? ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದೊಂದು ಡಾಕ್ಯುಮೆಂಟ್ ಒಂದೊಂದು ಕ್ಲಾಸ್ ಒಂದೊಂದ್ಸರಿನೇ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಕ್ಲಾಸ್ 1 ಅಂತ ಬರುತ್ತೆ. ಓಕೆನಾ? ಇಲ್ಲಿ ಕ್ಲಾಸ್ 1 ಅಂತ ಬರುತ್ತೆ. ಅವಾಗ ಫೈಲ್ ಸೆಲೆಕ್ಟ್ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ನೀವು ಅಂದ್ರೆ ಸರ್ಟಿಫಿಕೇಟ್ ಒಂದೇ ಇರುತ್ತಲ್ವಾ ನಿಮ್ಮ ಹತ್ರ, ಅವ್ರು ಬರ್ಕೊಡ್ಬೇಕಾದ್ರೆ ಏನ್ ಬರ್ಕೊಟ್ಟಿರ್ತಾನೆ ಅಂತ ಅಂದ್ರೆ, ಇಂಥ ಹುಡುಗ ಹಿಂಗಿದ್ದಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ವರ್ಗೂ ಇಂತಿಂತ ಇಸ್ವಿನಲ್ಲಿ ಟೈಪ್ ಓದಿದ್ದ ಅಂತ ಒಂದೇ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಒಂದ್ ಸರ್ಟಿಫಿಕೇಟ್ ಇರುತ್ತೆ. ನೀವೇನ್ ಮಾಡ್ಬೇಕೀಗ ಅಂತ ಅಂದ್ರೆ, ಆ ಒಂದನೇ ಸರ್ಟಿಫಿಕೇಟ್ ನ 5 ಸರಿ ಅಪ್ಲೋಡ್ ಮಾಡ್ಬೇಕು. 5 ಟೈಮ್ಸ್ ಯು ಹ್ಯಾವ್ ಟು ಅಪ್ಲೋಡ್ ಫಾರ್ ಎ ಸಿಂಗಲ್ ಇದು. ಕ್ಲಾಸ್ 1 ಸೆಲೆಕ್ಟ್ ಮಾಡ್ತೀಯಾ. ಓಕೆನಾ? ಕ್ಲಾಸ್ 1 ಅದೇ ಅಪ್ಲೋಡ್ ಮಾಡ್ತೀಯಾ. ಓಕೆನಾ? ಕ್ಲಾಸ್ 2 ಸೆಲೆಕ್ಟ್ ಮಾಡ್ತೀಯಾ. ಕ್ಲಾಸ್ 2 ಸೇಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತೀಯಾ. ಕ್ಲಾಸ್ 3 ಸೆಲೆಕ್ಟ್ ಮಾಡ್ತೀಯಾ, ಸೇಮ್ ಸರ್ಟಿಫಿಕೇಟ್. ಓಕೆನಾ? ಸೊ ಎಷ್ಟನೇ ಕ್ಲಾಸ್ ವರ್ಗೂ ಆ ಸರ್ಟಿಫಿಕೇಟ್ ಇರುತ್ತೋ ಅಷ್ಟು ಟೈಮ್ಸ್ ಅಪ್ಲೋಡ್ ಮಾಡ್ಬೇಕು. ಅದನ್ನ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಡೌಟ್ ಇದೆಯಾ? ಹಲೋ ಸರ್, ಇನ್ನೊಂದ್ಸರಿ ಹೇಳ್ತೀರಾ? ಸರ್ ಒಂದ್ ಡೌಟ್. ಹೇಳಪ್ಪ. ಸರ್ ಇದು ತಂಬ್ ಇಮೇಜ್ ಯಾವ ತರ ಅಪ್ಲೋಡ್ ಮಾಡ್ಬೇಕು? ಯಾವ್ದು ತಂಬ್ ಇಮೇಜ್? ತಂಬ್ JPG. JPG ಯಾವ ತರ ತಗೋಬೇಕು ಅಂತ? ನೀವು ಮೊಬೈಲ್ ಅಲ್ಲಿ ಕ್ಯಾಮ್ರಾ ತೆಗಿತಿಯಲ್ಲೋ, ಅವೆಲ್ಲ JPG ಕಣ. ಮೊಬೈಲ್ ಅಲ್ಲಿ ತೆಗಿತಿರಲ್ಲ ಈಗ ಸ್ಟಡಿ ಸರ್ಟಿಫಿಕೇಟ್ 7 ವರ್ಷದ ಹಾಕ್ರೆ ಸಾಕೋ ಇಲ್ಲ ಪೂರ್ತಿ ಆಗ್ಬೇಕು? ನೋಡಿ ಮತ್ತೆ ಇನ್ನೊಂದು ಏನ್ ಗೊತ್ತಾ, ಡಾಕ್ಯುಮೆಂಟ್ಸ್ ಯಾವ್ಯಾವ್ದನ್ನ ಅಪ್ಲೋಡ್ ಮಾಡ್ಬೇಕು ಅಂತ ನೀವು ಕೇಳ್ತಿರಲ್ವಾ. ನೋಡು, ಇಲ್ಲಿ ಆಟೋಮೆಟಿಕಲಿ ಅದೇ ತೋರಿಸ್ತಾ ಇರುತ್ತೆ. ಇಲ್ಲಿ ನೀನ್ ಯಾವ್ಯಾವ ಅಪ್ಲೋಡ್ ಮಾಡ್ಬೇಕು ಅಂತ ಆಟೋಮೆಟಿಕಲಿ ಅದೇ ತೋರಿಸ್ತಾ ಇರುತ್ತೆ. ಇಲ್ಲಿ ಏನೇನ್ ತೋರಿಸ್ತಾ ಇರುತ್ತೋ ಪ್ರತಿಯೊಂದು ನೀನ್ ಅಪ್ಲೋಡ್ ಮಾಡಲೇಬೇಕು. ಓಕೆನಾ? ಸೊ ಯಾವ್ದಾದ್ ಮಸ್ಟ್ ಅಂತ ಹೇಳ್ತೀನಿ ಅಂತಂದ್ರೆ SSLC ಮಸ್ಟ್. ಹೇಳಪ್ಪ. ಸರ್ ಒಂದ್ ಡೌಟ್ ಇದೆ ಸರ್. ಸರ್ ಇದು ಗ್ರಾಮೀಣ ಅಭ್ಯರ್ಥಿ ಕೂಡ ಈಗ ಸ್ಟಡಿ ಸರ್ಟಿಫಿಕೇಟ್ ತರನೇ ಒಂದೊಂದು ವರ್ಷದ್ದು ಒಂದೊಂದ್ಸತಿ ಅಪ್ಡೇಟ್ ಮಾಡ್ಬೇಕಾ ಸರ್? ಇಲ್ಲ. ಈಗ ಗ್ರಾಮೀಣ ಅಭ್ಯರ್ಥಿ ಅಂತ ಇರುತ್ತೆ. ಈಗ ನೀನ್ ಸಪೋಸ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗೂ ಒಂದೇ ಸ್ಕೂಲಲ್ಲಿ ಓದಿರ್ತೀಯ ಅಂತ ಇಟ್ಕ. ಓಕೆನಾ? ಈ ಗ್ರಾಮೀಣ ಮತ್ತೆ ಇದನ್ನ ನೋಡಿ, ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಇದು ಮಾತ್ರ ಸಪ್ರೇಟ್ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಇಸ್ ಡಿಫ್ರೆಂಟ್. ಗ್ರಾಮೀಣ ಮತ್ತೆ ಕನ್ನಡ ಏನಿದೆ, ಇದು ಅಪ್ಲೈ ಹೇಳ್ತಾ ಇರೋದು ಕನ್ನಡ ಮತ್ತೆ ಗ್ರಾಮೀಣಗೆ. ಓಕೆನಾ? ಕನ್ನಡ ಅಂಡ್ ಗ್ರಾಮೀಣ ಅಭ್ಯರ್ಥಿಗಳು ಯಾರ್ಯಾರು ಇದ್ದೀರಾ, ಇವ್ರಿಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗೂ ನೀವು ಒಂದೇ ಸ್ಕೂಲಲ್ಲಿ ಓದಿದ್ರೆ ಒಂದೇ ಸರ್ಟಿಫಿಕೇಟ್ ಕೊಡ್ತಾರೆ, ಒಂದನ್ನೇ ಅಪ್ಲೋಡ್ ಮಾಡ್ತೀಯ. ದಟ್ ಈಸ್ ನೋ ಇಶ್ಯೂ. ಹೌದಲ್ವಾ? ಸಪೋಸ್ ಸರ್ ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ವರ್ಗೂ ಒಂದ್ ಊರಲ್ಲಿ ಓದ್ದೆ ಸರ್, ಯಾವ್ದೋ ಒಂದು ಊರಲ್ಲಿ ಓದ್ದೆ, ಸಮ್ X ಊರಲ್ಲಿ. 6ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗೂ ಇನ್ನೊಂದು Y ಊರಲ್ಲಿ ಓದ್ದೆ ಸರ್. ಇವೆರಡು ಗ್ರಾಮೀಣನೇ ಬರುತ್ತೆ ಸರ್. ಈಗ ಏನ್ ಮಾಡ್ಬೇಕು ಸರ್ ಅಂತ ಅಂದ್ರೆ, ನೀನು ಇವೆರಡನ್ನೂ PDF ಗಳನ್ನ, 2 ಫೈಲ್ ಇದಾವೆ, ಇದೊಂದು PDF ಆಯ್ತು, ಇದೊಂದು PDF ಆಯ್ತು, ಅವೆರಡನ್ನೂ ಒಂದೇ PDF ಮಾಡ್ಬೇಕು. ಮೇಕ್ ಇಟ್ ಆಸ್ ಎ ಸಿಂಗಲ್ PDF. ಅರ್ಥದಲ್ವಾ? ಹೆಂಗ್ ಸರ್ ಮಾಡೋದು ಸಿಂಗಲ್ PDF? ಅದ್ ನಿಮ್ಗೆ ಗೊತ್ತಿರುತ್ತೆ. ಕ್ಯಾಮ್ ಸ್ಕ್ಯಾನರ್ ಅಂತ ಇದಾವೆ ಎಷ್ಟೊಂದು. ಹೇಳಪ್ಪ. ಸರ್ ಸ್ಟಡಿ ಒಂದು ಡೀಟೇಲ್ಸ್ ಗೊತ್ತಿಲ್ಲ ಸರ್. ಅದು ಹೇಳ್ತೀನಿ ಮತ್ತೆ ಹೇಳ್ತೀನಿ. ಸರ್ ಹಲೋ ಹೇಳಿ ಸರ್. ಈಗ 4 ಮಾಡಿದ್ರೆ ಗ್ರಾಮೀಣ ಏರಿಯಾದಲ್ಲಿ ಆ 4 ಸರ್ಟಿಫಿಕೇಟ್ ಒಂದೇ PDF ಮಾಡಿ ಹಾಕ್ಬೇಕು. ಒಂದೇ PDF ಮಾಡಿ ಹಾಕ್ಬೇಕು. ಓಕೆನಾ? ಕ್ಯಾಮ್ ಸ್ಕ್ಯಾನರ್ ಇರುತ್ತಲ್ಲೋ, ಕ್ಯಾಮ್ ಸ್ಕ್ಯಾನರ್ ಹೋಗ್ಬಿಡು, 4 ಇಟ್ಕ, 4 ಸ್ಕ್ಯಾನ್ ಮಾಡು, ಒಂದೇ PDF ಮಾಡ್ಕ. ಓಕೆನಾ? ನೀನು 10 ಸ್ಕೂಲಲ್ಲಿ ಓದಿದ್ರು 10 ಪೇಜ್ ಒಂದೇ PDF ಅಲ್ಲಿ ಇರ್ಬೇಕು. ಓಕೆನಾ? ಯಾಕಂದ್ರೆ ಇಲ್ಲಿ ಆಪ್ಷನ್ ತೋರಿಸ್ಬೇಕಾದ್ರೆ ಏನ್ ತೋರಿಸ್ಬೇಕು, ಸ್ಟಡಿ ಡೀಟೇಲ್ಸ್ ಮಾತ್ರ ಸಪರೇಟ್ ಆಗಿ ತೋರಿಸ್ತಾ ಇರುತ್ತೆ. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇರುತ್ತಲ್ವಾ, ಇಲ್ಲಿ
ಸ್ಟಡಿ ಡೀಟೇಲ್ಸ್ ಮಾತ್ರ ಹಾ 1 ಸರ್ 2 3 4 5 ಅಂತ ತೋರಿಸುತ್ತೆ. ನೆಕ್ಸ್ಟ್ ಅಲ್ಲಿ ಏನ್ ತೋರಿಸುತ್ತೆ ಅಂತ ಅಂದ್ರೆ ಹಾ ಡೈರೆಕ್ಟ್ ಆಗಿ ಕನ್ನಡ ಮೀಡಿಯಂ ಅಂತ ಒಂದೇ ಆಪ್ಷನ್ ತೋರಿಸುತ್ತಲ್ಲಿ. ಅಂದ್ರೆ ಒಂದೇ ಸರಿ ಅಪ್ಲೋಡ್ ಹಾ ಮಾಡ್ಬೇಕು ನೀನು ಎಲ್ಲಾನು. ನೆಕ್ಸ್ಟ್ ಗ್ರಾಮೀಣ ಹಾ ಅಂತ ಒಂದೇ ಆಪ್ಷನ್ ತೋರಿಸ್ತಾ ಇರುತ್ತೆ ಇಲ್ಲಿ. ಅಂದ್ರೆ ಕನ್ನಡ ಮೀಡಿಯಂ ಏನಿದೆ ಸರ್ಟಿಫಿಕೇಟ್ಸ್ ಎಲ್ಲಾನು ಒಂದೇ PDF ಗೆ ಮರ್ಜ್ ಮಾಡಿ ಒಂದೇ ಸರಿ ಅಪ್ಲೋಡ್ ಮಾಡು. ಗ್ರಾಮೀಣನು ಅದೇ ಕೆಲಸ ಮಾಡು. ಓಕೆನಾ. ಇನ್ನ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಓಕೆ. ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಎಲ್ಲ ಸಪ್ರೇಟ್ ಅಪ್ಲೋಡ್ ಮಾಡ್ಬೇಕು. ಸಪೋಸ್ ಒಂದೇ ಸ್ಕೂಲಲ್ಲಿ ಓದಿದೀನಿ ಅಂತ ಏನ್ ಮಾಡ್ಬೇಕು ಹೇಳು? ಎಲ್ಲ ಒಂದನ್ನೇ ಅದನ್ನೇ ಮಲ್ಟಿಪಲ್ ಟೈಮ್ಸ್. ಅದೇ PDF ನೇ ಸೇಮ್ 5 ಸರಿ ಸೆಲೆಕ್ಟ್ ಮಾಡ್ಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಗೂ ಅದೇ PDF ನೇ ಸೆಲೆಕ್ಟ್ ಮಾಡ್ತೀಯ ಚೂಸ್ ಫೈಲ್ ಅಲ್ಲಿ, ಸೆಕೆಂಡ್ಗೂ ಅದೇ ಸೆಲೆಕ್ಟ್ ಮಾಡ್ತೀಯ, ಥರ್ಡ್ಗೂ ಅದೇ ಸೆಲೆಕ್ಟ್ ಮಾಡ್ತೀಯ, ಫೋರ್ತ್ ಫಿಫ್ತ್ ಎಲ್ಲದಕ್ಕೂ ಅದೇ PDF ನೇ 5 ಸರಿ ಅಪ್ಲೋಡ್ ಮಾಡ್ತೀಯ ಅಷ್ಟೇ. ಸರ್ ಸೊ ಇಷ್ಟೇ. ಸರ್ ಸ್ಟಡಿ ಸರ್ ಸರ್ಟಿಫಿಕೇಟ್ ಡಿಪ್ಲೊಮಾದು ತಗೊಳಲ್ವಾ ಸರ್ ಸ್ಟಡೀಸ್? ಡಿಪ್ಲೊಮಾದ್ ಬೇಡ, ಡಿಪ್ಲೊಮಾದ್ ಕೇಳೋದೇ ಇಲ್ಲ ಕಣೋದು, ಓಕೆ ಸರ್. ಕೇಳೋದೇ ಇಲ್ಲ. ಡಿಪ್ಲೊಮಾದ ಸರ್ ಅವಶ್ಯಕತೆನೇ ಇಲ್ಲ. ಸರ್ ನಾನು ಬದರ್ಸ್ಕೊಂಡ್ಬಿಡು. ಇಂಗ್ಲಿಷ್ ಹಾ, ಸ್ಟಡಿ ಸರ್ ಸರ್ಟಿಫಿಕೇಟ್ 1 to 10th ಬೇಕಾ? ಸ್ಟಡಿ ಸರ್ಟಿಫಿಕೇಟ್ ಏನ್ ಗೊತ್ತಾ, ನಿಂದು ಎಲ್ಲೆಲ್ಲಿ ಫೆಚ್ ಆಗಿರಲ್ಲ ಅದು ಮಾತ್ರ ಕೇಳುತ್ತೆ ಕಣೋ. ಈಗ ಸಪೋಸ್ ಈ ಕ್ಯಾಂಡಿಡೇಟ್ಗೆ ಏನಂತಂದ್ರೆ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಫೆಚ್ ಆಗಿತ್ತು ಡೀಟೇಲ್ಸ್. ಓಕೆನಾ. ಇನ್ನ ಎಷ್ಟ್ರವರೆಗೂ ಬೇಕಿತ್ತು? 1 2 3 4 5. ಓಕೆನಾ. ಈ 5 ವರ್ಷಗಳು ಬೇಕಿತ್ತು. ಆ 5 ವರ್ಷದ ಕೇಳುತ್ತಿಲ್ಲಿ. ಯಾವ್ದ್ಯಾವ್ದನ್ನ ನೀನು ಮ್ಯಾನ್ಯುಯಲಿ ಎಂಟ್ರಿ ಮಾಡಿದ್ದೆ ನೋಡಲ್ಲಿ. ಎಲ್ಲಿ? ಇಲ್ಲಿ ನೋಡು, ನಾನು ಇಲ್ಲಿ ತೋರಿಸಿದಲ್ಲ, ಡಿಲೀಟೆಡ್ ಸಿಂಬಲ್ ಬಂದಿದ್ದಲ್ಲ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಅದು ಫೆಚ್ ಆಗಿಲ್ಲ ಡೀಟೇಲ್ಸು. ಎಲ್ರಿಗೂ ಹಿಂಗೆ ಆಗುತ್ತೆ ಸರ್ ಅಂತ ಅಂದ್ರೆ ಹೇಳಕ್ಕಾಗಲ್ಲ. ಓಕೆನಾ. ಸ್ವಲ್ಪ ಜನಕ್ಕೆ 3ನೇ ಕ್ಲಾಸಿಂದ ಫೆಚ್ ಆಗ್ಬಿಡುತ್ತೆ. ಓಕೆನಾ. ಅವರು ಅಪ್ಲೋಡ್ ಅವಶ್ಯಕತೆನೇ ಬರಲ್ಲ, ಅವ್ರು ಅಪ್ಲೋಡ್ ಮಾಡಂಗೆ ಇಲ್ಲ 3ನೇ ಕ್ಲಾಸಿಂದ ಬಂದ್ರೆ. ಯಾಕಂದ್ರೆ ನಮಗೆ ಎಷ್ಟು ವರ್ಷ ಬೇಕಿರೋದು? 7 ಇಯರ್ಸ್ ಬೇಕು. 7 ಇಯರ್ಸ್ ಆದ್ರೆ ಇವ್ಯಾವ ಗೋಜುಗಳೇ ಇರಲ್ಲ. 7 ಇಯರ್ಸ್ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ. ನೋಡಿ ಇಲ್ಲಿ ಇವ್ರದ್ದು 5 ಇಯರ್ಸ್ ಬಂದಿದೆ. ಓಕೆನಾ. ಅದಕ್ಕೋಸ್ಕರ ಇವೆಲ್ಲ ಅಪ್ಲೋಡ್ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲಿ ಇವೆಲ್ಲವಕ್ಕೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕು. ನೀವೇನ್ ಮ್ಯಾನ್ಯುಯಲಿ ಎಂಟ್ರಿ ಮಾಡಿದೀರಾ ಇವೆಲ್ಲ ಅದಕ್ಕೂ ಡಾಕ್ಯುಮೆಂಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಕ್ಲಿಯರಾ? ಗೊತ್ತಾಗಿಲ್ಲ ಅಂತಂದ್ರೆ ಕೇಳ್ರು, ಆನ್ ಸ್ಪಾಟ್ ಅಲ್ಲಿ ಕಾಲ್ ಮಾಡಿ ಕೇಳ್ರಿ. ಓಕೆ. ವಾಟ್ಸ್ಆಪ್ ಮಾಡಿ. ಅವಸರ ಮಾಡಕ್ ಹೋಗ್ಬೇಡಿ, ತೊಂದ್ರೆ ಏನಿಲ್ಲ. ನಿಧಾನಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಹೇಳಿ, ನಾನೇ ಅಪ್ಲೈ ಮಾಡ್ಕೊಡ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಎಲ್ಲದಕ್ಕೂ ಹಿಂಗ್ ಮಾಡ್ಕೊಂತ ಹೋಗ್ರು. ಏನಪ್ಪಾ? ಇವತ್ತು ಲಾಸ್ಟ್ ಡೇಟ್ ಅಲ್ಲ ಸರ್? ಇವತ್ ಲಾಸ್ಟ್ ಡೇಟ್ ಅಲ್ಲ ಕಣ. ಓಕೆನಾ. ಲೈಸೆನ್ಸ್ ಗನ್ ಐತ್ ನನ್ನ ಹತ್ರ, ಹೋಗ್ಬಿಡ ಸೀದಾ. ಏನ್ ಮಾಡೋದಪ್ಪ, ನಮ್ ಒಂಥರ ಈ ಸೈಕ್ ತರ ಅವ್ರು ಏನು ಮಾಡಕ್ಕಾಗಲ್ಲ. ಓಕೆನಾ. ಬೈಕ್ ಬರ್ಸಿ RCB ತರ ಆಗ್ಬಿಟ್ಟಾರ ಅವರು ಕೂಡ ಯಾಕೋ. ಓಕೆನಾ. ಸರ್ ನಮ್ದು 1 to 10th ಡೀಟೇಲ್ಸ್ ಏನಾದ್ರು ಫೆಚ್ ಆಗಿದ್ರೆ ನಾವು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಬೇಡಲ್ಲ ಸರ್? ಬೇಡ. ಓಕೆನಾ. ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋ ಅವಶ್ಯಕತೆನೇ ಪ್ರಮೇಯನೇ ಬರಲ್ಲ. ಅದು ಕೇಳೋದು ಇಲ್ಲ ನಿಮ್ಮ ಹತ್ರ. ನಾನು ಅದನ್ನೇ ಕ್ಲಾಸಲ್ಲೂ ಕೂಡ ನಾನು ನಿಮ್ಗೆ ಅದನ್ನೇ ಹೇಳಿದ್ದು, ಸ್ಟಡಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅಂತ ಅಂದ್ರೆ ಯಾರ್ಯಾರಿಗೆ ಡೀಟೇಲ್ಸ್ ಫೆಚ್ ಆಗಲ್ಲ ಅವರು ಮ್ಯಾನ್ಯುಯಲಿ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡ್ಬೇಕು. ನಾನು ಡೈರೆಕ್ಟ್ ಆಗಿ 7 ಇಯರ್ಸ್ ಫೆಚ್ ಆಗ್ಬಿಟ್ಟಿದೆ ಸರ್ ಅಂತ ಅಂದ್ರೆ, ಈಗ ಯಾರ್ದೋ ಒಬ್ರದು 3ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಬಂದ್ಬಿಟ್ಟಿದೆ ಸರ್, ನಂದು ಅದೇ ಗ್ರೀನ್ ಟಿಕ್ ಬಂದ್ಬಿಟ್ಟಿದೆ ಸರ್ ಅಂತ ಅಂದ್ರೆ ನೀನ್ ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ SLC ಮಾರ್ಕ್ಸ್ ಕಾರ್ಡು ಬಿಕ್ಕಿದಾವೆಲ್ಲ ಮಾಡ್ಬೇಕು. ಸ್ಟಡಿ ಡೀಟೇಲ್ಸ್ ಯಾವ್ದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ ಈ ತರ ಎಲ್ಲ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದೇ ಇಲ್ಲ ಕಣ್ಲಾ. ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಯಾವ್ದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಆಡಿ ನಂಬರ್ ಅಷ್ಟೇ ಸರ್, ಯಾವ್ದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ರಿಲೇಟೆಡ್ ನೀವೇನು ಅಪ್ಲೋಡ್ ಮಾಡಂಗೆ ಇಲ್ಲ ಇಲ್ಲಿ. ಪ್ರೊವೈಡೆಡ್ ನೀವು ಸ್ಟಾರ್ಟಿಂಗ್ ಸ್ಟಡಿ ಡೀಟೇಲ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಸ್ಟಡಿ ಡೀಟೇಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಯಾವ ವರ್ಷದಲ್ಲಿ ನೀನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ಯಾ ಅಂತ ಕೇಳುತ್ತಷ್ಟೇ. ಓಕೆನಾ. ಫಸ್ಟ್ ಇಯರ್ ಯಾವಾಗ ಕಂಪ್ಲೀಟ್ ಮಾಡ್ದಪ್ಪ, ಸೆಕೆಂಡ್ ಇಯರ್ ಯಾವಾಗ ಕಂಪ್ಲೀಟ್ ಮಾಡ್ದಪ್ಪ, ಈ ತರ. ಸೊ 22, 23, 24 ಅಂತ ಬರುತ್ತೆ. ಈ ತರ ಕೇಳುತ್ತಷ್ಟೇ. ಓಕೆನಾ. ಅಲ್ಲಿ ಸ್ಟಡಿ ಡೀಟೇಲ್ಸ್ ನೋಡ್ಕೊಂಡ್ರೆ ಡಿಪ್ಲೊಮಾ ಯಾವಾಗ ಸ್ಟಡಿ ಮಾಡಿದೆ ಅಂತ ಎಲ್ಲ ಕೇಳುತ್ತಲ್ಲ, ಅವಾಗ ಎಂಟ್ರಿ ಮಾಡ್ಬೇಕಷ್ಟೇ. ಬಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಬರ್ದಿಟ್ಕೊಂಬಿಡಿ. ಯಾವ್ದು ಡಿಪ್ಲೊಮಾ ರಿಲೇಟೆಡ್ ಏನು ಕೇಳಲ್ಲ. ಇದು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆ. ಮುಂದಕ್ಕೆ ಮಾತಾಡೋಣ. ತಂಬಂದ್ರೆ ಜಸ್ಟ್ ಫೋಟೋ ತಗೊಳೋದು ಅಷ್ಟೇ ಅಲ್ವಾ ಸರ್? ಫೋಟೋ ತಗೊಂಡು ಅಪ್ಲೋಡ್ ಮಾಡೋದಷ್ಟೇ. ಅಂದ್ರೆ ಅದು 50 KB ಗಿಂತ ಒಳಗಡೆ ಇರಬೇಕು. ಓಕೆನಾ. ನೀಟಾಗಿ ಕ್ರಾಪ್ ಮಾಡಿ ಮಾಡಿದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ಸಿಗ್ನೇಚರ್, ಕ್ಲಾಸ್ 2, ಕ್ಲಾಸ್ 4. 10th ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಇದ್ರೆ ಅದನ್ನ ಸ್ಕ್ಯಾನ್ ಮಾಡ್ಬಿಟ್ಟು ಹಾಕ್ಬಿಟ್ರೆ ಸಾಕಲ್ವಾ ಸರ್? ಜೆರಾಕ್ಸ್ ಮಾಡಿದ್ರು ಆಗುತ್ತೆ. ಇಲ್ಲಿ ಏನ್ ಗೊತ್ತೇನ್ರು, ಯಾರು ನಿಮ್ಮದನ್ನ ನೋಡಲ್ಲ. SLC ಮಾರ್ಕ್ಸ್ ಕಾರ್ಡ್ ಯಾರು ವೆರಿಫೈ ಮಾಡಲ್ಲ ಯೂಶುವಲಿ. ಈಗ ಏನಾಗುತ್ತೆ ಗೊತ್ತಾ, ಈಗ ಇಲ್ಲಿ ಪ್ರಾಸೆಸ್ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಡ್ತೀನಿ, ನಿಮ್ಗೆ ಅವಾಗ ಕ್ಲಾರಿಟಿ ಸಿಗ್ಬಿಡುತ್ತೆ. ನಿಮ್ SLC ಮಾರ್ಕ್ಸ್ ಕಾರ್ಡ್ ಯಾರು ಕೂಡ ನೋಡಲ್ಲ. ಯಾಕೆ ನೋಡಲ್ಲ ಸರ್ ಅಂತ ಅಂದ್ರೆ, ರಾಜು,
ಅವ್ರ ಹತ್ರ ಡೀಟೇಲ್ಸ್ ಇರತ್ತೆ. SLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ್ಕೆ ತಾನೇ ನಿಮ್ದು ಡೀಟೇಲ್ಸ್ ಎಲ್ಲ ಬಂದಿದ್ದು, ಓಕೆನಾ. ಹ್ಞೂ ಸರ್. ಸೊ ಹಂಗಾಗಿ SLC ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳಲ್ಲ, ಡಿಪ್ಲೊಮಾ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳಲ್ಲ. ಈಗ ತಲೆ ಕೆಡಿಸ್ಕೊಳಂಗಿದ್ರೆ ಏನ್ ತಲೆ ಕೆಡಿಸ್ಕೊಳ್ಬೇಕಪ್ಪ ಅಂದ್ರೆ ಸ್ಟಡಿ ಡೀಟೇಲ್ಸ್ ಯಾರ್ಯಾರ್ದು ಫೆಚ್ ಆಗಿರಲ್ಲ ಅವರು, ಮತ್ತೆ ಗ್ರಾಮೀಣ ಮತ್ತೆ ಕನ್ನಡ ಮೀಡಿಯಂ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ನೀನ್ ಏನ್ ಎಂಟ್ರಿ ಮಾಡಿರ್ತೀಯ ನಿಮ್ದು ಯಾವ ಜುರಿಡಿಕ್ಷನ್ಗೆ ಬರುತ್ತೆ ಅಂದ್ರೆ ನಿಮ್ದು ಯಾವ BO ಆಫೀಸ್ಗೆ BO ಇದಕ್ಕೆ ಬರುತ್ತೆ ಅಂತ ನೋಡ್ತಾರೆ. ಯಾವ್ದೋ ಒಂದು ತಾಲೂಕ್ BO ಸೆಂಟರ್ ಇದ್ರೆ ಅಲ್ಲಿಗೆ ನಿಮ್ದನ್ನ ವೆರಿಫಿಕೇಶನ್ ಕಳಿಸ್ತಾರೆ. ಇಂಥ ಹುಡುಗ ಇಂಥ ಸ್ಕೂಲಲ್ಲಿ ಓದಿದೀನಿ ನಾನು ಕನ್ನಡ ಮೀಡಿಯಂ ಅಂತ ಹೇಳ್ತಿದ್ದಾನೆ, ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದಾನೆ, ಓಕೆನಾ, ಇದು ನಿಜನಾ ಸುಳ್ಳ ಅಂತ ಏನ್ ಮಾಡ್ತಾರೆ ಅವರು BOಗೆ ಮೆಸೇಜ್ ಪಾಸ್ ಮಾಡ್ತಾರೆ, ಓಕೆನಾ. ಅವ್ರು ಹೇಳಿರೋದು ಹಿಂಗೆ, ಹಂಗ್ ಮಾಡ್ತಾರೋ ಇಲ್ಲೋ ನನಗೂ ಗೊತ್ತಿಲ್ಲ, ಓಕೆನಾ. ನನಗೆ ಒಂದು ಡೌಟ್ ಏನಪ್ಪಾ ಅಂದ್ರೆ ನಿಮಗೂ ಮಾಡಿದ್ರು ಮಾಡ್ಬೋದೇನೋ, ಬಟ್ KCET ನಲ್ಲಿ ಏನಿತ್ತು ಅಂದ್ರೆ ಅಲ್ಲಿ 3.5 ಲಕ್ಷ ಜನ ಹುಡುಗರು ಇದ್ರು. 3 ಲಕ್ಷ ಜನ ಹುಡುಗರು ಹಂಗ್ ಮಾಡ್ತಾರ ಅನ್ನೋದು ಡೌಟ್. ಬಟ್ ಅವ್ರ ಪ್ರಕಾರ ಮಾಡ್ತಾರೆ, ಯಾಕಂದ್ರೆ ವೆರಿಫಿಕೇಶನ್ ಅಂದ್ರೆ ಆನ್ಲೈನ್ ವೆರಿಫಿಕೇಶನ್ ಅಂದ್ರೆ ಅದೇನೆ, ಓಕೆನಾ. ಅವರು BO ಹೋಗಿ ಕೇಳ್ತಾರೆ, ಇಂಥ ಹುಡುಗ ಹಿಂಗ್ ಎಂಟ್ರಿ ಮಾಡಿದ್ದಾನೆ, ಇವನು ಓದಿದಾನ ನಿಮ್ಮಲ್ಲಿ ಅಂತ ಕೇಳ್ತಾರೆ. ಅವ್ರು ಹೆಡ್ ಮಾಸ್ಟರ್ ಕೇಳ್ತಾರೆ, ಓದಿದಾನೆ ಸರ್ ಅಂತ ಹೇಳ್ತಾರೆ. ಸೊ ಹಂಗಾಗಿ ಹಂಗಿರೋದು ಲೆಕ್ಕಾಚಾರ. ಅಂದ್ರೆ ಇವರು ಮೊದಲೆಲ್ಲ ಹೆಂಗಿತ್ತು, ಅರ್ಲಿಯರ್ ಇಟ್ ವಾಸ್ ನೀವು ಡಾಕ್ಯುಮೆಂಟ್ ನ ಬರ್ಸ್ಕೊಂಡು ಹೋಗ್ಬಿಟ್ಟು KES ಹತ್ರ ಹೋಗ್ಬಿಟ್ಟು ಒಂದು ಡೇಟ್ ಕೊಡೋರು, ಆ ಡೇಟ್ ಅಲ್ಲಿ ನೀವು ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿಸ್ಬೇಕಿತ್ತು. ಬಟ್ ಇವಾಗ ಹಂಗಿಲ್ಲ, ಆನ್ಲೈನ್ ಅಲ್ಲೇ ಎಲ್ಲ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ಎಲ್ಲಿಗೆ ಬಂದ್ವಪ್ಪ ಅಂದ್ರೆ ನಾವೀಗ ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದ್ಬಿಡೋದು ಕೋರ್ಸ್ ಡೀಟೇಲ್ಸ್. ಕೋರ್ಸ್ ಡೀಟೇಲ್ ಅಂತ ಒಂದು ಪೇಜ್ ಓಪನ್ ಆದ ತಕ್ಷಣ ಹಿಂಗ್ ಓಪನ್ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ ಯಾವ ಕೋರ್ಸ್ ತಗೋತೀರಾ ಅಂತ ಕೇಳುತ್ತಿದ್ದು, ಯಾವ ಕೋರ್ಸ್ ತಗೋಬೇಕು ಅಂತ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಗೆ ತೋರ್ಸೋದು ಒಂದೇ ಆಪ್ಷನ್. ನೀವು ಬರಿತಿರೋದೇ DCET ಅಂತ ಅಂದ್ಮೇಲೆ ಲ್ಯಾಟರಲ್ ಎಂಟ್ರಿ ಅಂದ್ಮೇಲೆ ಇದೊಂದೇ ಆಪ್ಷನ್ ತೋರಿಸುತ್ತೆ, ಬೇರೆ ಇನ್ಯಾವ ಆಪ್ಷನ್ಗಳನ್ನು ಅದು ತೋರಿಸಲ್ಲ. ಸೊ ನೀವು ಇದನ್ನೇ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ, ಒಂದೇ ಆಪ್ಷನ್ ಡಿಪ್ಲೊಮಾ CET ಲ್ಯಾಟರಲ್ ಎಂಟ್ರಿ ಇಂಜಿನಿಯರಿಂಗ್ ಅಂತ ತೋರಿಸುತ್ತೆ. ನೀವು ಇದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಅಪ್ಲೈ ಅಂತ ಇರುತ್ತೆ, ಅಪ್ಲೈ ಮಾಡ್ಬೇಕಾಗುತ್ತೆ ಇದನ್ನು. ಒನ್ಸ್ ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ದಾದ್ಮೇಲೆ ಅದು ಫೀಸ್ ತೋರಿಸುತ್ತೆ, ಓಕೆನಾ. ಕೋರ್ಸ್ ID ಹಿಂಗ್ ತೋರಿಸುತ್ತೆ 18 ಅಂತ. ಸೊ ನೀವು ಯಾವ್ದಕ್ಕೆ ಎಂಟ್ರಿ ಮಾಡ್ತಿದ್ದೀರಾ ಅಂತ ತೋರಿಸುತ್ತೆ. ಸೊ ಇದು ಬರುತ್ತೆ, ಫೀಸ್ ಬಂದು ತೋರಿಸ್ಬಿಡುತ್ತೆ. ಇಲ್ಲಿ ನಿಮ್ಗೆ ಅದ್ರ ಕೆಳಗಡೆ ಇನ್ನೊಂದು ಬರುತ್ತೆ, ಇಲ್ಲಿ ಆರ್ ಯು ವರ್ಕಿಂಗ್ ಪ್ರೊಫೆಷನಲ್ ಅಂತ ತೋರಿಸುತ್ತೆ, ವರ್ಕಿಂಗ್ ಪ್ರೊಫೆಷನಲ್ ಇದ್ದೀರಾ ಅಂತ. ಸೊ ಅವ್ರೇನಾದ್ರು ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಮೋಸ್ಟ್ ಎಲ್ಲ ನೋ ಅಂತ ಇರುತ್ತೆ. ನೀವು ಫ್ರೆಷರ್ಸ್ ಇದ್ರೆ ನೋ ಅಂತ ಹಾಕಿ. ನೋ ಅಂತ ಹಾಕಿದಾಗ ಅಷ್ಟೇ. ಸಪೋಸ್ ಎಸ್ ಅಂತ ಹಾಕಿದ್ರೆ ಏನಾಗುತ್ತೆ ಅಂತ ಅಂದ್ರೆ, ಎಸ್ ಅಂತ ಹಾಕಿದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಕೇಳುತ್ತೆ. ಸೊ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಏನಿದೆ, ಇನ್ಸ್ಟಿಟ್ಯೂಷನಲ್ ಎಕ್ಸ್ಪೀರಿಯನ್ಸ್ ಏನಿದೆ ವಿತ್ ಪ್ಲೇಸ್, ಅದನ್ನೆಲ್ಲ ಎಂಟ್ರಿ ಮಾಡ್ಬೇಕಾಗುತ್ತೆ. ಇದು ಮ್ಯಾನ್ಯಲ್ ಎಂಟ್ರಿ ಮಾಡ್ಬೇಕು. ಡಿಸ್ಟ್ರಿಕ್ಟ್ ಕೇಳುತ್ತೆ, ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳುತ್ತೆ. ಇಲ್ಲಿ ಅಪ್ಡೇಟ್ ಕೊಟ್ರೆ ಅಪ್ಡೇಟ್ ಆಗುತ್ತೆ ಇದು, ಓಕೆನಾ. ಇದು ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್. ಈಗ ಇಲ್ಲೆಲ್ಲ ನೀವೆಲ್ಲ ಫ್ರೆಷರ್ಸ್ ಇದರೆಲ್ಲ ನೋ ಅಂತಾನೆ ಹಾಕ್ಬೇಕಾಗತ್ತೆ. ನೋ ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ನಿಮ್ದು ಪ್ರಯಾರಿಟಿ ಕೇಳುತ್ತೆ. ಎಕ್ಸಾಮ್ ಸೆಂಟರ್, ನಿಮ್ ಎಕ್ಸಾಮ್ ಸೆಂಟರ್ ಎಲ್ಲಿ ಬೀಳ್ಬೇಕು ಅಂತ ಕೇಳುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು ಒಂದನ್ನ, ಓಕೆನಾ. ಸೊ 2 ಆಪ್ಷನ್ ಇರುತ್ತೆ. ಇಲ್ಲಿ ಆಪ್ಷನ್ 1 ಅಂತ ಇದು, ಓಕೆನಾ. ಪ್ರಯಾರಿಟಿ 1, ಇದು ಏನಿದು ಪ್ರಯಾರಿಟಿ 2. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ, ನಿಮ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತಾ ಹೋಗ್ತೀರಾ. ಬಟ್ ನನಗೆ ಇನ್ನೂ ಒಂದು ಡೌಟ್ ಇದೆ, ನನಗೂ ಕೂಡ ಒಂದು ಡೌಟ್ ಏನಪ್ಪಾ ಅಂತ ಅಂದ್ರೆ, ಇವಾಗ ಅವ್ರು ಎಕ್ಸಾಮ್ ಮಾಡ್ತಾ ಇರೋದು CBT ಮೋಡ್ ಅಲ್ವನಪ್ಪ. CBT ಮೋಡ್ ಅಂತ ಅಂದ್ರೆ ಯಾವ್ದೋ ಒಂದು ರಾಯಚೂರಲ್ಲಿ ಎಷ್ಟು CBT ಸೆಂಟರ್ಗಳಿದಾವೆ ಅನ್ನೋದು ಪ್ರಶ್ನೆ ಆಗುತ್ತೆ, ಓಕೆನಾ. ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲೆಲ್ಲ ಇರ್ತವೆ, ಮೋಸ್ಟ್ಲಿ 1-2-3 ಇಂಜಿನಿಯರಿಂಗ್ ಕಾಲೇಜ್ ಇದ್ರೆ ನಡೆಯುತ್ತೆ ಅಂತ ಅನ್ಕೊಂತೀನಿ. ನೋಡೋಣ, ಅದು ಅವ್ರು ಹಂಗೆ ಬಿಟ್ಟಿರೋದ್ರಿಂದ ನೀವು ಹಂಗೇನೆ ಎಂಟ್ರಿ ಮಾಡಿ, ಓಕೆನಾ. ನಿಮ್ ಡಿಸ್ಟಿಕ್ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅದು, ಓಕೆನಾ. ಸೊ ಬೆಂಗಳೂರು ಇದ್ದು ಅಂತಂದ್ರೆ ಬೆಂಗಳೂರಲ್ಲಿ ಬೆಂಗಳೂರು ಅಂತ ಒಂದಿರುತ್ತೆ, ಸೆಲೆಕ್ಟ್ ಮಾಡಿ. ಬೆಂಗಳೂರು ನಿಯರ್ ಇನ್ನೊಂದು ಯಾವ್ದೋ ನಿಯರ್ ಪ್ಲೇಸ್ ಅಪ್ಲೈ ಮಾಡಿ. ಒಬ್ಬ ಮಂಗಳೂರು ಅಪ್ಲೈ ಮಾಡಿ, ಒಬ್ಬ ಬೆಂಗಳೂರು ಅಪ್ಲೈ ಮಾಡಿದ್ರೆ ಓಡಾಡ್ಬೇಕು ಆಮೇಲೆ ಅಷ್ಟೇ. ಎಲ್ಲಿಗೆ ಬೀಳುತ್ತೋ ಗೊತ್ತಿಲ್ಲ. 99% ಪ್ರಯಾರಿಟಿ 1 ಅಲ್ಲಿ ಏನ್ ಕೊಡ್ತೀರಾ ಅಲ್ಲಿಗೆ ಬೀಳುತ್ತೆ ಎಕ್ಸಾಮ್ ಸೆಂಟರ್. ಮತ್ತೆ ಎಕ್ಸಾಮ್ ಸೆಂಟರ್ ಎಲ್ಲಿ ಬೀಳುತ್ತೆ ಸರ್ ಅಂತ ಅಂದ್ರೆ ನೆನ್ಪಿಟ್ಕೋ ರಾಜು, ಎಕ್ಸಾಮ್ ಸೆಂಟರ್ ಬಂದ್ಬಿಟ್ಟು ಏನದು ಈಗ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ನಡೀತಾವಲ್ಲ ಆ ಜಾಗದಲ್ಲಿ ನಡೀತವೆ. ಇಲ್ಲ ಅಂತ ಅಂದ್ರೆ ಟೈಮ್ಸ್ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಡೀತವೆ, ಡಿಪ್ಲೊಮಾ ಕಾಲೇಜ್ಗಳಲ್ಲೂ ಕೂಡ ನಡೀಬಹುದು. ಯಾಕಂದ್ರೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಅಲ್ಲಿ ಏನಾದ್ರು ಪರ್ಟಿಕ್ಯುಲರ್ ನಂಬರ್ ಆಫ್ ಸಿಸ್ಟಮ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅಲ್ಲೂ ಕೂಡ, ಅಂದ್ರೆ ಎಲ್ಲಾನು ನೋಡ್ತಾರ ಅವರು. ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ. CBT ಆಗಿರೋದ್ರಿಂದ ಅಲ್ಲಿ ನೆಟ್ವರ್ಕ್ ಕರೆಕ್ಟ್ ಆಗಿ ಬರಬೇಕು, ಪ್ರತಿಯೊಂದು ದೇರ್ ಆರ್ ಸೋ ಮೆನಿ ಇಶ್ಯೂಸ್, ಅವೆಲ್ಲ ಫಾಲೋ ಆಗ್ಬೇಕಾಗತ್ತೆ, ಓಕೆನಾ. ಸೊ ಅವೆಲ್ಲ ಏನಿದೆ ಕ್ರೈಟೀರಿಯಾಸ್ ಫಾಲೋ ಆದ್ರೆ ಅಲ್ಲಿ ಎಕ್ಸಾಮ್ ಸೆಂಟರ್ನ ಕೊಡ್ತಾರೆ. ಸ್ಟಿಲ್ ದೇ ಹ್ಯಾವ್ ನಾಟ್ ಡಿಸೈಡೆಡ್, ಅದ್ರ ಬಗ್ಗೆ ಅವ್ರು ನೋಡ್ಕೋತಾರೆ ಬಿಡಿ. ಸೊ ಇಟ್ ಈಸ್ ನಾಟ್ ಅವರ್ ಪಾರ್ಟ್. ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡಿ. ಇದು ಪ್ರಯಾರಿಟಿ ಫಸ್ಟ್, ಇದು ಬೆಂಗಳೂರು ರೂರಲ್ ಅಂತ ಆತರ ಎಲ್ಲ ಇರುತ್ತೆ, ಅದನ್ನ ನೋಡ್ಕೊಳ್ಳಿ, ಓಕೆನಾ. ಅದಾದ್ಮೇಲೆ ಖಚಿತಪಡಿಸಿ ಅಂತ ಇರುತ್ತೆ, ಇಲ್ಲಿ ಖಚಿತಪಡಿಸ್ಬಿಡಿ, ಓಕೆನಾ. ಒನ್ಸ್ ಖಚಿತಪಡಿಸಿದಾದ್ಮೇಲೆ ರಾಜು
ಇಲ್ಲಿ ಖಚಿತಪಡಿಸಿ ಅಂತ ಇರುತ್ತೆ. ಸೊ ನಾವು ಇದಕ್ಕೆ ನಾವು ಬೆಂಗಳೂರು ಮತ್ತೆ ಬೆಂಗಳೂರು ರೂರಲ್ ಅಂತ ಸೆಲೆಕ್ಟ್ ಮಾಡಿದೀವಿ. ಸೊ ಖಚಿತಪಡಿಸ್ಬಿಡಿ. ಖಚಿತಪಡಿಸಿದಾದ್ಮೇಲೆ ನೋಡಿ ಹಿಂಗ್ ಬರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೇಜ್. ಏನ್ ಮಾಡ್ಬೇಕು ಇಲ್ಲಿ ಸರ್ ಅಂತ ಅಂದ್ರೆ, ಇಲ್ಲಿ ಹಿಂಗ್ ಖಚಿತಪಡಿಸಿ ಅಂತ ಓಪನ್ ಆದ್ಮೇಲೆ ಇಲ್ಲಿ ಪಕ್ಕದಲ್ಲಿ ಬರುತ್ತೆ ಏನಂತ, ಇದು ಕ್ಲಿಕ್ ಟು ಡೌನ್ಲೋಡ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ. ಸೊ ಡ್ರಾಫ್ಟ್ ಅಪ್ಲಿಕೇಶನ್ ನ ಕ್ಲಿಕ್ ಮಾಡಿ ಅಂತ ಅಂದ್ರೆ, ನೀವು ಇಲ್ಲಿ ಏನಿರುತ್ತೆ ಮುಂದುವರಿಸಿ ಅಂತ ಇದನ್ನ ಕ್ಲಿಕ್ ಮಾಡಬೇಡ. ಓಕೆನಾ, ಡೋಂಟ್ ಡೂ ದಿಸ್. ಓಕೆನಾ, ರೆಡ್ ಸಿಗ್ನಲ್. ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಡೌನ್ಲೋಡ್. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೌನ್ಲೋಡ್ ಆಗತ್ತೆ. ಓಕೆನಾ, ಒನ್ಸ್ ಡೌನ್ಲೋಡ್ ಆದ್ಮೇಲೆ ಆ ಡೌನ್ಲೋಡ್ ಆಗಿರೋ ಕಾಪಿನ ನೀನ್ ಒಂದ್ಸರಿ ನೋಡು. ಓಕೆನಾ, PDF ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡು. ಬೇಕಾದ್ರೆ ಇಫ್ ಪಾಸಿಬಲ್ ಯು ಕ್ಯಾನ್ ಟೇಕ್ ಇಟ್ ಪ್ರಿಂಟ್ ಔಟ್ ತಗೊಂಡು ಚೆಕ್ ಮಾಡಿ ಒಂದ್ ದಿವಸ ಬಿಟ್ಟು ಬೇಕಾದ್ರೆ ಅಪ್ಲೈ ಮಾಡು, ತೊಂದ್ರೆ ಇಲ್ಲ. ಯು ಟೇಕ್ 1 ಡೇ ಆರ್ ಎಲ್ಸ್. ಇಲ್ಲ ಸರ್ ಕರೆಕ್ಟ್ ಆಗಿದೆ ಸರ್ ಅಂತ ಅಂದ್ರೆ ಒಂದ್ಸರಿ ವೆರಿಫೈ ಮಾಡಿ ನಿಮ್ ನೇಮು, ನಿಮ್ ರಿಸರ್ವೇಶನ್ ಪಾಲಿಸೀಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ. ಸೊ ಓಕೆ ಅಂತ ಆದ್ಮೇಲೆ ನೀನ್ ಇಲ್ಲಿ ಮುಂದುವರಿಸಿ ಅಂತ ಬರಬೇಕು. ಓಕೆನಾ, ಸೊ ನೀವು ಮತ್ತೆ ಇನ್ನೊಂದು ಏನಂತಂದ್ರೆ ಎನಿ ಟೈಮ್ ಯು ಕ್ಯಾನ್ ಲಾಗ್ ಔಟ್. ಓಕೆನಾ, ಸೊ ಅಟ್ ಎನಿ ಸ್ಟೇಜ್ ಆಫ್ ದಿ ಅಪ್ಲಿಕೇಶನ್ ಯು ಕ್ಯಾನ್ ಲಾಗ್ ಔಟ್. ಓಕೆನಾ, ಸೊ ಇಲ್ಲಿ ಏನಿರುತ್ತೆ, ಇಲ್ಲಿ ಈ ಜಾಗ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಗ್ ಔಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಎನಿ ಸ್ಟೇಜ್ ಅಲ್ಲಿ ನೀವು ಲಾಗ್ ಔಟ್ ಮಾಡ್ಬೋದು. ಸರ್ ಲಾಗ್ ಔಟ್ ಮಾಡಿದ್ರೆ ಹಿಂದೆಗಡೆ ಫಿಲ್ ಮಾಡಿರೋದೆಲ್ಲ ಏನಾಗುತ್ತೆ ಸರ್ ಅಂತ ಅಂದ್ರೆ, ಹಿಂದೆಗಡೆ ಫಿಲ್ ಮಾಡಿರೋದೆಲ್ಲ ಏನಾಗಿರುತ್ತೆ, ಸೇವ್ ಆಗಿರುತ್ತೆ. ಆಲ್ರೆಡಿ ಸೇವ್ ಆಗಿರುತ್ತೆ, ನೀವು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಲ್ವಾ? ಸೊ ಬೇಕಾದ್ರೆ ನೀವು ಈ ಸ್ಟೇಜಿಗೆ ಬಂದ್ಬಿಟ್ಟು ಒಂದ್ಸರಿ ಡೌನ್ಲೋಡ್ ಅಪ್ಲಿಕೇಶನ್ ಮಾಡ್ಬಿಟ್ಟು ಪ್ರಿಂಟ್ ತಗೊಂಡು ಒಂದ್ಸರಿ ಚೆಕ್ ಮಾಡಿ, ಏನಾದ್ರೂ ಚೇಂಜ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅವಾಗ ಯು ಕ್ಯಾನ್ ಕಮ್ ಹಿಯರ್. ಮತ್ತೆ ಲಾಗಿನ್ ಆಗಿ ನಿಂದೇನೋ ಸ್ಟಡಿ ಡೀಟೇಲ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಡೈರೆಕ್ಟ್ಲಿ ಯು ಕ್ಲಿಕ್ ಹಿಯರ್, ಸ್ಟಡಿ ಡೀಟೇಲ್ಸ್ ಹೋಗ್ಬಿಟ್ಟು ಚೇಂಜಸ್ ಮಾಡ್ಬಿಡು, ಮತ್ತೆ ಅಲ್ಲಿ ಸೇವ್ ಅಂತ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ಅಪ್ಲೋಡಿಗೆ ಬಂದ್ಬಿಡು. ಈ ತರ ಒನ್ಸ್ ಎಲ್ಲ ಕರೆಕ್ಟ್ ಆಗಿ ಆಯ್ತು ಅಂತ ಅಂದ್ರೆ ಒಂದ್ಸರಿ ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ಅಂತ ತಗೊಳಕ್ ಹೋಗ್ಬಿಡಿ. ನೆಕ್ಸ್ಟ್ ಇಲ್ಲಿ ಮುಂದುವರಿಸಿ ಅಂತ ಬರುತ್ತೆ. ನೆಕ್ಸ್ಟ್ ಮುಂದುವರಿಸಿ, ನೆಕ್ಸ್ಟ್ ಪೇಜ್ ಅಂತ ಹೋಗಿ. ನೆಕ್ಸ್ಟ್ ಪೇಜ್ ಅಂತ ಹೊಡೆದ್ರೆ ಈಗಲೇ ಹೇಳಿದೀನಿ ಮುಗಿದೋಯ್ತು ಅಂತ ಲೆಕ್ಕಾಚಾರ. ಡೈರೆಕ್ಟ್ ಆಗ ಅದು ಫೈನಲ್ ಇದು ಏನಂತಾರೆ, ಪೇಮೆಂಟ್ ಎಂಟ್ರಿ ಆಗ್ತಿದ್ದೆ, ಅಪ್ಲಿಕೇಶನ್ ಹಾಕಿದ್ದು ಮುಗಿದೋಯ್ತು ಅಂತ. ಮುಂದುವರಿಸಿ ಅಂತ ಇಲ್ಲಿ ಏನಾದ್ರು ಹೊಡೆದಿದ್ದೀರಾ ಅಂತ ಅಂದ್ರೆ ಹೇಳ್ತಿದೀನಿ ಕೇಳ್ರಿ, ಅಪ್ಲಿಕೇಶನ್ ಹಾಕಾಯ್ತು ಅಂತ ಲೆಕ್ಕಾಚಾರ. ಇದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರದೆ ಪೇಮೆಂಟ್ ಡೀಟೇಲ್ಸ್ ಬರುತ್ತೆ ಇಲ್ಲಿ. ಓಕೆನಾ, ಸೊ ನಿಮ್ಗೆ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದಾಗ ಇಲ್ಲಿ ಬರುತ್ತೆ ಕ್ಯಾಂಡಿಡೇಟ್ ನೇಮು, ಇದು ಅಪ್ಲಿಕೇಶನ್ ನಂಬರು, ರೆಫರೆನ್ಸ್ ನಂಬರು ಅಂತ ಬರುತ್ತೆ, 700 ಅಂತ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ಪೇ ನೌ ಅಂತ ಕೊಡಿ. ಪೇ ನೌ ಅಂತ ಕೊಟ್ರೆ ಹಿಂಗ್ ಓಪನ್ ಆಗುತ್ತೆ ಒಂದು. ಓಕೆನಾ, ಈ ಪೇಜು ಹಿಂಗ್ ಓಪನ್ ಆದಾಗ ಏನ್ ಮಾಡ್ಬೇಕಂತ ಅಂದ್ರೆ, ನಿಮ್ಗೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ತೋರಿಸುತ್ತೆ. ಬೆಟರ್ ಏನಪ್ಪಾ ಅಂತ ಅಂದ್ರೆ UPI ಹೊಡಿರಿ, ಇಲ್ಲ ಅಂತಂದ್ರೆ ಬೆಸ್ಟ್ ಆಪ್ಷನ್ ಇಸ್ QR ಕೋಡ್. ಸೊ ದಿಸ್ ಇಸ್ ಬೆಸ್ಟ್ ಆಪ್ಷನ್. ಅವ್ರೊಂದು QR ಕೋಡ್ ತೋರಿಸ್ತಾರೆ. ಆ QR ಕೋಡ್ ಅಲ್ಲಿ ನೀವು ಫೋನ್ ಪೇ, ಗೂಗಲ್ ಪೇ, ಲೈಸ್ ಎಲ್ಲ ಯಾವ್ಯಾವ ಇರ್ತಾವಲ್ಲ ನಿಮ್ಮ ವೇದವಲ್ಲಪ್ಪ, ಎಷ್ಟೊಂದು ನನಗೆ ಗೊತ್ತಿಲ್ಲ, ಯಾವ್ದನ್ನ ಸ್ಕ್ಯಾನ್ ಮಾಡು ಹಾಕು ಅಷ್ಟೇ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡ. ಇಲ್ಲಿ QR ಅಂತ ಕ್ಲಿಕ್ ಮಾಡ್ರಜು. ಸೊ ಬೆಸ್ಟ್ ನೋಡು, ನಾನು ಇಲ್ಲಿ QR ಅಂತ ಕ್ಲಿಕ್ ಮಾಡಿದೀನಿ. QR ಅಂತ ಕ್ಲಿಕ್ ಮಾಡಿ ಇಲ್ಲಿ ಭೀಮ್ UPI ಅಂತ ಬರುತ್ತೆ. ಸೊ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಬರುತ್ತೆ. ಈ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಬಿಡು. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಪೇಮೆಂಟ್ ಅಂತ ಕ್ಲಿಕ್ ಮಾಡು, ಪ್ರೊಸೀಡ್ ಆಗುತ್ತೆ. ಹಿಂಗ್ ಬರುತ್ತೆ. ಇಲ್ಲಿ UPI ID ಎಂಟ್ರಿ ಕೂಡ ಮಾಡ್ಬೋದು. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಇರುತ್ತೆ. ಸೊ ಇಲ್ಲಿ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇ ನೆಲ್ಲ ನೀವು ಇದನ್ನ ಸ್ಕ್ಯಾನ್ ಮಾಡಿದಾಗ ಅದು ಪೇಮೆಂಟ್ ಆಗುತ್ತೆ. ಒನ್ಸ್ ಪೇಮೆಂಟ್ ಆದ್ಮೇಲೆ ಡನ್, ದೆನ್ ಈ ತರ ಒಂದು ಓಪನ್ ಆಗುತ್ತೆ, ಅಂದ್ರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದೇ ನೋಡಿ ಮತ್ತೆ ನೋಡಿ ಒಂದು ಸೆಕೆಂಡ್, ಇಲ್ಲಿ ನೀವು ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ಮಾಡಿದ್ಮೇಲೆ 1-2 ಸೆಕೆಂಡ್ ವೆಯ್ಟ್ ಮಾಡ್ಬೇಕು. ನೀನ್ ಮೌಸ್ ತಗೊಂಡು ಅದು ಇದು ಡಬಲ್ ಕ್ಲಿಕ್ ಹೊಡಿಯೋದು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಂಗಿಲ್ಲ, ಆಮೇಲೆ ತೋರ್ಸಲ್ಲ ಅದು. ಈಗಲೇ ಹೇಳಿದೀನಿ ಕೇಳು, ನೀವು ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಕ್ಲಿಕ್ ಹೊಡಿಬೇಕು. ನೀವು ಮೊಬೈಲ್ ತಗೊಂಡು ಸ್ಕ್ಯಾನ್ ಮಾಡಬೇಕು, ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆಗಿ ಒಂದು 10-15 ಸೆಕೆಂಡ್ ವೆಯ್ಟ್ ಮಾಡ್ಬೇಕು ನೀನು. ಓಕೆನಾ, ಅದು ಪ್ರಾಸೆಸ್ ಆಗ್ಬೇಕಲ್ವಾ. ಸೊ ಪ್ರಾಸೆಸ್ ಆದಾಗ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಓಕೆನಾ, ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಅದೇ ತೋರಿಸುತ್ತೆ. ನೀನ್ ಏನು ಮುಟ್ಟಕ್ ಹೋಗ್ಬೇಡ, ಅದೇ ಓಪನ್ ಆಗುತ್ತೆ, ಏನೇನೋ ಅದೇ ಪ್ರಾಸೆಸ್ ಆಗುತ್ತೆ, ಹಿಂಗ್ ಬರುತ್ತೆ. ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರಿಂಟ್ ಅಂತ ಇರುತ್ತೆ. ಇಲ್ಲಿ ಏನಿದೆ ಪ್ರಿಂಟ್ ಅಂತ ಇರುತ್ತೆ, ಅದನ್ನ ಪ್ರಿಂಟ್ ಕೊಟ್ರೆ ಇದೊಂದು ಇಲ್ಲೂ ಈ ತರ ಬರುತ್ತೊಂದು. ಓಕೆನಾ, ಅಂದ್ರೆ ಪೇಮೆಂಟ್ ಮಾಡಿದ್ಯಾ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಒಂದು ಪ್ರಿಂಟ್. ಬೇಕಾದ್ರೆ ಇದನ್ನೆಲ್ಲ ಸೇವ್ ಮಾಡ್ಕೋ, ಇಲ್ಲ ಅಂತಂದ್ರೆ ಯು ಟೇಕ್ ಎ ಪ್ರಿಂಟ್. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಅಂತ ಏನಾದ್ರು ಇಲ್ಲಿ ಬಂತಲ್ಲ, ಇದನ್ನ ನೆಕ್ಸ್ಟ್ ಅಂತ ಏನಾದ್ರು ಓಡಿದ್ರೆ, ಇಲ್ಲಿ ನೆಕ್ಸ್ಟ್ ಅಂತ ಏನಾದ್ರು ಓಡಿದ್ರೆ ನಿಮ್ದು ಲಾಗೌಟ್ ಆಗುತ್ತೆ. ಆಟೋಮೆಟಿಕಲಿ ಏನಾಗುತ್ತದು ಪೇಜು ಲಾಗೌಟ್ ಆಗುತ್ತೆ. ಮತ್ತೇನ್ ಮಾಡ್ಬೇಕು ಸರ್, ಫೈನಲ್ ಪ್ರಿಂಟ್ಔಟೇ ಬರ್ಲಿಲ್ವಲ್ಲ ಸರ್ ಅಂತ ಅಂದ್ರೆ ಲಾಗೌಟ್ ಆಗುತ್ತಲ್ಲ. ಅದಾದ್ಮೇಲೆ ಮತ್ತೆ ನೀವೇನ್ ಮಾಡ್ಬೇಕು, ನೀವು ಲಾಗಿನ್ ಆಗ್ಬೇಕು. ಲಾಗಿನ್ ಆದ ತಕ್ಷಣ ನಿಮ್ಗೆ ಏನ್ ಬರುತ್ತೆ, ಫೈನಲ್ ಪ್ರಿಂಟ್ಔಟ್ ಅಂತ ಕಾಣಿಸುತ್ತೆ ಅಲ್ಲಿ. ಓಕೆನಾ, ಫೈನಲ್ ಪ್ರಿಂಟ್ಔಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ.
ಡೌನ್ಲೋಡ್ ಆಗಿರೋ ಕಾಪಿನ ಪ್ರಿಂಟ್ ತಗೊಂಡು ಓಕೆನಾ ದೇವ್ರ ಕೋಣೆಯಲ್ಲಿ ಇಟ್ಟು ಒಂದೆರಡು ಸಲ ಪೂಜೆ ಮಾಡು, ಸರಿ ಹೋಯ್ತದೆ. ನಮಸ್ಕಾರ, ಒಳ್ಳೇದಾಗ್ಲಿ. ಹೇಳಿ ಈಗ. ಇಷ್ಟೇ ಕಂಡ್ರೋ, ಇನ್ನೇನಿಲ್ಲ. ಆರಾಮಾಗಿ. ಗೊತ್ತಾಗಿಲ್ಲ ಅಂತಂದ್ರೆ ಕೂಲ್ ಆಗಿ ಟೈಮ್ ಕೊಡ್ತಾನೆ, ಮಿನಿಮಮ್ ಏನಾದ್ರು ಒಂದು 10 days ಮೇಲೆ ಕೊಡ್ತಾನೆ, ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಮಾಡಿ ನಿಧಾನಕ್ಕೆ ಮಾಡಿ, ಆರಾಮಾಗಿ ಮಾಡಿ. ಸೊ ಇಷ್ಟು ಇವತ್ತಿನ ಕತೆ. ಇದನ್ನ ಡೋಂಟ್ ವರಿ, ಇದನ್ನೆಲ್ಲ ಏನಿದೆ ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಗೊತ್ತಾಗಿಲ್ಲ ಅಂತ ಅಂದ್ರೆ ನೀವು ನೋಡ್ಕೊಂಡು ನಿಧಾನಕ್ಕೆ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ನಮ್ಗೆ ಹೇಳಿ, ನಾವೇ ಮಾಡ್ಕೊಡ್ತೀವಿ. ನಮ್ಮಲ್ಲಿ ಸ್ಟಾಫ್ಸ್ ಇದಾರೆ, ಆ ಸ್ಟಾಫ್ಗಳು ಬಂದು ನಿಮ್ಗೆಲ್ಲಾನು ಕ್ಲಿಯರ್ ಆಗಿ ಮಾಡ್ಕೊಡ್ತಾರೆ. ಏನು ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಮತ್ತೆ 700 ರೂಪಾಯಿ ನೀವು ಪೇ ಮಾಡ್ಬೇಕು ರಾಜು, ನಾನಲ್ಲ. ಓಕೆ, ಅದನ್ನು ನೀವೇ ಮಾಡ್ಕೊಂಬಿಡಿ ಸರ್, ಹಂಗೆ ಎಕ್ಸಾಮ್ ಬರ್ಕೊಂಬಿಡಿ ಸರ್ ನೀವೇನಂತ ಹೇಳಿದಿರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಸೊ ಐ ಹ್ಯಾವ್ ಗಿವನ್ ಯು ದ ನಂಬರ್ಸ್. ಓಕೆನಾ? ಸೊ ಈ ನಂಬರ್ಗಳನ್ನ ಕೊಡ್ತೀನಿ ನೋಡಿ. ಸೊ 99, ಒಂದ್ ನಿಮಿಷ, 45217341 ಮತ್ತೆ 9880205052 ಅಂತ ಈ ನಂಬರ್ಗೆ ಮೆಸೇಜಸ್ ಮಾಡಿ. ವಾಟ್ಸ್ಆಪ್ ಮೆಸೇಜ್ ಮಾಡ್ರಪ್ಪ, ಕಾಲ್ ಮಾಡ್ಬಿಟ್ರು ತುಂಬಾ ತಲೆನೋವಾಗುತ್ತೆ. ಓಕೆ, ಮತ್ ಇನ್ನೊಂದು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ನಾವು ಫ್ರೀ ಕ್ಲಾಸಸ್ ಕೂಡ ಮಾಡ್ತಾ ಇದೀವಿ. ಯಾವುದೇ ರೀತಿ ಏನಂದ್ರೆ ಪ್ರತಿಫಲ ಇಲ್ಲದೆ ನಾವು ಫ್ರೀ ಕ್ಲಾಸಸ್ ಮಾಡ್ತಾ ಇದೀವಿ. ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಸೊ ಏನಪ್ಪಾ ಇದೆ ಅಂತಂದ್ರೆ ಅಭ್ಯಾಸ ಅಕಾಡೆಮಿ ಕರ್ನಾಟಕ ಅಂತ ಇದೆ, ಅಭ್ಯಾಸ ಅಕಾಡೆಮಿ ಕರ್ನಾಟಕ ಅಂತ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ನಿಮ್ಗೆ ಏನಾದ್ರು ನಾವು ಹೇಳೋ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತ ಅಂದ್ರೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಅಭ್ಯಾಸ, ಓಕೆನಾ? ಅಭ್ಯಾಸ ಅಂದ್ರೆ ಏನ್ ಹೇಳಿ? ಪ್ರಾಕ್ಟೀಸ್ ಅಂತ. ಓಕೆನಾ? ಫಾರ್ ಬೆಟರ್ ಫ್ಯೂಚರ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಒಳ್ಳೇದಾಗ್ಲಪ್ಪ. ಹೇಳಪ್ಪ ಈಗ ಡೌಟ್. ಸರ್, ಇದು DCT ಎಕ್ಸಾಮ್ ಮುಂದೆ ಹೋಗುತ್ತಾ ಅಥವಾ ಫಿಕ್ಸ್ ಅದೇ ಡೇಟ್ ಅಲ್ಲ? ಪ್ರಾಬಬಲಿ ಮುಂದೆ ಹೋಗಬಹುದು ಅನ್ನೋದು ನನ್ನ ಅನಿಸಿಕೆ. ಓಕೆನಾ? ಸೊ ಒಂದು ವಾರ, ಒಂದು 10 days ಮುಂದಕ್ಕೆ ಹೋಗ್ಬೋದು. ಬಟ್ ಹೋಗುತ್ತೆ ಅಂತ ಐ ಆಮ್ ನಾಟ್ ಗ್ಯಾರಂಟಿ. ಹೋಗಿದ್ರು ಹೋಗ್ಬೋದು, ಹೋಗದೇನು ಕೂಡ ಇರ್ಬೋದಪ್ಪ. ಓಕೆನಾ? ನೀವೇನ್ ಮಾಡ್ಬೇಕಂತಂದ್ರೆ, ಬೀಯಿಂಗ್ ಎ ಸ್ಟೂಡೆಂಟ್, ನೀವೇನ್ ಮಾಡ್ಬೇಕಂತ ಅಂದ್ರೆ 9ನೇ ತಾರೀಕು ಎಕ್ಸಾಮ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡೇ ಸ್ಟಡಿ ಮಾಡ್ಬೇಕು ನೀವು. ಓಕೆನಾ? ನಾನ್ ಹೇಳೋದೇನಪ್ಪಾ ಅಂತ ಅಂದ್ರೆ ಜೂನ್ 1ನೇ ತಾರೀಕು ಅಷ್ಟೊತ್ತಿಗೆ ಸಿಲೆಬಸ್ ಮುಗಿಸ್ಕೊಳ್ಳಿ. ಓಕೆನಾ? ಜೂನ್ 1ನೇ ತಾರೀಕು ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಲೆಬಸ್ ಮುಗಿಸ್ಕೊಳ್ಳಿ. ಅದಾದ್ಮೇಲೆ ನೀವು ರಿವಿಷನ್ಗಳನ್ನ ಮಾಡಿ. ಓಕೆನಾ? ರಿವಿಷನ್ಗಳನ್ನ ಮಾಡಿ, ಸ್ಟಡಿ ಮಾಡಿ. ಮತ್ತೆ ನಮ್ದು ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಓಕೆನಾ? ಸೊ ನೀವು ಆ್ಯಡ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಟೆಲಿಗ್ರಾಮ್ ಗ್ರೂಪ್ DCT ಇನ್ಫೋ ಆನ್ ಸ್ಟಡಿ ಅಂತ. ಸೊ ನಾನು ಇದೇ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅಲ್ಲಿ ಇರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಅಲ್ಲೂ ಇರುತ್ತೆ. ನೀವೆಲ್ಲಾದ್ರೂ ಒಟ್ಟಿಗೆ ಜಾಯಿನ್ ಆಗಿ ಅಲ್ಲಿ ಡಿಸ್ಕಸ್ ಮಾಡಿ. ಮೋರ್ ನಂಬರ್ ಆಫ್ ಕ್ವಶನ್ಸ್ ಯು ಡಿಸ್ಕಸ್, ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ. ಸೊ ದಟ್ ಈಸ್ ವಾಟ್ ನನ್ನ ಇದು. ಓಕೆ, ಟೈಮ್ ಆಯ್ತು ಅಂತ ಅನ್ಕೊಂತೀನಿ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಯಾರ್ಯಾರು ಕೇಳಿದಿರ ಲೈವ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ನಾಳೆಯಿಂದ ಆಸ್ ಯೂಶುವಲ್ ಕ್ಲಾಸಸ್ ವಿಲ್ ಬಿ ದೇರ್. ಸೊ ಅಟೆಂಡ್ ಆಗಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಜೈ RCB.